యేసయ్య. పరిశుద్ధ ఆత్మనే ಪರಿಶುದ್ಧ ಆತ್ಮನೇ ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧ ಆತ್ಮನೇ ಪರಿಶುದ್ಧ ಆತ್ಮನೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧ ಆತ್ಮನೇ ಪರಿಶುದ್ಧ ಆತ್ಮನೇ ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಈಜಾಡುವ ಅಳತೆಗೆ ಬೇಕಯ್ಯ. ಓ ಈಜಾಡುವ ಅಳತೆಗೆ ಬೇಕಯ್ಯ. ಪರಿಶುದ್ಧ ಆತ್ಮನೇ ಪರಿಶುದ್ಧಾತ್ಮನೇ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಪರಿಶುದ್ಧಾತ್ಮನೇ ಪರಿಶುದ್ಧಾತ್ಮನೇ ಅಧಿಕವಾಗಿ ನನ್ನನ್ನು ತುಂಬಿಸಯ್ಯ. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಈಜಾಡುವ ಅಳತೆಗೆ ಬೇಕಯ್ಯ. ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಈಜಾಡುವ ಅಳತೆಗೆ ಬೇಕಯ್ಯ. ಓ ಈಜಾಡುವ ಅಳತೆಗೆ ಬೇಕಯ್ಯ. ಮಿತಿಯಿಲ್ಲದೆ 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 ನನ್ನ ತುಂಬಿಸಯ್ಯ. ಓ ಮಿತಿಯಿಲ್ಲದೆ ಜಗತ್ತು ನನ್ನವರು ಯಾರಿಲ್ಲ.
ಸೇರಿಸಿಕೊಳ್ಳಲು ನನ್ನವರು ಯಾರಿಲ್ಲ, ನಿನ್ನ ಸಾನ್ನಿಧ್ಯವಲ್ಲದೆ ಮನೋವ್ಯಥೆ ಹೇಳಲು ಬೇರೆ ಯಾರು ಇಲ್ಲಪ್ಪ, ನಿನ್ನ ಸಾನ್ನಿಧ್ಯವಲ್ಲದೆ ನನ್ನ ಬಿಟ್ಟು ಹೋಗದೆ ಜೊತೆಯಲ್ಲಿ ಇರುವವನೇ ಆತ್ಮ ಸ್ನೇಹಿತನೇ. ನಿನ್ನ ಬಿಟ್ಟು ಹೋಗದೆ ಜೊತೆಯಲ್ಲಿ ಇರುವವನೇ ಆತ್ಮ ಸ್ನೇಹಿತನೇ. ಮಿತಿಯಿಲ್ಲದೆ 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 ಸಮ್ಮುಖದಲ್ಲಿ ಎಲ್ಲರೂ ಎದುರಿಸಿಕೊಳ್ಳುವ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಓ ಮಿತಿಯಿಲ್ಲ ನನ್ನನ್ನು ತುಂಬಿಸಯ್ಯ. ಸರಿಯಾಗಿ ನನ್ನನ್ನು ತಿಳಿದವರು ಯಾರಿಲ್ಲ, ನಿನ್ನ ಸಾನ್ನಿಧ್ಯವಲ್ಲದೆ ಆಶ್ರಯ ನೀಡಲು ಬೇರೆ ಯಾರು ಇಲ್ಲಪ್ಪ, ನಿನ್ನ ಸಾನ್ನಿಧ್ಯವಲ್ಲದೆ ಸರಿಯಾಗಿ ನನ್ನನ್ನು ತಿಳಿದವರು ಯಾರಿಲ್ಲ, ನಿನ್ನ ಸಾನ್ನಿಧ್ಯವಲ್ಲದೆ ಆಶ್ರಯ ನೀಡಲು ಬೇರೆ ಯಾರು ಇಲ್ಲಪ್ಪ, ನಿನ್ನ ಸಾನ್ನಿಧ್ಯವಲ್ಲದೆ ನನ್ನ ಬಿಟ್ಟು ಹೋಗದೆ ಜೊತೆಯಲ್ಲಿ ಇರುವವನೇ ನನ್ನ ಆತ್ಮ ಸ್ನೇಹಿತನೇ. ನನ್ನ ಬಿಟ್ಟು ಹೋಗದೆ ಜೊತೆಯಲ್ಲಿ ಇರುವವನೇ ನನ್ನ ಆತ್ಮ ಸ್ನೇಹಿತನೇ. ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ್ಯ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಮಿತಿಯಿಲ್ಲದೆ 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 ನನ್ನನ್ನು ತುಂಬಿಸಯ್ಯ, ಏಸಯ್ಯ ಮಿತಿಯಿಲ್ಲದೆ ನನ್ನನ್ನು ತುಂಬಿಸಯ್ಯ. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು, ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಈ ಚಾಡುವ ಅಳತೆಗೆ ಬೇಕಯ್ಯ, ಏಸಯ್ಯ ಈ ಚಾಡುವ ಅಳತೆಗೆ ಬೇಕಯ್ಯ, ಈ ಚಾಡುವ ಅಳತೆಗೆ ಬೇಕಯ್ಯ, ಏಸಯ್ಯ ಈ ಚಾಡುವ ಅಳತೆಗೆ ಬೇಕಯ್ಯ. ರಮಣ ಶಮನದರೆಯಾದರೆ ಬಿಸಿಯಲ್ಲದೆ ತುಂಬಿಸಯ್ಯ, ತುಂಬಿಸಯ್ಯ
ಬಿಸಯ್ಯ ತುಂಬಿಸಯ್ಯ ಪವಿತ್ರ ಆತ್ಮನೇ ಪವಿತ್ರ ಆತ್ಮನೇ ಪುಕಾರಿಯೇ ಎಲ್ಲ ಕರಗಳ ಮೇಲೆ ಕೆತ್ತಿಕೊಂಡು ಎಲ್ಲರೂ ಕೂಗಿರಿ, ಪವಿತ್ರಾತ್ಮನೇ. ಬಾಯಿಗಳ ತೆರೆದು ಉಚ್ಚವಾಗಿ ಕೂಗಿರಿ, ಪ್ರಬಲ ಶೆಟ್ಟೆ. ತುಂಬಿಸಯ್ಯ 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 ಪವಿತ್ರ ಆತ್ಮನೇ ಪವಿತ್ರ ಆತ್ಮನೇ. ಎಲ್ಲ ಬಾಯಿಗಳು ತೆರೆದು ಹಾಡಿರಿ, ಪವಿತ್ರ ಆತ್ಮನೇ. ಪವಿತ್ರ ಆತ್ಮನೇ ಪವಿತ್ರ ಆತ್ಮನೇ ಸೇರಿ ಒಟ್ಟಾಗಿ ಕೂಗಿರಿ, ಹೃದಯದಿಂದ ಕೂಗಿರಿ. പറഞ്ഞ എന്നെ നടുവാനും ನನ್ನನ್ನು ನೆಡುವುದಕ್ಕೂ എന്നെ നനയ്ക്കുവാനും ನನಗೆ ನೀರು ಹೊಯ್ಯುವುದಕ್ಕೂ ഒരുപാട് പേരുണ്ട്. ಅನೇಕರಿದ್ದಾರೆ. പക്ഷെ വളരുമാറാക്കാൻ ಆದರೆ ಬೆಳೆಸುವುದಕ್ಕೆ യേശുപ്പ അങ്ങ് മാത്രമേ ഉള്ളൂ. ಏಸಪ್ಪ ನೀನು ಮಾತ್ರವೇ ಇರುವುದು. അങ്ങനെ വളർത്തണേ, ನೀನು ನಮ್ಮನ್ನು ಬೆಳೆಸಬೇಕಪ್ಪ. പരിശുദ്ധാത്മാവെന്നെ വളർത്തണേ, ಪರಿಶುದ್ಧಾತ್ಮನೇ ನನ್ನನ್ನು ಬೆಳೆಸು. പരിശുദ്ധാത്മാവെന്നെ വളർത്തണേ. ಪರಿಶುದ್ಧಾತ್ಮನೇ ನನ್ನನ್ನು ಬೆಳೆಸು. മനുഷ്യരൊക്കെ ഇടയ്ക്കിട്ടിട്ട് പോകും, ಮನುಷ್ಯರೆಲ್ಲ ಅಡ್ಡ ದಾರಿಯಲ್ಲಿ ಕೈ ಬಿಟ್ಟು ಹೋಗುತ್ತಾರೆ. പക്ഷെ പരിശുദ്ധാത്മാവ് വിട്ടു പോകത്തില്ല. ಆದರೆ ಪವಿತ್ರಾತ್ಮನೆ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. I trust you, Holy Spirit. ನಾನು ಪರಿಶುದ್ಧಾತ್ಮನೇ ನಿನ್ನನ್ನೇ ಆತುಕೊಳ್ಳುತ್ತಾ ಇದ್ದೇನೆ. എനിക്ക് അങ്ങേ ഭയങ്കര ഉറപ്പാണ്. ನನಗೆ ನಿನ್ನಲ್ಲಿ ಮಾತ್ರ ಭರವಸೆ. അങ്ങ് മനുഷ്യനെ പോലല്ല, ಅದು ಮನುಷ್ಯರಾಗೆ ಅಲ್ಲ, അങ്ങ് പരിശുദ്ധാത്മാവാണ്, ಪರಿಶುದ್ಧಾತ್ಮನಾಗಿದ್ದಾನೆ. ഓ അവിടുത്തെ സാന്നിധ്യത്തിന് നന്ദി പറഞ്ഞു. ನಿಮ್ಮ ಸಾನ್ನಿಧ್ಯಕ್ಕಾಗಿ ಕೃತಜ್ಞತೆ ಸಲ್ಲಿಸುವ. ഓ ഹല്ലേലൂയ. ಎಲ್ಲರೂ ಸ್ತೋತ್ರ ಮಾಡುವ. പരിശുദ്ധാത്മാവേ, ಪರಿಶುದ್ಧಾತ್ಮನೇ എന്റെ കുറവുകളെല്ലാം ക്ഷമിക്കണേ. ನನ್ನ ಕೊರತೆಗಳೆಲ್ಲ ಕ್ಷಮಿಸಪ್ಪ. എന്റെ അകത്ത് നിറഞ്ഞു കവിയണേ. ನನ್ನ ಒಳಗೆ ತುಂಬಿ ತುಳುಕಯ್ಯ. ഞാൻ എങ്ങനെ വളരണം, എവിടം വരെ വളരണം, ನಾನು ಹೇಗೆ ಬೆಳೆಯಬೇಕು, ಎಲ್ಲಿಯ ಮಟ್ಟಕ್ಕೆ ನಾನು ಬೆಳೆಯಬೇಕು, അവിടുന്ന് എന്നെ വളരുമാറാക്കണേ. ನೀನು ನನ್ನನ್ನು ಬೆಳೆಸಬೇಕು. ഹല്ലേലൂയ, ಹಲ್ಲೆಲೂಯ, ആമേൻ. ಆಮೆನ್. എല്ലാവർക്കും ഇരിക്കാം. ಎಲ್ಲರೂ ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಳ್ಳುವ. നീരല്ലു നീർ, രണ്ട് ലൈനാണ് ഈ 1 കൊരിന്ത്യർ 3-ാം അധ്യായത്തിന്റെ 7-ാമത്തെ വാക്യം. 1 ಕೊರಿಂಥ 3ನೇ ಅಧ್ಯಾಯದ 7ನೇ ವಾಕ್ಯ. ಹೀಗಿರಲಾಗಿ ನೆಡುವವನಾಗಲಿ ನೀರು ಹೊಯ್ಯುವವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ഹല്ലേലൂയ, ಆಮೆನ್. എല്ലാവരും ഒന്ന് പറയാൻ പറഞ്ഞത്. ಎಲ್ಲರೂ ಒಟ್ಟಾಗಿ ಹೇಳಿರಿ. ಹೀಗಿರಲಾಗಿ ನೆಡುವವನಾಗಲಿ ನೀರು ಹೊಯ್ಯುವವನಾಗಲಿ
ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ആമേൻ. ಆಮೆನ್. ഇതൊരിക്കലും മറന്നു പോകരുത്. ಇದು ಯಾವತ್ತೂ ನಾವು ಮರೆಯಬಾರದು. ഇത് നമ്മുടെ സ്ലീപ്പിംഗ് അവേഴ്സിലും ഉറക്കത്തിലും ഇങ്ങനെ നമ്മുടെ അകത്തുകൂടി ഇങ്ങനെ വന്നുകൊണ്ടിരിക്കും. ನಾವು ಹಾಸಿಗೆ ಮೇಲೆ ಮಲಗುವಾಗಲೂ ನಮ್ಮ ನಿದ್ರೆಯಲ್ಲಿಯೂ ನಾವು ಇದನ್ನು ನೆನಪಿಸ್ತಾ ಇರಬೇಕು. എനിക്ക് എപ്പോഴും ഇങ്ങനെ പ്രാക്ടീസ് ചെയ്യേണ്ടി ദൈവവചനങ്ങളെ എന്തെങ്കിലും ഒരു പാട്ട് രൂപത്തിലാക്കി ഇങ്ങനെ മനസ്സിൽ അതിങ്ങനെ ഫീഡ് ചെയ്യും. ನಾನು ಯಾವಾಗಲೂ ಪುನರಾವರ್ತಿಸಬೇಕಾದ ವಾಕ್ಯಗಳನ್ನು ಹಾಡಿನ ರೂಪದಲ್ಲಿ ನಾನು ಹಾಡಿ ಅದನ್ನು ಪುನರಾವರ್ತಿಸ್ತಾ ಇರ್ತೇನೆ. ನೀಡಲು ನೀರಕಲು ಎಲ್ಲರೂ ಇರಲು അങ്ങനെയൊക്കെയല്ലേ പാടിക്കുന്നത്. ನೆಡಲು ನೀರು ಹಾಕಲು, ನೀಡಲು ನೀರಕಲು ಎಲ್ಲರೂ ಇರಲು ಬೆಳೆಸುವಾತನು ನೀ ಮಾತ್ರ ಯೇಸುವೇ, ಬೆಳೆಸುವಾತನು ನೀ ಮಾತ್ರ. ನಾನು ಕುಂಗಬೇಕು, ಯೇಸು ಹೆಚ್ಚಬೇಕು. ನಾನು ಕುಗ್ಗಬೇಕು, ಯೇಸು ಹೆಚ್ಚಬೇಕು. ಬೋಲಿ, ನಾನು ಕುಗ್ಗಬೇಕು, ಯೇಸು ಹೆಚ್ಚಬೇಕು. ನಾನು ಯೇಸು ಹೆಚ್ಚಬೇಕು. ಬೋಲಿ, ನಾನು ಕುಗ್ಗಬೇಕು, ಯೇಸು ಹೆಚ್ಚಬೇಕು. ನೀಡಲು ನೀರಕಲು ಎಲ್ಲರೂ ಇರಲು, ನೀಡಲು ನೀರಕಲು ಎಲ್ಲರೂ ಇರಲು, വളരുമാറാക്കുന്നവൻ യേശുവേ അങ്ങ് മാത്രം. വളരുമാറാക്കുന്നവൻ യേശുവേ അങ്ങ് മാത്രം. ഞാനോ കുറയണമേ, യേശു വളരണമേ. പാടിക്ക്. ഞാനോ കുറയണമേ, യേശു വളരണമേ. ഞാനോ കുറയണമേ, യേശു ಹೆಚ್ಚಬೇಕು. ನಾನು ಕುಗ್ಗಬೇಕು, ಯೇಸು ಹೆಚ್ಚಬೇಕು. ഞാനോ കുറയണമೇ, ಯೇಸು ಹೆಚ್ಚಬೇಕು. ನಾನು ಕುಗ್ಗಬೇಕು, ಯೇಸು ಹೆಚ್ಚಬೇಕು. ആ വാക്കിനെന്തോ പവറാന്നറിയാമോ? ಆ ಮಾತಿಗೆ ಎಷ್ಟು ಶಕ್ತಿ ಇದೆ ಗೊತ್ತಾ? ഞാനോ കുറയണം, ನಾನಾದರೂ ಕಡಿಮೆ ಆಗಬೇಕು, യേശു എൻ്റെ അകത്ത് വളരണം. ಯೇಸು ನನ್ನಲ್ಲಿ ವೃದ್ಧಿ ಆಗಬೇಕು. ഓ, എത്ര പേർക്ക് ആഗ്രഹമുണ്ട് ഇത് പകൽ അങ്ങനെ? ಎಷ್ಟು ಮಂದಿಗೆ ಆ ಬಯಕೆ ಇದೆ? ഇതൊന്നും ഒരിക്കൽ ഒരു ലെവല് വരെ എത്തിയ ഒരു മനുഷ്യന്റെ മേൽ ലോകപരമായി നടക്കാത്ത സംഭവങ്ങളാണ്. ಇದು ಒಂದು ಹಂತಕ್ಕೆ ತಲುಪಿದಂತ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಲೋಕ ಸಂಬಂಧವಾಗಿ ನಡೆಯದಂತ ಒಂದು ಕಾರ್ಯವಾಗಿದೆ. ഒരു സക്സസ് ആയ മനുഷ്യനെ, ಒಬ್ಬ ಜಯಶಾಲಿಯಾದಂತ ಮನುಷ್ಯನು, പരാജയമില്ലാത്ത ഒരു മനുഷ്യൻ, ಸೋಲಿಲ್ಲದ ಒಬ್ಬ ಮನುಷ್ಯನು, പരാജയപ്പെടാനാവാത്ത ഒരു മനുഷ്യൻ, ಸೋಲಲು ಸಾಧ್ಯವಾಗದ ಒಬ್ಬ ಮನುಷ್ಯನಿಗೆ എല്ലാത്തിനും കഴിവും ശക്തിയും ഉള്ളവൻ, ಎಲ್ಲದಕ್ಕೂ ಸಾಮರ್ಥ್ಯ ಹಾಗೂ ಶಕ್ತಿ ಇರುವವನು, അങ്ങനെ ഒരാളാണ് ഇപ്പോൾ എൻ്റെ അടുത്ത് നിൽക്കുന്നതെന്ന് കരുതുക. ಅಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ ನಿಮ್ಮ ಬಳಿಯಲ್ಲಿ ಇರುವವನೆಂಬುದಾಗಿ ನೀವು ನೆನೆಸಿರಿ. അപ്പൊ ഞാൻ ഇവിടെ നിന്നുകൊണ്ട് പറയാണ്, ಆಗ ನಾನು ಇಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದೇನೆ, അങ്ങനെയുള്ള ಈ ಸಂತೋಷനെ, ಆಮೇಲೆ ಹತ್ತಿರ ಇರುವಂತ ಈ ಸಂತೋಷನ್ನು എന്റെ അകത്തൊന്ന് വളർത്തണമേ, ಈ ಸಂತೋಷನ್ನು ನನ್ನ ಒಳಗೊಮ್ಮೆ ಬೆಳೆಸಬೇಕೆಂಬುದಾಗಿ. ಅದು ഒരിക്കലും നടക്കത്തില്ല. ಅದು ಯಾವತ್ತೂ ನಡೆಯುವಂತ ಸಂಗತಿ ಅಲ್ಲ. ആ ബ്രെയിൻ ഇതിനകത്തില്ല.
ಆ ಮೆದುಳು ಇದರೊಳಗಿಲ್ಲ, ആ സ്പിരിറ്റ് ഇതിനകത്തില്ല, ಆ ಆತ್ಮ ಇದರೊಳಗಿಲ್ಲ, ആ ശാരീരിക ക്ഷമത ഇതിനകത്തില്ല, ಆ ശരീರದ ക്ರಿಯೆಗಳು ഈ ശരീരದಲ್ಲಿಲ್ಲ. ആ വില്ലിങ്നെസ്, ഇന്റൻഷൻ, ചിന്തകൾ, നിരൂപണം, സങ്കല്പം, ഭാവന, തോന്നൽ, വിചാരം, ദീസ് ആർ ദ തിങ്സ്. ഇതൊന്നും എന്നിലില്ല. ಆ ಚಿತ್ತ, ಆ ಮನಸ್ಸು, ಆ ಮನೋಭಾವನೆ, ಆ ಆಸಕ್ತಿ ನನ್ನೊಳಗೆ ಇಲ್ಲ. അപ്പൊ അത് ഒരിക്കലും എന്റെ മേലെ അപ്ലൈ ചെയ്യാൻ എനിക്ക് കഴിയത്തില്ല. ಅದರಿಂದ ಆ ಜೀವವನ್ನು ನನ್ನ ಜೀವಿತದಲ್ಲಿ ಪ್ರಯೋಗ ಮಾಡಲಿಕ್ಕೆ ಆಗುವುದಿಲ್ಲ. പക്ഷേ ദൈവവചനം പറയുന്നു, ಆದರೆ ದೇವರ ವಾಕ್ಯ ಹೇಳುತ್ತದೆ, അവൻ ഞാൻ ನಾನು നിന്റെ അകത്ത് കയറി വളരാം. ನಿನ್ನ ಒಳಗೆ ಪ್ರವೇಶಿಸಿ ನಿನ್ನಲ್ಲಿ ಬೆಳೆಯುತ್ತೇನೆ. അവൻ ഇറ്റ് ഈസ് നെവർ പോസിബിൾ ഇൻ ദ വേൾഡ്. ಇದು ಯಾವತ್ತೂ ನಡೆಯಲಿಕ್ಕೆ ಆಗದಂತ ಕಾರ್ಯ. ഇപ്പം ഒരു കഴിവുള്ള മനുഷ്യൻ എൻ്റെ അകത്ത് വന്നിട്ട് എൻ്റെ അകത്ത് വളരണമെന്ന് ഞാൻ പറഞ്ഞാൽ ഇറ്റ് ഈസ് നോട്ട് അറ്റ് ഓൾ പോസിബിൾ. ಈಗ ಒಬ್ಬ ಸಾಮರ್ಥ್ಯ ಇರುವಂತ ವ್ಯಕ್ತಿತ್ವವು ನನ್ನೊಳಗೆ ಬಂದು ನನ್ನಲ್ಲಿ ಬೆಳೆಯಬೇಕಂತ ಹೇಳಿದ್ರೆ ಅದು ಅಸಾಧ್ಯವಾದಂತ ಕಾರ್ಯವಾಗಿದೆ. പക്ഷെ ദൈവവചനം പറയുന്നു, ಆದರೆ ವಾಕ್ಯವೇ ಹೇಳುವಂಥದ್ದು, the most ever successful man in the world is Jesus Christ. ಆದರೆ ಜಯಶಾಲಿಯಾದಂತ ಒಬ್ಬ ಮನುಷ್ಯನಿರುವುದಾದರೆ ಅದು ಕ್ರಿಸ್ತನಾಗಿದ್ದಾನೆ. ആ കർത്താവ് പറയാണ്, ಆ ಕರ್ತನ ಹೇಳ್ತಾ ಇದ್ದಾನೆ, ഞാൻ വന്ന് നിന്റെ അകത്ത് കയറി, ನಾನು ನಿನ್ನೊಳಗೆ ಪ್ರವೇಶಿಸಿ ഞാൻ നിന്റെ അകത്ത് അങ്ങ് സക്സസ് ആകാം, ನಾನು ನಿನ್ನೊಳಗೆ ಜಯಶಾಲಿಯಾಗುತ್ತೇನೆ. ഇങ്ങനെ ഒരാള് ഭൂമിയിലില്ല. ಇಂಥ ಒಬ್ಬ ವ್ಯಕ್ತಿತ್ವವು ಭೂಮಿಯಲ್ಲಿಲ್ಲ. ഈ ഭൂമിയിലെ സകല മനുഷ്യരെയും പിശാച് തോൽപ്പിച്ചിട്ടിരിക്കുകയാണ്. ಈ ಭೂಮಿಯ ಎಲ್ಲಾ ಮನುಷ್ಯರನ್ನು ಸೈತಾನನು ಸೋಲಿಸಿ ಹಾಕಿದ್ದಾನೆ. എല്ലാവരും പിശാചിനാൽ ഇറിറ്റേറ്റഡ് ആണ്. ಎಲ್ಲರೂ ಸೈತಾನ್ನಿಂದ ಬಹಳವಾಗಿ ಉಪದ್ರವಕ್ಕೀಡಾದವರಾಗಿದ್ದಾರೆ. യേശു മാത്രമേ ഉള്ളൂ പിശാചിന്റെ മേൽ ജയിച്ചു നിൽക്കുന്നവൻ. ಆದರೆ ಯೇಸು ಕ್ರಿಸ್ತನು ಮಾತ್ರವೇ ಸೈತಾನನನ್ನು ಸೋಲಿಸಿ ನಿಂತವನು. അതുകൊണ്ട് നമ്മുടെ മേൽ യേശു വളർന്നാൽ, ಆದರೆ ನಮ್ಮಲ್ಲಿ ಆ ಯೇಸು ಬೆಳೆಯುವುದಾದರೆ ഈ പിശാചിന് ഇവനൊന്നും ചെയ്യാൻ കഴിയത്തില്ല. ಈ ಸೈತಾನನಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. നമ്മളാണ് പിശാചിന് എപ്പോഴും ഒരു ആകർഷണമായി നിൽക്കുന്നത്. ನಾವಾಗಿದೆ ಯಾವಾಗಲೂ ಸೈತಾನಿಗೆ ಆಕರ್ಷಣೆಯಾಗಿ ನಿಂತಿರುವುದು. ആ ഞാൻ അങ്ങ് കുറഞ്ഞു പോണം, ಆ ನಾನು ಇಲ್ಲಿ ಕಡಿಮೆ ಆಗಬೇಕು. അപ്പം ഇന്ന് രാവിലെ വരെ എന്നെ ഈ പൊക്കത്തിൽ കണ്ട പിശാച്, ಇವತ್ತು ಬೆಳಗಿನವರೆಗೆ ಇಷ್ಟು ಎತ್ತರದಲ್ಲಿ ಕಂಡಂತ ಸೈತಾನನು അവൻ ഈ മീറ്റിംഗ് കഴിയുമ്പോൾ, ಈ ಒಂದು ಕೂಟ ಮುಗಿಯುವಾಗ എന്നെ നോക്കുമ്പോൾ ನನ್ನನ್ನು ನೋಡುವಾಗ ഈ പൊടി പോലെ താന്നിരിക്കുന്നത് കാണണം. ನಾನು ಧೂಳಿಗೆ ಸಮಾನವಾಗಿ ಬಿಟ್ಟದನ್ನು ಸೈತಾನ್ ನೋಡುತ್ತಾನೆ. അപ്പൊ പിശാച് നോക്കുമ്പോൾ, ಸೈತಾನ್ ನೋಡುವಾಗ ഇവനെ കൊണ്ട് എനിക്ക് ഒത്തിരി കാര്യം ചെയ്യിപ്പിക്കാനുണ്ടായിരുന്നു, ಇವನಿಂದ ನನಗೆ ಅನೇಕ ಕಾರ್ಯಗಳು ಮಾಡ್ಲಿಕ್ಕಿತ್ತು. പക്ഷെ ഇവനിതെന്ത് പറ്റി? ಆದ್ರೆ ಇವನಿಗೆ ಈಗ ಏನು ಸಂಭವಿಸಿತ್ತು? ഈ രാവിലെ ഇവൻ ഓക്കെ ആയിരുന്നു, ಈ ಬೆಳಗ್ಗೆ ಇವರು ಓಕೆ ಆಗಿದ್ರು, ഉച്ച കഴിഞ്ഞപ്പോൾ ഇവൻ ഇല്ലാതായി, ಮಧ್ಯಾಹ್ನ ನಂತರವಾದಾಗ ಇವನು ಕಡಿಮೆಯಾದ. എന്നിട്ട് ഇവൻ നിൽക്കുന്ന സ്ഥാനത്ത് ಅದ ನಂತರ ಇವನ್ ನಿಲ್ಲುವ ಸ್ಥಳದಲ್ಲಿ ഒരു ഡേഞ്ചറസ് മനുഷ്യൻ പൊങ്ങി നിൽക്കുന്നു. ಈಗ ಒಂದು ಬಹಳ ಆಪತ್ತಿಗೆ ಒಳಗಾಗಿರುವಂತ, ನನಗೆ ಆಪತ್ತು ತರುವಂತ ಒಬ್ಬ ಮನುಷ್ಯನು ಇವನಲ್ಲಿ ಬೆಳೆದಿದ್ದಾನೆ. ഓ, അവന്റെ അടുക്കൽ എനിക്ക് അടുക്കാൻ പറ്റത്തില്ല, ಅವನ ಬಳಿಗೂ ನನಗೆ ಸಮೀಪಿಸಲಿಕ್ಕೆ ಆಗುದಿಲ್ಲ, അവനെ നോക്കാൻ പോലും എനിക്ക് പറ്റത്തില്ല, ಅವನ್ ನೋಡುವುದಕ್ಕೂ ಕೂಡ ಆಗುವುದಿಲ್ಲ. അത് റജി നാരായണൻ അല്ല, ಅದು ರಜಿ ನಾರಾಯಣ ಅವರಲ್ಲ, അവൻ കുറഞ്ഞുപോയി. ಅವನು ಕಡಿಮೆಯಾಗಿದ್ದಾನೆ. ഇതാ യേശു അവന്റെ സ്ഥാനത്ത് വളർന്നു ಈಗ നിൽക്കുന്നു. ಅವನ ಸ್ಥಾನದಲ್ಲಿ ಯೇಸು ಬೆಳೆದು ನಿಂತಿದ್ದಾನೆ. പിശാച് ഓട്ടോമാറ്റിക്കലി പുറമോട്ട് പോകും. ಸೈತಾನನ್ನು ನೋಡುವಾಗ ಹೆದರಿ ಆತನು ಹಿಂಜಾರಿ ಹೋಗುತ್ತಾನೆ. നമ്മൾ എവിടൊക്കെയാണോ ഇങ്ങനെ നിൽക്കുന്നത്, ನಾವು ಎಲ್ಲಿ ತಲೆ ಎತ್ತಿ ನಿಂತಿದ್ದೇವೋ അവന്റെയാണ് പിശാച് ജയിക്കാൻ ആഗ്രഹിക്കുന്നത്. ಅವನಲ್ಲಿ ಆಗದೆ ಸೈತಾನನು ಜಯ ಹೊಂದಲಿಕ್ಕೆ നമ്മൾ ನಿಲ್ಲುವುದು. എവിടെയാണോ ചെറുതാകുന്നത്, ನಾವು ಎಲ್ಲಿ ಕಡಿಮೆಯಾಗುತ್ತೇವೋ അവിടെല്ല യേശു വലുതാകണം. ಅಲ್ಲೆಲ್ಲ ಯೇಸು ದೊಡ್ಡವನಾಗಬೇಕು. പിശാചിന് ഡ്യൂട്ടി ഇല്ല. ಸೈತಾನಿಗೆ ಯಾವ ಕಾರ್ಯಗಳು ನಮ್ಮಲ್ಲಿಲ್ಲ. എന്നെ കൊണ്ട് കള്ളം പറയിപ്പിക്കാൻ നോക്കിയാൽ, ನನ್ನಿಂದ ಸುಳ್ಳು ಹೇಳಿಸಲಿಕ್ಕೆ ನೋಡಿದರೆ പിശാചിന് യേശുവിനെ കൊണ്ട് കള്ളം പറയിപ്പിക്കാൻ കഴിയില്ല. ಯೇಸುವಿನಿಂದ ಆ ಸುಳ್ಳು ಹೇಳಿಸಲಿಕ್ಕೆ ಆಗುದಿಲ್ಲ. നമ്മൾ ഇല്ലാതാകുമ്പോൾ ನಾವು ಕಡಿಮೆಯಾಗುವಾಗ പിശാചിന് നമ്മുടെ മേൽ ഡ്യൂട്ടി ഇല്ലാതാകുന്നു. ಸೈತಾನನಿಗೆ ನಮ್ಮಲ್ಲಿ ಕಾರ್ಯವಿಲ್ಲದಾಗೆ ಆಗುತ್ತದೆ. എന്നാൽ നമ്മുടെ മേൽ യേശു വളരുമ്പോൾ, ಯಾಕಂದ್ರೆ ಆ ಯೇಸು ನಮ್ಮಲ್ಲಿ ಬೆಳೆಯುವಾಗ പിശാചിന്റെ കാര്യങ്ങൾ പൊളിയാൻ തുടങ്ങുന്നു. ಸೈತಾನ್ನ ಕ್ರಿಯೆಗಳು ಅಳಿಯಲ್ಪಡಲು ಆರಂಭಿಸುತ್ತದೆ. എത്ര പേർക്ക് ആഗ്രഹമുണ്ട് യേശു വളരണം? ಎಷ್ಟು ಮಂದಿಗೆ ಬಯಕಿದೆ ಆ ಯೇಸು ನನ್ನಲ್ಲಿ ವೃದ್ಧಿಯಾಗಬೇಕೆಂಬುದಾಗಿ? അയ്യോ, അങ്ങനെ എങ്ങനെ വളരാൻ പറ്റും? ಆಗ ಅಯ್ಯೋ ಹೇಗೆ ನಮಗೆ ಬೆಳೆಯಲಿಕ್ಕೆ ಸಾಧ್ಯ? ഒരു ദിവസം കൊണ്ട് അങ്ങനെ വളരാൻ പറ്റും? ಒಂದು ದಿನದಿಂದ ಹೇಗೆ ಬೆಳೆಯಲಿಕ್ಕೆ ಸಾಧ್ಯ? വേദപുസ്തകം പറയുന്നു, ಸತ್ಯ
ಸತ್ಯವೇದ ಹೇಳುತ್ತದೆ, ഒറ്റ രാത്രി കൊണ്ട് അഹരോന്റെ വടി തളിർപ്പിച്ച ദൈവം, ಒಂದೇ ರಾತ್ರಿಯಲ್ಲಿ ಆರೋನನ ಕೋಲು ಚಿಗುರಿಸಿದಂತ ದೇವರು, ഒറ്റ രാത്രി കൊണ്ട് ആമേൻ ഹാമാന്റെ കഴുകുമകരം തറുത്ത് ആമേൻ മോർദെഖായിയെ ഉയർത്തിയ ദൈവം, ಒಂದು ರಾತ್ರಿಯಲ್ಲಿ ಹಾಮಾನನು ತಯಾರಿಸಿದ ನೇಣುಗಂಬವನ್ನು ಬದಲಾಯಿಸಿ ಆಮೇನ್ ಮೊರ್ದೆಖಾಯಿಯನ್ನು ಮೇಲಕ್ಕೆತ್ತಿದ ದೇವರು, ഒറ്റ രാത്രി കൊണ്ട് ചെങ്കടൽ പിളർന്നു വെച്ച ദൈവത്തിന്, ಒಂದು ರಾತ್ರಿಯಲ್ಲಿ ಕೆಂಪು ಸಮುದ್ರವನ್ನು ಇಬ್ಬಾಗಿಸಿದ ದೇವರು, ഒറ്റ ദിവസം ഒറ്റ മണിക്കൂർ കൊണ്ട് നമ്മളെ മൊത്തത്തിൽ മാറ്റാൻ കഴിയും. ಒಂದು ಗಂಟೆಯಲ್ಲಿ ನಮ್ಮನ್ನು ಪೂರ ಬದಲಾಯಿಸಲಿಕ್ಕೆ ಸಾಧ್ಯ. ഓ എത്ര പേർക്ക് ആഗ്രഹമുണ്ട്? ಎಷ್ಟು ಮಂದಿಗೆ ಆ ಬಯಕೆ ಇದೆ? അസാധ്യങ്ങളെ സാധ്യമാക്കാനാണ് നമ്മളെ കുറിച്ച് ദൈവം ആഗ്രഹിക്കുന്നത്. ಅಸಾಧ್ಯಗಳನ್ನು ಸಾಧ್ಯ ಮಾಡುವುದಕ್ಕಾಗಿ ನಮ್ಮ ಕುರಿತಾಗಿ ದೇವರು ಆಲೋಚಿಸ್ತಾ ಇದ್ದಾನೆ. അതിനാണ് നമ്മളെ ഇവിടെ കൊണ്ടുവന്നിരുത്തിയത്. ಅವುಗಳಿಗಾಗಿ ದೇವರು ನಮ್ಮನ್ನು ಇಲ್ಲಿ ಕರೆತಂದಿದ್ದಾನೆ. അപ്പൊ ഇവിടെ വന്നിരുന്ന അത് തന്നെ ചോദിക്കണം. ಅದರಿಂದ ಇಲ್ಲಿ ಬಂದಿರುವಂತ ನೀವು ಅವನ್ನೇ ದೇವರಲ್ಲಿ ಬೇಡಿಕೊಳ್ಳಬೇಕು. എന്റെ മേൽ അസാധ്യങ്ങളെ സാധ്യമാക്കി തരണം. ನನ್ನ ಜೀವಿತದಲ್ಲಿ ಅಸಾಧ್ಯವನ್ನು ಸಾಧ್ಯ ಮಾಡಿಕೊಡಬೇಕು. എത്ര പേർക്ക് ആഗ്രഹം ഉണ്ടാകണേ? ಎಷ್ಟು ಮಂದಿಗೆ ಆಸೆ ಇದೆ? അപ്പൊ ഞാൻ ഒത്തിരി അസാധ്യതകളുള്ള മനുഷ്യനാണ്. ನಾನು ಅನೇಕ ಅಸಾಧ್ಯತೆಗಳಿರುವಂತ ಮನುಷ್ಯನಾಗಿದ್ದೇನೆ. ഒത്തിരി കഴിവുകേടുള്ള മനുഷ്യനാണ്. ತುಂಬಾ ಬಲಹೀನನಾದ ಮನುಷ್ಯನಾಗಿದ್ದೇನೆ. പക്ഷെ കർത്താവേ നിനക്ക് എന്നെ സ്ട്രോങ് ആക്കാൻ കഴിയും. ಕರ್ತನಿಗೆ ಹೇಳಬೇಕು, ನಿನಗೆ ನನ್ನನ್ನು ಬಲಿಷ್ಠರನಾಗಿ ಮಾಡ್ಲಿಕ್ಕೆ ಸಾಧ್ಯ. ഇന്നലെ രാത്രി നമ്മൾ കേട്ടതാണ്. ನಿನ್ನ ರಾತ್ರಿ ನಾವು ಕೇಳಿದೆವು, മോസസ് ഒറ്റ വിളിയോടുകൂടി ಮೋಶೆ ಎಂಬಂತ ಒಂದೇ ಒಂದು ಕರೆಯೊಂದಿಗೆ ഒരു പരാജയപ്പെട്ട മനുഷ്യൻ സക്സസ് ആയി മാറി. ಸೋಲ್ ಅನುಭವಿಸ್ತಾ ಇದ್ದಂತ ಮನುಷ್ಯನು ಜಯಶಾಲಿಯಾಗಿ ಮಾರ್ಪಡ್ತಾ ಇದ್ದಾನೆ. ഒരു സീറോയിൽ നിന്ന മനുഷ്യൻ ഔട്ട് ഓഫ് 100ലേക്ക് കയറാൻ തുടങ്ങി. ಒಬ್ಬ ಶೂನ್ಯವಾಗಿದ್ದ ಮನುಷ್ಯನು 100ಕ್ಕೆ 100ರಷ್ಟಾಗುತ್ತಾ ಇದ್ದಾನೆ. അവൻ ദൈവത്തിന് നമ്മളെ മാറ്റിമറിക്കാൻ കഴിയും. ದೇವರಿಗೆ ನಮ್ಮನ್ನು ಬದಲಾಯಿಸಲಿಕ್ಕೆ ಸಾಧ್ಯ. നടുന്നവനും നനയ്ക്കുന്നവനും പറ്റത്തില്ല. ನೆಡುವವನು ನೀರೊಯ್ಯುವವನಿಗೂ ಸಾಧ್ಯವಿಲ್ಲ. നമ്മളെയൊക്കെ നടാൻ ഒരുപാട് പാസ്റ്റർമാരും സഹോദരങ്ങളും ഒക്കെ ഉണ്ടായിരുന്നു. ನಮ್ಮನ್ನೆಲ್ಲ ನಡುವುದಕ್ಕೆ ಅನೇಕ ಸೇವಕರು, ಅನೇಕ ಪಾಸ್ಟರ್ಸ್ಗಳು ಇದ್ದರು. നമ്മളെ നനയ്ക്കാൻ ഒരുപാട് പേരുണ്ടായിരുന്നു. ನಮಗೆ ನೀರು ಹಾಕುವುದಕ್ಕೆ ಅನೇಕರಿದ್ದರು. പക്ഷെ അവർക്കാർക്കും നമ്മളെ വളർത്താൻ കഴിയത്തില്ല. ಆದರೆ ಅವರಿಂದ ಯಾರಿಗೂ ನಮ್ಮನ್ನು ಬೆಳೆಸಲಿಕ್ಕೆ ಸಾಧ್ಯವಾಗಲಿಲ್ಲ. എന്നെ ഈ സന്തോഷ് പാസ്റ്റർ വളർത്തുകയാണെങ്കിൽ, ನನ್ನನ್ನು ಈ ಸಂತೋಷ್ ಪಾಸ್ಟರ್ ಬೆಳೆಸುವುದಾದರೆ, അവൻ അദ്ദേഹത്തിന്റെ ഭാഷയ്ക്കനുസരിച്ച് എന്നെ വളർത്തും. ಅವರ ಭಾಷೆಗೆ ಅನುಗುಣವಾಗಿ ನನ್ನನ್ನು ಬೆಳೆಸ್ತಾರೆ. പുള്ളി ഒരു അമേരിക്കക്കാരന്റെ ഭാഷ വെച്ച് എന്നെ വളർത്താൻ കഴിയില്ല. ನನಗೆ ಅಮೆರಿಕದವನ ಭಾಷೆಯೊಂದಿಗೆ ಇವರನ್ನು ಬೆಳೆಸಲಿಕ್ಕೆ ಸಾಧ್ಯವಿಲ್ಲ. ഒരു ആഫ്രിക്കക്കാരന്റെ ഭാഷ അദ്ദേഹത്തിന് അറിയത്തില്ല, അതുകൊണ്ട് അത് വെച്ച് എന്നെ വളർത്താൻ കഴിയില്ല. ಆಫ್ರಿಕದವನ ಭಾಷೆ ಅವನಿಗೆ ಗೊತ್ತಿಲ್ಲ, ಆದ್ದರಿಂದ ಅದರ ಆಧಾರದಲ್ಲಿ ಬೆಳೆಸಲಿಕ್ಕೆ ಆಗುವುದಿಲ್ಲ. അദ്ദേഹത്തിന്റെ ലെവലിലുള്ള നിലയിലേ എന്നെ അദ്ദേഹത്തിന് വളർത്താൻ കഴിയും. ನನ್ನ ಮಟ್ಟಕ್ಕೆ ಅನುಗುಣವಾಗಿ ಮಾತ್ರ ಇವರನ್ನು ಬೆಳೆಸಲಿಕ್ಕೆ ಸಾಧ್ಯ. വളരുമാറാക്കുന്ന ദൈവത്തിന് അങ്ങനല്ല. ಆದರೆ ಬೆಳೆಸುವಂತ ದೇವರಿಗೆ ಹಾಗೆ ಅಲ್ಲ. ദൈവം നമ്പർ 1 ആണ്. ದೇವರು 1ನೆಯ ಸ್ಥಾನದಲ್ಲಿದ್ದಾನೆ. ദൈവത്തിന് പരാജയമില്ല. ದೇವರಿಗೆ ಸೋಲಿಲ್ಲ. ദൈവം ഏത് ഭാഷയും അറിയാവുന്നവനാണ്. ದೇವರು ಎಲ್ಲಾ ಭಾಷೆಯನ್ನು ತಿಳಿದವನಾಗಿದ್ದಾನೆ. ദൈവത്തിന് കഴിയാത്ത ഒരു ഏരിയയും ഇല്ല. ದೇವರಿಗೆ ಅಸಾಧ್ಯವಾದ ಯಾವ ಮಂಡಲಗಳು ಇಲ್ಲ. ഓ ദൈവത്തിന് നമ്മളെ ലോകത്തിലുള്ള എല്ലാ രാജ്യങ്ങളെക്കാൾ നമ്പർ 1 ആക്കി വളർത്താൻ കഴിയും. ದೇವರಿಗೆ ಎಲ್ಲಾ ಲೋಕದ ಎಲ್ಲಾ ರಾಜ್ಯಗಳಿಗಿಂತಲೂ ಅತ್ಯುಚ್ಚದಲ್ಲಿ ನಮ್ಮನ್ನು ಬೆಳೆಸಲಿಕ್ಕೆ ಸಾಧ್ಯ. ദൈവത്തിന്റെ സ്റ്റാൻഡേർഡിൽ ദൈവം വളർത്തും. ದೇವರ ಗುಣಮಟ್ಟದಲ್ಲಿ ನಮ್ಮನ್ನು ಬೆಳೆಸ್ತಾನೆ. അങ്ങനെ ദൈവത്തിന്റെ സ്റ്റാൻഡേർഡിൽ നമ്മൾ വളർന്നാൽ, ಹಾಗೆ ದೇವರ ಗುಣಮಟ್ಟದಲ್ಲಿ ನಾವು ಬೆಳೆದರೆ, ആമേൻ, പിശാചിന് നമ്മുടെ മേൽ ജയിക്കാൻ കഴിയത്തില്ല. ಸೈತಾನನಿಗೆ ನಮ್ಮಲ್ಲಿ ಜಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. അതാണ് ദൈവം വളർത്തുന്നതിന്റെ മർമ്മം. ಅದಾಗಿದೆ ದೇವರು ನಮ್ಮನ್ನು ಬೆಳೆಸುವಂತದರ ರಹಸ್ಯ. അവൻ നിങ്ങളൊന്ന് പറഞ്ഞുകൊണ്ടൊക്കെ ഇരിക്കും ഞാൻ ഈ പറയുന്നതൊക്കെ. ನೀವು ಇದನ್ನೆಲ್ಲ ಹೇಳುತ್ತಾ ಇರಬೇಕು, ನಾನು ಹೇಳುವಂತ ಸಂಗತಿಗಳನ್ನು. ಇದೀರಾ? ഇങ്ങനെ വന്നിരിക്കാതെ നിങ്ങൾ ഹോട്ടലിൽ പോയാൽ ഇങ്ങനെ കയറി ഇരുന്ന ഹോട്ടലുകാർ ഇറക്കി വിടും. ನೀವು ಹೋಟೆಲಲ್ಲಿ ಕೂತು ಹೀಗೆ ಕೂತರೆ ಹೋಟೆಲ್ನವರು ನಿಮ್ಮನ್ನು ಹೊರಗಾಕ್ತಾರೆ. ആ വെയിറ്റർ ചോദിക്കും, എതുക്ക് എന്തിനാ ഇവിടെ വന്നേ? ವೇಟರ್ ಕೇಳ್ತಾರೆ, ಯಾಕೆ ಬಂದಿದ್ದೀರಿ ಅಂತ. അവിടെ ചെന്നാൽ ഇങ്ങനെ അവർ വന്നിരുന്നു, ഇവിടെ മസാല ദോശ ഇരിക്ക, ഇഡ്ഡലി ഇരിക്ക, വട ഇരിക്ക, ഉപ്പുമാ ഇരിക്ക, ഉത്തപ്പ ഇരിക്ക, എന്നാ വേണോ? ഒന്നും വേണ്ട, ഇറക്കി പോടാ. ಅವರು ಬಂದು ಕೇಳ್ತಾರೆ, ಮಸಾಲೆ ದೋಸೆ ಇದೆ, ಬೇರೆ ಬೇರೆ ಕಾರ್ಯಗಳನ್ನು ಹೇಳ್ತಾರೆ, ಏನು ಬೇಡ ಅಂತ ಹೇಳಿದ್ರೆ ಹೋಗು ಅಂತ ಹೇಳ್ತಾರೆ. അവൻ നീ പിന്നെ എതുക്ക ഇവിടെ കയറി വന്നിരിക്കുന്നേ? ಮತ್ತೆ ಯಾಕೆ ನೀನು ಹತ್ತಿ ಬಂದಿದೀಯಾ? അതുകൊണ്ട് ഈ ചർച്ച ഇതിനകത്ത് വന്നിരുന്ന എന്തെങ്കിലുമൊക്കെ ചോദിച്ചോണ്ടിരിക്കണം. ಸಭೆಯೊಳಗೆ ಬರುವಾಗ ಏನನ್ನಾದರೂ ಕೇಳ್ತಾ ಇರಬೇಕು. ಅಲ್ಲ, ಈ ಸಭೆയുടെ ഓണർ ചോദിക്കും, നീ എതുക്ക ഇതിനകത്ത് വന്നിരിക്കുന്നേ? ಇಲ್ಲದ್ರೆ ಸಭಾಪಾಲಕರು ಕೇಳ್ತಾರೆ,
ಯಾಕೆ ಇಲ್ಲಿ ಬಂದಿದೀಯ? അത് ഹോളി സ്പിരിറ്റ് ഇവിടുത്തെ ഈ കാര്യങ്ങളൊക്കെ നോക്കുന്ന ആളാണ്. ಪರಿಶುದ್ಧಾತ್ಮನಾಗಿದ್ದಾನೆ, ಇಲ್ಲಿನ ಕಾರ್ಯಗಳನ್ನು ವಿಚಾರಿಸ್ತಾ ಇರುವಂತವನು. ഇങ്ങനെ ഒന്ന് ചോദിക്കും, എന്താ ഈ കുറിപ്പും ബുക്കും ഒക്കെ ആയിട്ട് വന്നിരിക്കുന്നേ? ನೀವು ಯಾಕೆ ಈ ಬುಕ್ ಎಲ್ಲ ಹಿಡ್ಕೊಂಡು ಬಂದದ್ದು? അവൻ ഇവിടെ വന്നിരുന്നാൽ ഈ ഡീലിനനുസരിച്ചിരിക്കണം. ಇಲ್ಲಿ ಬಂದರೆ ಇಲ್ಲಿನ ವ್ಯವಹಾರದೊಳಗೆ ನೀನು ಆಗಿರಬೇಕು. അങ്ങ് പ്രസംഗിച്ചോണ്ടൊക്കെ ഇരിക്കണം. ನೀವು ಪ್ರಸಂಗ ಮಾಡುತ್ತಾ ಇರಬೇಕು. ഞാൻ ഈ 2001 രക്ഷിക്കപ്പെട്ട സമയത്ത് സൗദിയിൽ ജോലി ചെയ്യുമ്പോഴായിരുന്നു. ನಾನು ಸೌದಿ ಅರೇಬಿಯಾದಲ್ಲಿ ವೃತ್ತಿಯಲ್ಲಿದ್ದಾಗ 2001ರಲ್ಲಿ ರಕ್ಷಣೆ ಹೊಂದಿದ ಸಮಯದಲ್ಲಿ ഞാൻ ഈ ഒരു പാസ്റ്ററും ഒരു ഭാര്യ ഉണ്ടായിരുന്നു. ಒಬ್ಬ ಸಭಾಪಾಲಕರು ಮತ್ತು ಸಭಾಪಾಲಕಿ ಇದ್ದರು. അവർ ഈ ഇടയ്ക്ക് ഇങ്ങനെ ഫാസ്റ്റിംഗ് പ്രെയർ വെക്കും. ഞങ്ങൾ രണ്ടുപേരും അവധി ദിവസം ಆಯതുകൊണ്ട് ആരും വരത്തില്ല. ಮಧ್ಯ ದಿನದಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ಇಡ್ತಾರೆ. ಅದರ ರಜಾ ದಿನಗಳಿಲ್ಲದ ಕಾರಣ ಯಾರು ಬರುವುದಿಲ್ಲ. എനിക്ക് 3 മണിയാകുമ്പോൾ ഓഫീസ് തീരും. ನನಗೆ 3 ಗಂಟೆ ಆಗುವಾಗ ಆಫೀಸ್ ಕಚೇರಿ ಕೆಲಸ ಮುಗಿಯುತ್ತದೆ. അത് കഴിഞ്ഞ് എനിക്ക് വേറെ ഞാൻ നേരെ ഇവരുടെ വീട്ടിലോട്ടാണ് ചെല്ലുന്നത്. എനിക്ക് ഇങ്ങനെ വചനം കേൾക്കണം. ನನ್ನ ಕೆಲಸದ ನಂತರ ನಾನು ನೇರವಾಗಿ ಸಭಾಪಾಲಕರ ಮನೆಗೆ ಹೋಗ್ತಾ ಇದ್ದೆ. ನನಗೆ ವಾಕ್ಯ ಕೇಳಬೇಕಾಗಿತ್ತು. ഒരു 7 days ഫാസ്റ്റിംഗ് ആണ്. ಆಗ 7 ದಿನದ ಉಪವಾಸವಾಗಿತ್ತು. അവിടെ ജോലി ചെയ്യാനാണല്ലോ പോയത്, അതുകൊണ്ട് അവിടെ എല്ലാവരും ജോಲಿ ചെയ്യുകയാണ്. ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದ ಕಾರಣ ಎಲ್ಲರೂ ಕೆಲಸದಲ್ಲೇ ತೊಡಗ್ತಾ ಇದ್ರು. അല്ലെ ആ രാജ്യത്തു നിന്ന് നമുക്ക് തിരിച്ചു പോകേണ്ടി വരും. ಇಲ್ಲದ್ರೆ ಆ ರಾಜ್ಯದಿಂದ ಹಿಂದೆ ಹೋಗ್ಬೇಕಾಗ್ತದೆ. നമ്മൾ ഏത് പർപ്പസിനാണോ എവിടെ ചെല്ലുന്നത് ആ പർപ്പസ് ഓപ്പറേറ്റ് ചെയ്യണം. ನಾವು ಯಾವ ಉದ್ದೇಶಕ್ಕೋಸ್ಕರವಾಗಿ ಒಂದು ರಾಜ್ಯಕ್ಕೆ ಹೋಗ್ತೇವೋ ಆ ಉದ್ದೇಶದಲ್ಲಿ ನಾವು ಬ್ಯುಸಿ ಆಗಿರಬೇಕು. അപ്പൊ അവിടെ യജമാനന് നമ്മുടെ അകത്തുനിന്ന് ഔട്ട്കം ആവശ്യമുണ്ട്. റിസൾട്ട് ಯಾಕಂದ್ರೆ ಅಲ್ಲಿನ ಯಜಮಾನನಿಗೆ ನಮ್ಮ ಒಂದು ವಿಜಯ ಅಥವಾ ನಮ್ಮ ಕ್ರಿಯೆಗಳು ಬಹಳ ಅವಶ್ಯವಿದೆ. എങ്കിലേ അദ്ദേഹം നമുക്ക് പ്രതിഫലം തരത്തുള്ളൂ. ಹಾಗಿದ್ರೆ ಮಾತ್ರ ನಮ್ಮ ಕೆಲಸಕ್ಕೆ ಸಂಬಳ ಸಿಗುವಂಥದ್ದು. അപ്പൊ ചർച്ചിനകത്തുനിന്ന് ദൈവം നമുക്ക് അനുഗ്രഹം തരണമെങ്കിൽ നമ്മുടെ അകത്തുനിന്ന് എന്തെങ്കിലുമൊക്കെ ദൈവം എക്സ്പെക്ട് ചെയ്യും. ಚರ್ಚಿನ ಒಳಗಿಂದ ದೇವರೇನಾದ್ರೂ ಆಶೀರ್ವಾದ ಕೊಡಬೇಕಾದರೆ ದೇವರು ನಮ್ಮೊಳಗಿಂದ ಏನನ್ನೋ ಬಯಸ್ತಾ ಇದ್ದಾನೆ. അപ്പൊ ഞാൻ 3 മണി കഴിഞ്ഞ് തന്നെ അവിടെ ചെന്നു. 3 ಗಂಟೆ ನಂತರ ಆ ಸ್ಥಳಕ್ಕೆ ನಾನು ಹೋದೆ. അപ്പൊ എന്നോട് പാസ്റ്റർ പറഞ്ഞു, ഇന്ന് ബ്രദർ പ്രസംഗിക്കും. ಅವತ್ತು ಸಭಾಪಾಲಕರು ಹೇಳಿದ್ರು, ಇವತ್ತು ಸಹೋದರ ನೀವು ಪ್ರಸಂಗ ಮಾಡುತ್ತೀರಿ. ഞാൻ ഭയങ്കര ഹാപ്പി ആയിപ്പോയി. ನಾನು ಬಹಳ ಸಂತೋಷವುಳ್ಳವನಾದ. ഞാൻ ബൈബിൾ എടുത്ത് കെട്ടിപ്പിടിച്ച് ഉമ്മ കൊടുത്തു. ನಾನು ಸತ್ಯವೇದವನ್ನು ತೆಗೆದುಕೊಂಡು ಆಲಿಂಗನ ಮಾಡಿ ಅದಕ್ಕೆ ಮುದ್ದಿಟ್ಟೆ. അപ്പൊ മേളത്തെ ഹോളിലാണ് പ്രാർത്ഥന. ಮೇಲಿನ ಅಂತಸ್ತದಲ್ಲಿ ಆಗಿತ್ತು ಪ್ರಾರ್ಥನೆ. അപ്പൊ ഞാൻ പ്രാർത്ഥിച്ചു, ദൈവമേ ദൈവമേ സംസാരിക്കണേ, എനിക്ക് ദൈവം പ്രസംഗിക്കാൻ ചാൻസ് കിട്ടിയല്ലോ, ഐ ലവ് യു ലോർഡ് ഗോഡ് ഹോളി സ്പിരിറ്റ് ഒക്കെ പറഞ്ഞാടിക്കുക. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ, ದೇವರೇ ಅವಕಾಶ ಕೊಟ್ಟದಕ್ಕಾಗಿ ಸ್ತೋತ್ರ, ನೀನು ನನ್ನೊಂದಿಗೆ ಮಾತನಾಡು ಎಂಬುದಾಗಿ. ഞാൻ എന്നെത്തി എന്നപ്പം ഞങ്ങള് ഭയങ്കര ആളാണ്. ಅಲ್ಲಿ ಅದರೊಳಗೆ ಹೋದಾಗ ತುಂಬಾ ಜನರು ಹೆಚ್ಚಾಗಿ ಕೂತಿದ್ರು. അപ്പൊ ഞാനാണ് പ്രസംഗിക്കാൻ നിൽക്കുന്നത്. ನಾನಲ್ಲಿ ಪ್ರಸಂಗ ಮಾಡ್ಲಿಕ್ಕೆ ಕೂತಿದ್ದೆ. ആന്റിയാണ് ഒരു ജനം. ಆಂಟಿ ಆಗಿದ್ರು ಅಲ್ಲಿನ ಜನ. അവിടെ ആണുങ്ങളുടെ ഭാഗത്ത് ഒരു അങ്കിൾ ഇരിപ്പുണ്ട്. ദാറ്റ് ഈസ് മൈ പാസ്റ്റർ. ಸಹೋದರರ ಭಾಗದಲ್ಲಿ ಒಬ್ಬರು ಅಂಕಲ್ ಇದ್ದರು, ಅದು ಪಾಸ್ಟರ್, ನನ್ನ ಪಾಸ್ಟರ್. ഞാൻ നോക്കിയ ഭയങ്കര ക്രൗഡ്. ನಾನ್ ನೋಡುವಾಗ ತುಂಬಾ ಜನ ಸಂದಣಿ. പാസ്റ്റർ ആന്റി ഇരിപ്പുണ്ട്, പാസ്റ്റർ ഇരിപ്പുണ്ട്. ಪಾಸ್ಟರ್ ಆಂಟಿ ಇದ್ದಾರೆ, ಪಾಸ್ಟರ್ ಇದ್ದಾರೆ. ഞാൻ അങ്ങോട്ട് കേറി അങ്ങോട്ട് നിന്നു. ನಾನು ಹತ್ತಿ ಅಲ್ಲಿ ನಿಂತೆ. ഹല്ലേലൂയ ಹಲ್ಲೆಲೂಯಾ ಹೇಳಿದೆ. ഹല്ലേലൂയ ನಾನು ಹೇಳಿದೆ ಹಲ್ಲೆಲೂಯಾ ಎಂಬುದಾಗಿ. ಅವರು ಹಲ್ಲೇಲೂಯ പറഞ്ഞു. ಅವರು ಹಲ್ಲೆಲೂಯಾ ಹೇಳಿದರು. ಅವರು ಅಂಕಲ್ ಹಲ್ಲೇಲೂಯ ಅವರ ಅಂಕಲ್ ನೀವು ಹಲ್ಲೆಲೂಯಾ ಹೇಳಿ ಅಂತ. ಅಂಕಲ್ ಹಲ್ಲೇಲೂಯ പറഞ്ഞു. ಅಂಕಲ್ ಕೂಡ ಹಲ್ಲೆಲೂಯಾ ಹೇಳಿದ್ರು. ಆಂಟಿ ಹಲ್ಲೇಲೂಯ ಅವರ ಆಂಟಿ ಹಲ್ಲೆಲೂಯಾ ಹೇಳ್ರಿ. 1 മണിക്കൂർ ಅದು ಮಟ್ಟം 1 ಗಂಟೆ ಆ ರೀತಿಯಾಗಿ ಮಾಡಿದೆ. വേറൊന്നും അറിയത്തില്ല, ಬೇರೆ ಏನು ಗೊತ್ತಿಲ್ಲ. ജസ്റ്റ് ന്യൂലി രക്ഷിക്കപ്പെട്ടതാണ്. ಯಾಕಂದ್ರೆ ಹೊಸದಾಗಿ ನಾನು ರಕ್ಷಣೆ ಅನುಭವಕ್ಕೆ ಬಂದದ್ದು. അപ്പൊ വേറൊന്നും അറിയത്തില്ല പറയാൻ. ಬೇರೆ ಏನು ಹೇಳಲಿಕ್ಕೆ ಗೊತ್ತಿಲ್ಲ. ആ പാവം അങ്കിളും ആന്റി 1 മണിക്കൂർ ഹല്ലേലൂയ 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 പറഞ്ഞോണ്ടിരുന്നു. ಪಾಪ ಬಡಪಾಯಿಗಳಾಗಿರುವ ಸಭಾಪಾಲಕಿ ಹಲ್ಲೆಲೂಯಾ ಹೇಳ್ತಾ ಇದ್ರು. അപ്പൊ ഞാൻ ഭയങ്കര ത്രില്ലിലാണ്. ನಾನು ಬಹಳ ಆಸಕ್ತಿಯಿಂದ ಇದ್ದೆ. ഞാൻ ഹല്ലേലൂയ പറയിച്ച് വേർത്ത് കുളിച്ച് നിൽക്കുകയാണ്. ನಾನು ಹಲ್ಲೆಲೂಯಾ ಹೇಳಿ ನನ್ನ ಒಳಗೆ ಬೆವರು ಸುರಿತಾ ಇದೆ. ഹല്ലേലൂയ ಹಲ್ಲೆಲೂಯಾ ഹല്ലേലൂയ ಹಲ್ಲೆಲೂಯಾ. ദൈവം പോലും ഓർത്തുകയാണ്, എടാ ഒരെണ്ണം മാറ്റി പറ. ದೇವರು ಕೂಡ ನೆನೆಸಿ ಇರ್ಬೋದು, ಮನುಷ್ಯನೇ ಒಂದಾದ್ರೂ ಬದಲಾಯಿಸಿ ಹೇಳಂತ. ഒരു പുതിയ വേക്കെങ്കിലും ഒന്നെങ്കിലും പറയട്ടെ. ഈ ബൈബിൾ ഇതിന്റെ കയ്യിലുണ്ടല്ലോ. ಒಂದು ಹೊಸ ಪದ ಆದ್ರೆ ಹೇಳ್ಬೇಕಲ್ಲ. ಬೈಬಲ್ ನಿನ್ನ ಕೈಯಲ್ಲಿ ಇದೆಯಲ್ಲ. അറിയത്തില്ലൊന്നും പറയാൻ. ಗೊತ್ತಿಲ್ಲ ಏನು ಹೇಳಲಿಕ್ಕೆ. നമ്മുടെ സ്റ്റാർട്ടിങ് 0-യിലാണെങ്കിലും നമ്മൾ നോക്കുന്ന ഒരു ദൈവമുണ്ട്. ನಮ್ಮ ಆರಂಭ ಶೂನ್ಯವಾಗಿದ್ದರೂ
ನಮ್ಮನ್ನು ನೋಡುವಂತ ದರ್ಶಿಸುವಂತ ಒಬ್ಬ ದೇವರಿದ್ದಾನೆ. വളരുമാറാക്കുന്ന ദൈവത്തിന് നമ്മളെ കാണണം. ಬೆಳೆಸುವಂತ ದೇವರಿಗೆ ನಮ್ಮನ್ನು ದರ್ಶಿಸಬೇಕೆಂಬುದಾಗಿ ಬಯಸ್ತಾನೆ. അന്ന് പിടിച്ച ബൈബിളായത്, ಅಂದು ಕೈಯಲ್ಲಿ ಹಿಡಿದಂತ ಸತ್ಯವೇದ. കൃപയാൽ ഇന്ന് വരെ ദൈവം ഇത് മാറ്റിയിട്ടില്ല. ಕೃಪೆಯಿಂದ ಇದುವರೆಗೂ ಆತನು ನನ್ನಿಂದ ಕಸಕೊಳ್ಳಿಲ್ಲ. നമ്മുടെ ആഗ്രഹമാണ് ദൈവം ഇങ്ങനെ അളക്കുന്നത്. ನಮ್ಮ ಬಯಕೆ ಆಗಿದೆ ದೇವರು ಅಳತೆ ಮಾಡುವಂತದ್ದು. പണ്ട് ട്രിവാൻഡ്രത്ത് ഒരു കൺവെൻഷൻ നടക്കുകയാണ്, മീറ്റിംഗ് നടക്കുകയാണ്. ತ್ರಿವಂಡದಲ್ಲಿ ಒಂದು ದೊಡ್ಡ ಕೂಟ ನಡೀತಾ ಇದೆ. 2002 സൗദിയിൽ നിന്ന് തിരിച്ചു വന്നത്. 2002 ಸೌದಿಯಿಂದ ನಾನು ಹಿಂದಕ್ಕೆ ಊರಿಗೆ ಬಂದೆ. എന്റെ ഭാര്യ ഡിവോഴ്സിന് പേപ്പറുകൾ ഫയൽ ചെയ്യാൻ പോവാണ്. ನನ್ನ ಹೆಂಡತಿ ವಿಚ್ಛೇದನಕ್ಕೆ ಪೇಪರ್ಗಳು ರೆಡಿ ಮಾಡ್ತಾ ಇದ್ದಾರೆ. എന്റെ ഫാമിലി മൊത്തം ഡിസ്റ്റർബ് ആണ്. ನನ್ನ ಕುಟುಂಬದವರೆಲ್ಲ ನನಗೆ ತನ್ನನ್ನು ತರಾಟೆಗೆ ತೆಗೆದುಕೊಂಡು എല്ലാവരും എന്നെ അടിക്കാനും കൊല്ലാനും RSS ഇങ്ങനെ എല്ലാവരും കൂടി വരുന്നു. ಅವರೆಲ್ಲರೂ ಕೊಲ್ಲುವುದಕ್ಕೋಸ್ಕರವಾಗಿ ವಿವಿಧ ಸಂಘಟನೆಗಳು ನನಗೆ ಎದುರಾಗಿ ಬಂದರು. എല്ലാവരും ഭയങ്കര പ്രശ്നമാണ് മൊത്തത്തിൽ. ನನಗೆ ಬಹಳ ಸಮಸ್ಯೆಗಳೇ ಹೆಚ್ಚಾಗಿತ್ತು. വീടിനകത്ത് എന്നെ അങ്ങ് ഉപദ്രവിക്കുക വലിയ ವಿಷಯങ്ങളാണ്. ಮನೆಯೊಳಗೆ ನನಗೆ ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದ್ದರು. ತುಂಬಾ ನನಗೆ ಸಮಸ್ಯೆಗಳೇ ಇತ್ತು. 20 ദിവസം കഴിഞ്ഞ് എനിക്ക് തിരിച്ചു ഗൾഫിൽ പോകണം. 20 ದಿನಗಳ ನಂತರ ನನಗೆ ಪುನಃ ವಾಪಸ್ ಸೌದಿಗೆ ಹೋಗಬೇಕು. എൻ്റെ പുതിയ വിസയും ടിക്കറ്റും ഒക്കെയാണ് ഇരിക്കുന്നത്. ಹೊಸ ವೀಸಾ ಮತ್ತು ಹೊಸ ಟಿಕೆಟ್ ನನ್ನ ಕೈಯಲ್ಲಿದೆ. അവൻ ദൈവനെ അനുഗ്രഹിച്ചാണ് ഇപ്പൊ നാട്ടിലോട്ട് വിട്ടിരിക്കുന്നത്. ದೇವರು ನನ್ನನ್ನು ಆಶೀರ್ವದಿಸಿಯೇ ನನ್ನನ್ನು ಊರಿಗೆ ಕಳಿಸಿರುವುದು. എന്നിട്ട് ദൈവം ഒരു ദിവസം എന്നോട് ചോദിച്ചു. ಒಂದ್ಸರಿ ದೇವರು ನನ್ನ ಹತ್ರ ಹೀಗೆ ಪ್ರಶ್ನೆ ಹಾಕಿದರು. നിനക്ക് എന്റെ ഒരു വിസ ഞാൻ തരട്ടെ? ನಿನಗೆ ನನ್ನ ಒಂದು ವೀಸಾ ಕೊಡಲಿಯಾ? ഞാൻ എന്തോ കേട്ടാലും പോരട്ടെ പറയും. ದೇವರು ಏನು ಹೇಳಿದ್ರು ನಾನು ಬರ್ಲಿ ಅಂತ ಹೇಳ್ತಾ ಇದ್ದೆ. ഭയങ്കര ആവേശമായിരുന്നു, ಬಹಳ ಆಸಕ್ತಿ ಇತ್ತು ನನಗೆ. അന്ന് ദൈവം ഈ ബൈബിൾ ഇങ്ങനെ ഒരു ദർശനത്തിൽ എടുത്ത് ഇങ്ങനെ കാണിച്ചു. ಒಂದು ದಿನ ಆ ಸತ್ಯವೇದವನ್ನು ನನಗೆ ದರ್ಶನದಲ್ಲಿ ಹೀಗೆ ತೋರಿಸಿದ. അപ്പൊ ഞാനത് കേറി അങ്ങ് പിടിച്ചു. ನಾನು ಅದನ್ನು ಅಪ್ಪಿ ಹಿಡ್ಕೊಂಡೆ. എന്നിട്ട് ഞാൻ വൈഫിനോട് പറഞ്ഞു, ഇനി ഞാൻ തിരിച്ചു പോകുന്നില്ല. ನಂತರ ನಾನು ಹೆಂಡತಿಗೆ ಹೇಳಿದೆ, ನಾನು ಇನ್ನು ಹಿಂತಿರುಗಿ ಹೋಗುವುದಿಲ್ಲ. അവരെല്ലാം ഭയങ്കര പ്രശ്നമായി. ಅವರು ಬಹಳ ಸಮಸ್ಯೆಯನ್ನು ಎಬ್ಬಿಸಿದರು. എന്റെ വിഷയം ഹോളി സ്പിരിറ്റ് പറയുന്നതാണ്. ನನ್ನ ವಿಷಯ ಪರಿಶುದ್ಧಾತ್ಮ ನನಗೆ ಹೇಳುವಂತದ್ದು ಮಾತ್ರ. ലൈഫിൽ റിസ്ക് എടുക്കുന്നവരെ മാത്രമാണ് പരിശുദ്ധാത്മാവൻ ആവശ്യം. ಜೀವಿತದಲ್ಲಿ ಯಾರು ರಿಸ್ಕ್ ತೆಗೆದುಕೊಳ್ತಾರೋ ಅವರಿಗೆ ಮಾತ್ರ ಪರಿಶುದ್ಧಾತ್ಮನ ಕಾರ್ಯ ನೋಡ್ಲಿಕ್ಕೆ ಸಾಧ್ಯ. നമ്മളെ ചുമ്മാ ഇങ്ങനെ തള്ളിക്കൊണ്ട് ദൈവം പോകത്തില്ല. ನಮ್ಮನ್ನು ಸುಮ್ಮನೆ ದೂಡಿಕೊಂಡು ದೇವರು ಹೋಗುವುದಿಲ್ಲ. നമ്മുടെ മനസ്സ് വേണം 50-50 ആയിരിക്കണം. ನಮ್ಮ ಮನಸ್ಸು 50-50 1% നമ്മുടെ അകത്ത് മനസ്സുണ്ടായിരിക്കണം. 1% ಆದರೂ ನಮ್ಮೊಳಗೆ ಆ ಮನಸ್ಸು ಆಸಕ್ತಿ ಇರಬೇಕು. ബാക്കി 99% പവറും ദൈവം നമുക്ക് വേണ്ടി. ಉಳಿದ 99% ಕೂಡ ದೇವರು ನಮ್ಮಲ್ಲಿ ತನ್ನ ಶಕ್ತಿಯನ್ನು ಕೊಡುವ. 1% ജെന്യൂൻ ആയിരിക്കണം. ಆ 1% ಯಥಾರ್ಥವಾಗಿರಬೇಕು. അവനെ കൊതിയോടെ എന്റെ ദിവസങ്ങൾ തള്ളി നീക്കി. ಹಾಗೆ ನಾನು ಆಸಕ್ತಿಯಿಂದ ನನ್ನ ಜೀವನವನ್ನು ಮುಂದೆ ಸಾಗಿಸಿದೆ. ഞാൻ ഇങ്ങനെ ടെസ്റ്റ് മണി പറയാനായിട്ട് ഓരോ ചർച്ചകളിൽ എന്നെ വിളിക്കും. ನಾನು ಹೀಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ಒಂದೊಂದು ಸಭೆಗಳಿಗೆ ನನ್ನ ಆಮಂತ್ರಣ ಕೊಡ್ತಾ ಇದ್ರು. ഞാൻ സാക്ഷ്യം പറയാൻ പോകുമ്പോഴേക്കും ഭൂതങ്ങളൊക്കെ അഴിഞ്ഞു പോകും, രോഗികൾ സൗഖ്യമാകുന്നു, ഭയങ്കര സംഭവം. ನಾನು ಸಾಕ್ಷಿ ಹೇಳ್ತಾ ಇರುವಾಗಲೇ ದೆವ್ವಗಳು ಬಿಟ್ಟು ಹೋಗುದು, ರೋಗಿಗಳು ಸ್ವಸ್ಥವಾಗುತ್ತಾ ಇದ್ದರು. അപ്പൊ എനിക്കൊന്നും അറിയത്തില്ല. ಆ ಸಮಯದಲ್ಲಿ ನನಗೆ ಏನು ಗೊತ್ತಿರಲಿಲ್ಲ. ബൈബിളും പിടിച്ചോണ്ട് എഴുന്നേറ്റൊക്കെ നിൽക്കും. ನಾನು ಸತ್ಯವೇದನ ಹಿಡ್ಕೊಂಡು ಎದ್ದು ನಿಂತು ನಿಲ್ತಿದ್ದೆ. See, the first day when God spoke to me, നീ പ്രസംഗിക്കാമോ എന്നോട് ചോദിച്ചപ്പോൾ ഈ ബൈബിളും കൊണ്ട് ഞാൻ സൗദിയിൽ എഴുന്നേറ്റ് നിന്ന് ഹല്ലേലൂയ പറഞ്ഞവനാണ്. ನೋಡ್ರಿ, ನಾನು ನಿನಗೆ ಪ್ರಸಂಗ ಮಾಡಬಹುದೇ ಎಂಬುದಾಗಿ ಹೇಳಿದಾಗ ನಾನು ಆಸಕ್ತಿಯಿಂದ ಮಾಡ್ತೇನೆ ಅಂತೇಳಿ 1 ಗಂಟೆ ಹಲ್ಲೆಲೂಯ ಹೇಳಿದಂತ ಚರಿತ್ರೆ. ആ ദിവസം ദൈവം എഴുതിയിട്ടിട്ടുണ്ട്. ಆ ದಿವಸವನ್ನು ದೇವರು ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ദൈവം അത് ആ മനസ്സ് എഴുതിയിട്ടിട്ടുണ്ട്. ತನ್ನ ಆ ಮನಸ್ಸನ್ನು ಆತನು ಬರೆದಿಟ್ಟಿದ್ದಾನೆ. അന്ന് ഇന്നും എഴുന്നേറ്റങ്ങ് നിൽക്കും. ಅಂದು ಇಂದು ನಾನು ಎದ್ದು ನಿಲ್ಲುವುದು ಮಾತ್ರ. ഇവിടെ എഴുന്നേറ്റങ്ങനെ നിൽക്കുന്നത്. ಇವತ್ತು ಕೂಡ ನಾನು ಎದ್ದು ನಿಂತದ್ದು ಮಾತ್ರ. ഞാനിതൊന്നും പ്ലാൻ ചെയ്യാറില്ല. ನಾನೇನು ಯೋಜನೆ ಹಾಕುವುದಿಲ್ಲ. Let the Spirit speak through me. ಆದರೆ ಪರಿಶುದ್ಧಾತ್ಮನು ನನ್ನ ಮೂಲಕವಾಗಿ ಮಾತನಾಡುತ್ತಾನೆ. അവൻ ഒന്നും പ്ലാൻ ചെയ്യാറില്ല. ನಾನು ಯಾವುದನ್ನು ಮೊದಲಾಗಿ ಆಯೋಜಿಸುವುದಿಲ್ಲ. എനിക്ക് പഠിച്ച് പ്രസംഗിക്കാൻ അറിയത്തില്ല. ನನಗೆ ಕಲಿತು ಪ್ರಸಂಗ ಮಾಡ್ಲಿಕ್ಕೆ ಗೊತ್ತಿಲ್ಲ. ഞാൻ എഴുന്നേറ്റ് ബൈബിളുമായിട്ട് സാക്ഷ്യം പറയാൻ നിൽക്കും. ನಾನು ಎದ್ದು ಬೈಬಲ್ ಓದಿ ಸಾಕ್ಷಿ ಹೇಳಲಿಕ್ಕೆ ನಿಲ್ಲುತ್ತೇನೆ. അന്ന് ഹല്ലേലൂയ മാത്രം പറയിപ്പിച്ച ദൈവം, ಹಲ್ಲೆಲೂಯ ಮಾತ್ರ ಹೇಳಿಸ್ತಂತ ದೇವರು, ഞാൻ അറിയാത്ത വചനങ്ങൾ എന്റെ വായിലിട്ട് തന്നു. ನಾನು ತಿಳಿಯದ ಮಹತ್ತಾದ ಗೂಢಾರ್ಥಗಳು ನನ್ನ ಬಾಯಿಯೊಳಗೆಂಬ ದೇವರು ಹೊರಡಿಸಿದನು. ആൾക്കാർ അഭിഷേകം പ്രാപിക്കാൻ തുടങ്ങി. ಆಮೇಲೆ ಜನರು ಅಭಿಷೇಕವನ್ನು ಹೊಂದುತ್ತಾ ಇದ್ದರು. അന്യഭാഷ ഇല്ലാത്തവർ അന്യഭാഷ സംസാരിക്കാൻ ಅನ್ಯ തുടങ്ങി. ಭಾಷೆ ಇಲ್ಲದವರು ಅನ್ಯ ഭാಷೆಯನ್ನು ಪಡೆದರು. പതുക്കെ ആൾക്കാരെ പാസ്റ്റർ എന്ന് വിളിക്കാൻ തുടങ്ങി. ನಿಧಾನವಾಗಿ ನನ್ನನ್ನು ಆಮೇಲೆ ಜನರು ನನ್ನನ್ನು ಪಾಸ್ಟರ್ ಎಂಬುದಾಗಿ ಕೂಗಿ ಆರಂಭಿಸಿದರು. 36 പവൻ സ്വർണം ഞാൻ വിറ്റ്
ഞാൻ മീറ്റിങ്ങിന് പോകുന്നിടത്തൊക്കെ ഇങ്ങനെ ആൾക്കാർക്ക് കൊടുത്തോണ്ടിരുന്നു. ಸುಮಾರು 36 ಪವನ್ ಚಿನ್ನ ನಾನು ಮಾರಿ ಆಮೇಲೆ ಜನರಿಗೆ ನಾನು ಬಡವರಿಗೆ ಹಂಚುತ್ತಾ ಇದ್ದೆ. എന്നെ മീറ്റിങ്ങിന് വിളിക്കുന്ന ഇടത്തെല്ലാം ചെന്നിട്ട് മീറ്റിംഗ് കഴിഞ്ഞിട്ട് അവര് വല്ലതും തരും, ഞാൻ അത് വാങ്ങിക്കത്തില്ല, ഞാൻ അവർക്ക് എന്തെങ്കിലും കൊടുക്കും. ಆಮೇಲೆ ನನ್ನ ಕೂಟಕ್ಕೆ ಕರೆಯುವಾಗ ಕೂಟಕ್ಕೆ ಹೋದ ಮೇಲೆ ಅವರೇನಾದರೂ ಕೊಟ್ಟರು ಅದನ್ನ ನಾನು ತೆಗೆದುಕೊಳ್ತಾ ಇಲ್ಲ, ನನ್ನೊಳಗೆ ನಾನು ಕೊಡ್ತಾ ಇದ್ದೆ. അവരിങ്ങനെ നോക്കി നിൽക്കും, ಅವರಿಗೆ ನೋಡ್ತಾ ಇದ್ರು. അവൻ അവസാനം എന്റെ പോക്കറ്റെല്ലാം കാലിയായി വട്ടപ്പൂജ്യം. ಕೊನೆಗೆ ನನ್ನ ಕಿಸೆ ಎಲ್ಲ ಜೇಬೆಲ್ಲ ಖಾಲಿ ಆಯ್ತು, ನಾನು ಶೂನ್ಯವಾದೆ. ബൈ ദ ടൈം ആയപ്പോഴേക്കും എന്റെ ഭാര്യയൊക്കെ രക്ഷിക്കപ്പെട്ടു. ಆ ಸಮಯ ಎಲ್ಲ ಆದಾಗ ನನ್ನ ಹೆಂಡತಿಯವರು ಕೂಡ ರಕ್ಷಣೆಗೆ ಬಂದರು. അന്യഭാഷയിൽ മാത്രം അങ്ങ് സംസാരിക്കും, ಅನ್ಯ ಭಾಷೆಯಲ್ಲಿ ಮಾತ್ರ ಮಾತಾಡ್ತಾ ಇದ್ದೆ. അന്യഭാഷ ഒരു ഭയങ്കര വെപ്പണാണ്. ಅನ್ಯ ಭಾಷೆ ಎಂಬುದು ಭಯಂಕರವಾದ ಒಂದು ಆಯುಧವಾಗಿದೆ. അന്യഭാഷ ഒരു ടീച്ചറാണ്. ಅನ್ಯ ಭಾಷೆ ಎಂಬುದು ಒಂದು ಉಪದೇಶಕನಾಗಿದ್ದಾನೆ. അന്യഭാഷക്കകത്തൊരു പവറുണ്ട്. ಅನ್ಯ ಭಾಷೆಯೊಳಗೆ ಒಂದು ಶಕ್ತಿ ಇದೆ. അന്യഭാഷ പ്രാക്ടീസ് ചെയ്തോറും നമ്മുടെ നേച്ചർ മാറിക്കൊണ്ടിരിക്കും. ಅನ್ಯ ಭಾಷೆಯನ್ನು ಪ್ರಯೋಗ ಮಾಡುವಾಗ ನಮ್ಮ ಸ್ವಭಾವಗಳು ಬದಲಾಗುತ್ತಾ ಇರ್ತದೆ. കാരണം ബൈബിൾ പറയുന്നു ജീവൻ രക്തത്തിനകത്താണ്. ಸತ್ಯವೇದ ಹೇಳುತ್ತದೆ ರಕ್ತದಲ್ಲಿ ಜೀವವು ಅಡಕವಾಗಿದೆ ಅಂತ. അവൻ രക്തമാണ് സംസാര ഭാഷയെ ക്രിയേറ്റ് ചെയ്യുന്നത്. ರಕ್ತವಾಗಿದೆ ಮಾತನಾಡುವ ಭಾಷೆಯನ್ನು ಉದ್ಭವ ಮಾಡುವಂಥದ್ದು. അപ്പം നമ്മുടെ അകത്തുനിന്ന് വരുന്ന ഏതൊരു ശബ്ദത്തിന്റെ പിന്നിലും ബ്ലഡിന്റെ മൂവ്മെന്റ് ആണുള്ളത്. ನಮ್ಮ ಒಳಗಿಂದ ಬರುವಂತ ಎಲ್ಲಾ ಶಬ್ದದ ಹಿಂದೆ ರಕ್ತದ ಒಂದು ಕಾರ್ಯ ಇದೆ. അതുകൊണ്ടാണ് നമ്മുടെ അകത്തുനിന്ന് മനുഷ്യന്റെ രക്തമായതുകൊണ്ട് മാനുഷിക ശബ്ദങ്ങൾ പുറത്തു വരുന്നത്. ಅದರಿಂದಲೇ ಮನುಷ್ಯರ ರಕ್ತ ನಮ್ಮೊಳಗಿರುವುದರಿಂದ ಮಾನಸಿಕವಾದ ಆಲೋಚನೆಗಳು ನಮ್ಮ ಹೊರಗೆ ಬರುತ್ತದೆ. നമ്മൾ നായ കുരയ്ക്കുന്ന പോലെ പൂച്ച കരയുന്ന പോലെ ഒന്നും പറയാറില്ല. ನಾವು ನಾಯಿ ಬೊಗಳುವಾಗೆ ಬೆಕ್ಕು ಆಮೇಲೆ ಕೂಗುವಾಗೆ ನಾವು ಕೂಗುದಿಲ್ಲ. കാരണം ബ്ലഡ് ഓഫ് ഹ്യൂമൻ ആണ് നമ്മളിൽ വർക്ക് ചെയ്യുന്നത്. ನಮ್ಮಲ್ಲಿರುವಂತದ್ದು ಮನುಷ್ಯ ರಕ್ತವಾಗಿದೆ. ആ ബ്ലഡിനകത്തും മനുഷ്യന്റേതല്ലാത്ത ഒരു ശബ്ദം കയറി വരികയാണ്. ಆ ರಕ್ತದಲ್ಲಿ ಕೂಡ ಮನುಷ್ಯನಿಗೆ ಸಂಬಂಧ ಪಡದಂತ ಮಾತುಗಳು ಹೊರಗೆ ಬರುತ್ತಾ ಇದೆ. ഒരു ടീച്ചറും പഠിപ്പിക്കാത്ത, ಯಾವ ಟೀಚರ್ಗಳು ಕಲಿಸದಂತ, ലോകത്തൊരിക്കലും നമ്മൾ ഇതിനു മുമ്പ് പറഞ്ഞിട്ടില്ലാത്ത, ಲೋಕದಲ್ಲಿ ಯಾವತ್ತೂ ನಾವು ಹೇಳದಂತ അന്യ ഭാഷ നമ്മുടെ ബ്ലഡിൽ ചലിക്കുന്നുവെങ്കിൽ, ಅನ್ಯ ಭಾಷೆ ನಮ್ಮ ರಕ್ತದಲ್ಲಿ ಚಲಿಸುವುದಾದರೆ സംതിങ് ഹാപ്പൻഡ് ഇൻ അവർ ലൈഫ്. ನಮ್ಮ ಜೀವಿತದಲ್ಲಿ ಏನೋ ಸಂಭವಿಸ್ತಾ ಇದೆ. നമ്മുടെ ബ്ലഡിനകത്തും മറ്റെന്തോ കയറി വന്നിട്ടുണ്ട്. ನಮ್ಮ ರಕ್ತ ಕಣಗಳಲ್ಲಿ ಏನೋ ಒಳಗೆ ಪ್ರವೇಶಿಸಿದೆ. അത് ഇവിടുത്തെ നായ്ക്കടയും പൂച്ചയുടെയും ശബ്ദമല്ല. ಅದು ಇಲ್ಲಿಯ ನಾಯಿ ಬೆಕ್ಕಿನ ಶಬ್ದವಲ್ಲ. അത് ഭൂമിയിലെ ഒരു മനുഷ്യൻ ഉണ്ടാക്കിയ അക്ഷരങ്ങളുമല്ല. ಅದು ಭೂಮಿಯಲ್ಲಿ ಯಾವ ಮನುಷ್ಯನು ಉಂಟು ಮಾಡಿದ ನಿರ್ಮಿತ ಮಾಡಿದ ಅಕ್ಷರಗಳಲ್ಲ. അതൊരു ഹെവൻലി ലാംഗ്വേജ് ആണ്. ಅದು ಪರಲೋಕದ ಭಾಷೆಯಾಗಿದೆ. അത് നമ്മുടെ ബ്ലഡിനകത്ത് കയറിയെങ്കിൽ, ಅದು ಆ ನಮ್ಮ ರಕ್ತ ಕಣಗಳಲ್ಲಿ ಆಮೇಲೆ ಸೇರಿಕೊಂಡರೆ, നമ്മുടെ ബ്ലഡ് ആണ് സ്വഭാവത്തെ ക്രിയേറ്റ് ചെയ്യുന്നത്. ನಮ್ಮ ರಕ್ತವಾಗಿದೆ ನಮ್ಮ ಸ್ವಭಾವಗಳನ್ನು ಸೃಷ್ಟಿ ಮಾಡುವಂಥದ್ದು. നമ്മുടെ ബ്ലഡ് ആണ് നമ്മുടെ ബോഡിയെ ബാലൻസ് ചെയ്യുന്നത്. ನಮ್ಮ ರಕ್ತವಾಗಿದೆ ನಮ್ಮ ದೇಹವನ್ನು ನಿಯಂತ್ರಿಸುವುದು. അങ്ങനെയാണ് ആ ബ്ലഡിനകത്ത് ഒരു ഹെവൻലി റിലം കയറിയിട്ടുണ്ടെങ്കിൽ, ಆಗಿರುವುದಾದರೆ ಆ ನಮ್ಮ ರಕ್ತ ಕಣದಲ್ಲಿ ಪರಲೋಕದ ಭಾವ ಒಳಗೆ ಪ್ರವೇಶಿಸ್ತಾರೆ. നമ്മുടെ ബോഡിയിൽ എന്തൊക്കെയോ ഹെവൻലി സംഭവം കയറിയിട്ടുണ്ട്. ನಮ್ಮ ದೇಹದಲ್ಲಿ ಯಾವುದೋ ಅವೇ ಪರಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳು ನಡೆಯುತ್ತಾ ಇದೆ. ഓ, അതാണ് നമ്മൾ അറിയാതെ കൈയടിച്ചു പോകുന്നത്. ಅದಾಗಿದೆ, ನಾವು ತಿಳಿಯದೆ ನಮ್ಮ ಕರಗಳನ್ನು ತಟ್ಟುತ್ತಾ ಹೋಗೋದು. അതുകൊണ്ടാണ് നമ്മൾ ഈ ഹോളിനകത്ത് വന്ന് കയറിയത്. ಅದಾಗಿದೆ, ಈ ಆಲಯದ ಒಳಗೆ ಪ್ರವೇಶಿಸಿರುವುದು. ഈ വന്ന വഴി മുഴുവൻ അമ്പലത്തിന്റെ പ്രോത്സാഹനത്തിന്റെ ബോർഡുകളാണ് ഞാൻ കണ്ടത്. ಬಂದಂತ ದಾರಿಯಲ್ಲೆಲ್ಲ ದೇವಸ್ಥಾನಗಳ ಆಮೇಲೆ ಫಲಕಗಳನ್ನ ನೋಡ್ತಾ ಇದೆ. അതുകൊണ്ടൊന്നും നമ്മൾ ആരും പോയില്ല. ಆದರೆ ಅಲ್ಲಿ ಎಲ್ಲ ನಾವು ಹೋಗಿಲ್ಲ. അവിടുന്നുള്ളവർ ഇങ്ങോട്ടും വന്നില്ല. ಅಲ್ಲಿದ್ದವರು ಯಾರು ಇಲ್ಲಿ ಬರಲಿಲ್ಲ. ഇതൊരു ഡിഫറെന്റ് പ്ലേസ് ആണ്. ಇದೊಂದು ಪ್ರತ್ಯೇಕವಾದ ಸ್ಥಳವಾಗಿದೆ. ഇവിടെ ഒരു പ്രത്യേക ശബ്ദമുള്ള ഇടമാണ്. ಇಲ್ಲೊಂದು ಪ್ರತ್ಯೇಕವಾದ ಧ್ವನಿ ಮೊಳಗುವಂತ ಸ್ಥಳವಾಗಿದೆ. ഇവിടെ എന്തോ ഒരു ഹെവൻലി സംഭവം റൺ ചെയ്യുന്നുണ്ട്. ಇಲ್ಲಿ ಪರಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಇಲ್ಲಿ ಚಲಿಸ್ತಾ ಇದೆ. നമ്മുടെ ബ്ലഡിനകത്തുനിന്ന് ആ സംഭവം നമ്മളെ വലിച്ചിവിടെ കൊണ്ടുവന്നിരുത്തി. ನಮ್ಮೊಳಗಿರುವಂತ ರಕ್ತ ಕಣಗಳಿರುವಂತ ಸಾಮರ್ಥ್ಯವು ನಮ್ಮನ್ನು ಎಳೆದು ಇಲ್ಲಿ ತಂದಾಕಿದೆ. എന്തൊക്കെയോ നമ്മുടെ മേൽ പുതിയത് സംഭവിച്ചു കഴിഞ്ഞിരിക്കുന്നു. ಏನೋ ಹೊಸ ಕಾರ್ಯಗಳು ನಮ್ಮಲ್ಲಿ ನಡೆದು ಆರಂಭಿಸಲಾಗಿದೆ. ബൈബിൾ പറഞ്ഞു എത്രയും അന്യഭാഷയെ സംസാരിക്കുമോ, ಸತ್ಯವೇದ ಹೇಳುತ್ತದೆ ಅನ್ಯ ഭാಷೆಯಲ್ಲಿ ಎಷ್ಟು ಮಾತಾಡ್ತೇವೋ അവൻ തനിക്ക് താൻ സ്പിരിച്വൽ ഗ്രോത്ത് വരുത്തുന്നു. ಆತನು ತನ್ನಲ್ಲೇ ತಾನು ಆತ್ಮೀಕ ಅಭಿವೃದ್ಧಿಯನ್ನು ಉಂಟು ಮಾಡುತ್ತಾನೆ. അവൻ ആരും നമ്മളെ പഠിപ്പിക്കാൻ വേണ്ട. ಯಾರು ನಮ್ಮನ್ನು ಕಲಿಸಲಿಕ್ಕೆ ಬೇಡ. യേശു പറയുന്നു വളരുമാറാക്കുന്നവൻ ഞാനാണ്. ಯೇಸು ಹೇಳಿದ ಬೆಳೆಸುವ ನಾನಾಗಿದ್ದೇನೆ. ഞാൻ നിന്നെ വളർത്തും. ನಾನು ನಿನ್ನನ್ನು ಬೆಳೆಸ್ತೇನೆ. ആ ടീച്ചറിനെ പോലെ ഒരു ടീച്ചർ ഇല്ല.
ഇല്ല. ಆ ಉಪದೇಶಕನಾಗೆ ಭೂಮಿಯಲ್ಲಿ ಬೇರೆ ಉಪದೇಶಕರಿಲ್ಲ. അതുപോലെ അപ്പൻ വേറെ ഇല്ല. ಅಂತ ಒಂದು ತಂದೆ ಬೇರೆ ಇಲ್ಲ. അതുപോലൊരു പട്ടാള ക്യാപ്റ്റൻ ഇല്ല. ಅಂತ ಒಂದು ಸೇನಾ ನಾಯಕನು ಬೇರೆ ಇಲ್ಲ. എത്ര പേർക്ക് ആഗ്രഹമുണ്ട് എന്നെ വളർത്തണേ? ಎಷ್ಟು ಮಂದಿ ಹೇಳ್ತೀರಾ ನನ್ನನ್ನು ಎಚ್ಚರಗೊಳಿಸು, എന്നെ വളർത്തണേ, ನನ್ನನ್ನು ಬೆಳೆಸು. ഹല്ലേലൂയ, 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 ഹല്ലേലൂയ. അന്യഭാഷ ഒരു വലിയ സംഭവമാണ്. ಅನ್ಯಭಾಷೆ ಎಂಬುದು ಒಂದು ದೊಡ್ಡ ಸಂಗತಿಯಾಗಿದೆ. ഒരു ദിവസം ഞാൻ വീട്ടിൽ ഇങ്ങനെ അന്യഭാഷ പറഞ്ഞുകൊണ്ടിരിക്കുകയാണ്. ಒಂದು ದಿನ ನಾನು ಮನೆಯೊಳಗೆ ಇದ್ದುಕೊಂಡು ಅನ್ಯಭಾಷೆಯಲ್ಲಿ ಮಾತಾಡ್ತಾ ಇರುವಾಗ എത്ര പേര് മാക്സിമം അന്യഭാഷയിലൊക്കെ സംസാരിക്കാറുണ്ട്? ಎಷ್ಟು ಮಂದಿ ಇಡೀ ಹೆಚ್ಚು ಹೊತ್ತು ಅನ್ಯಭಾಷೆಯಲ್ಲಿ ಮಾತನಾಡುವವರು ಎಷ್ಟು ಮಂದಿ ಇದ್ದೀರಿ? അന്യഭാഷ പറയാൻ ഒത്തിരി കൊതിയുള്ളവര്, ಅನ್ಯಭಾಷೆ ಹೇಳಲಿಕ್ಕೆ ಆಸಕ್ತಿ ಇರುವವರು ഓക്കെ കൈ താത്ര. ಕೆಳಗಾಕಿ. ഇതുവരെ അന്യഭാഷ കിട്ടിയിട്ടില്ലാത്തവർക്ക് കൈ കാണിച്ചു. ಇದುವರೆಗೆ ಅನ್ಯಭಾಷೆ ವರವನ್ನು ಹೊಂದದವರು ಕೈ ಮೇಲೆ ಕೆತ್ತಿ. അന്യഭാഷ കിട്ടിയിട്ടില്ല, ಅನ್ಯಭಾಷೆ ಹೊಂದಿಲ್ವಾ? ശരി കൈ പൊക്ക. ಚೆನ್ನಾಗಿ ಕೈ ಮೇಲೆ ಕೆತ್ತಿರಿ. എനിക്ക് വേണം അന്യഭാഷ, ನನಗೆ ಬೇಕು ಆ ಅನ್ಯಭಾಷೆ. എത്ര പേർക്ക് ആഗ്രഹമുണ്ട്? ಎಷ್ಟು ಮಂದಿ ತಾವಕ್ಕ ಪಡ್ತೀರಾ? അങ്ങനെ ദൈവം തന്നെ വളർത്തുവെന്നുണ്ടെങ്കിൽ, ಹಾಗೆ ದೇವರು ಬೆಳೆಸುವುದಾದರೆ, ആ അന്യഭാഷ പറയുന്നവനെ ആള് മാറ്റുമെങ്കിൽ, ಆ ಅನ್ಯಭಾಷೆ ಹೇಳುವಂತವನ ವ್ಯಕ್ತಿತ್ವವನ್ನು ആ ಬದಲಾಯಿಸ್ತಾನೆ. അന്യഭാഷ അവന്റെ ബ്ലഡിൽ വന്നിട്ടുണ്ടെങ്കിൽ, ഒരു സ്വർഗീയ സ്റ്റാറ്റസ് അവന്റെ മേൽ വന്നു എന്നുണ്ടെങ്കിൽ, ಆ ಅನ್ಯಭಾಷೆ ತನ್ನ ರಕ್ತ ಕಣದಲ್ಲಿ ಸೇರಿಕೊಂಡಿದ್ದರೆ, ಆಮೇಲೆ ಪರಲೋಕದ ಭಾವ ತನ್ನಲ್ಲಿ ಬಂದಿರುವುದಾದರೆ, അതെനിക്ക് വേണം. ಅದು ನನಗೆ ಬೇಕು. മാളിക മുറിയിൽ അതാണ് കർത്താവ് ശിഷ്യന്മാർക്ക് ആദ്യം കൊടുത്തത്. ಮೇಲಂತಸ್ತಿನಲ್ಲಿ ದೇವರು ಪ್ರಥಮವಾಗಿ ತನ್ನ ಶಿಷ್ಯರಿಗೆ ಕೊಟ್ಟಿರುವಂತದ್ದು ಆ ಶಕ್ತಿಯಾಗಿದೆ. 120 പേര് ഒരു അപ്പർ ക്വാർട്ടറിൽ ഇരിക്കുകയാണ്. 120 ಮಂದಿ ಮೇಲಂತಸ್ತಿನಲ್ಲಿ ಕೂತಿದ್ದಾರೆ. അവർക്ക് വെളിയിൽ ഇറങ്ങാൻ പറ്റത്തില്ല. ಅಲ್ಲಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ഇവിടുത്തെ യുദ്ധ സാഹചര്യത്തെക്കാൾ വലിയ സാഹചര്യമായിരുന്നു. ಇಲ್ಲಿನ ಯುದ್ಧ ಸನ್ನಿವೇಶಗಳಿಗಿಂತಲೂ ಬಹಳವಾದಂತ ಗಂಭೀರ ಪರಿಸ್ಥಿತಿಯಾಗಿತ್ತು. അവൻ ഇന്ത്യയുടെ ബോർഡറിലെ ലൈറ്റുകളെല്ലാം ഓഫ് ചെയ്തിരുന്നു. ಆ ಭಾರತ ದೇಶದ ಗಡಿಗಳ ಎಲ್ಲಾ ದೀಪಗಳನ್ನು ನಂದಿಸಿದ್ದರು. അവൻ അവിടെ ഒരു ദീപം കത്തിക്കാനേ പാടില്ല. ಅಲ್ಲಿ ಆದರೆ ಒಂದು ದೀಪ ಕೂಡ ಉರಿಸಲಿಕ್ಕಿಲ್ಲ. അവര് രഹസ്യമായി ഒരു മുറിക്കകത്തിരിക്കുകയാണ്. ಅವರು ರಹಸ್ಯವಾಗಿ ಒಂದು ಕೋಣೆಯಲ್ಲಿದ್ದರು. അവരുടെ ചെവിയിൽ ഒരു ശബ്ദം യേശു പറഞ്ഞിട്ടുണ്ട്. ಅವರ ಕಿವಿಯೊಳಗೆ ಒಂದು ಕಿವಿ ಮಾತು ಯೇಸು ಹೇಳಿದನು. Seek for the power of Holy Spirit to come. ಆಮೇಲೆ ಪರಿಶುದ್ಧಾತ್ಮನು ಶಕ್ತಿಯಾಗಿ ನಿಮ್ಮ ಮೇಲೆ ಬರುತ್ತಾನೆ. നീ അതിനു വേണ്ടി മാത്രം കൊതിക്കണം. ಅವುಗಳಿಗಾಗಿ ಮಾತ್ರ ನೀನು ತವಕ ಪಡಬೇಕು. നിന്റെ സ്റ്റാറ്റസ് മാറിപ്പോകും. ನಿನ್ನ ಜೀವನವು ಬದಲಾಗುತ್ತದೆ. നിന്റെ സ്റ്റൈല് മാറിപ്പോകും. ನಿಮ್ಮ ಜೀವನ ಶೈಲಿಗಳು ಬದಲಾಗುತ್ತದೆ. നിന്റെ മുഴുവൻ ഡീലുകളും മാറി മറിയും. ನಿಮ್ಮ ಎಲ್ಲ ವ್ಯವಹಾರಗಳು ಬದಲಾಗುತ್ತದೆ. നിനക്കൊരു പുതിയ അഡ്രസ് ഉണ്ടാകും. ನಿನಗೆ ಹೊಸ ವಿಳಾಸ ಉಂಟಾಗುತ್ತದೆ. നീ ചെയ്യാത്ത കാര്യങ്ങൾ നിന്റെ മേൽ അപ്ലോഡ് ചെയ്യും. ನೀನು ಮಾಡಲಿಕ್ಕೆ ಆಗದ ಕಾರ್ಯವನ್ನು ಆತನಿನಲ್ಲಿ ಭರಿಸುತ್ತಾನೆ. നിന്റെ പരാജയം മുഴുവൻ മാറും. ನಿನ್ನ ಸೋಲುಗಳೆಲ್ಲವೂ ಪರಿಣಾಮಗೊಳ್ಳುತ್ತದೆ. നീ അനാഥനായി പോകത്തില്ല. ನೀನು ಅನಾಥನಾಗಿರುವುದಿಲ್ಲ. നീ സക്സസ് ആയി മാറും. ನೀನು ಜಯಶಾಲಿಯಾಗಿ ಮಾರ್ಪಡುತ್ತಿ. നിന്റെ ഗ്രാമത്തിൽ നീ നമ്പർ 1 ആകും. ನಿನ್ನ ಗ್ರಾಮದಲ್ಲಿ ನೀನು ಪ್ರಥಮ ವ್ಯಕ್ತಿಯಾಗಿರುತ್ತಿ. നീ എല്ലാവർക്കും ഒരു ആകർഷണമായി മാറും. ನೀನು ಎಲ್ಲರಿಗೂ ಒಂದು ಗುರುತಾಗಿರುತ್ತಿ. നീ വ്യത്യസ്തനായി മാറും. ನೀನು ವ್ಯತ್ಯಸ್ತನಾಗಿರುತ್ತಿ. നിന്നിൽ നിന്ന് ആൾക്കാർ എന്തെങ്കിലുമൊക്കെ പ്രതീക്ഷിക്കാൻ തുടങ്ങും. ನಿನ್ನಿಂದ ಜನರು ಏನನ್ನಾದರೂ ನಿರೀಕ್ಷಿಸ್ತಾ ಇರುತ್ತಾರೆ. അവർ മറ്റുള്ളവർ നിന്നിൽ ആശ്രയിക്കാൻ തുടങ്ങും. ಇತರರು ನಿನ್ನಲ್ಲಿ ಮೊರೆ ಹೋಗುತ್ತಾರೆ. അവർക്കൊന്നും മനസ്സിലായില്ല. ಅವರಿಗೇನು ತಿಳಿದಿಲ್ಲ. They started sitting and praying. ಅವರು ಕೂತು ಪ್ರಾರ್ಥನೆ ಆರಂಭಿಸಿದರು. വെറുതെ ഇതിനകത്ത് ഇരിക്കരുത്. ಸುಮ್ಮನೆ ಇದರೊಳಗೆ ಕೂತ್ಕೊಳ್ಳಬಾರದು. ഇത് ചിലതൊക്കെ നിന്റെ മേൽ അപ്ലോഡ് ചെയ്യുന്ന സ്ഥലമാണ്. ಇವತ್ತು ನಿಮ್ಮ ಜೀವಿತದಲ್ಲಿ ಕೆಲವನ್ನು ಆತನು ತುಂಬಿಸುವ ಸಮಯಗಳಾಗಿದೆ. എവിടെ ചെന്നാലും ഒന്നും കിട്ടാതെ നമുക്ക് ഇറങ്ങി പോകാൻ പറ്റും. ಎಲ್ಲಿ ಹೋದರೂ ನಮಗೆ ಏನು ಸಿಗದೆ ಬರಿಗೈಯಲ್ಲಿ ನಮಗೆ ಹೋಗ್ಲಿಕ್ಕೆ ಸಾಧ್ಯ. നമ്മൾ പ്രതീക്ഷിക്കുന്ന പലതും പലയിടത്തൊന്നും കിട്ടത്തില്ല. ನಾವು ನಿರೀಕ್ಷಿಸುವ ಹಲವು ಕಾರ್ಯಗಳು ಹಲವು ಸ್ಥಳಗಳಿಂದ ನಮಗೆ ಲಭ್ಯವಾಗುವುದಿಲ್ಲ. This is a place of wonderfulness. ಆದರೆ ಈ ಒಂದು ಸ್ಥಳವು ನಿಮ್ಮ ಜೀವಿತದಲ್ಲಿ ಆಶ್ಚರ್ಯವನ್ನು ಉಂಟು ಮಾಡುವ ಸ್ಥಳವಾಗಿದೆ. മതിയായ ഡോക്യുമെന്റ്സ് ഇല്ലെങ്കിൽ ലോൺ കിട്ടത്തില്ല, പൈസ കിട്ടത്തില്ല. ಸರಿಯಾದ ದಾಖಲೆಗಳಿಲ್ಲದಿದ್ದರೆ ಬ್ಯಾಂಕ್ ಅಲ್ಲಿ ಸಾಲ ಕೊಡುವುದಿಲ್ಲ. പക്ഷെ ഇവിടെ ഒരു ഡോക്യുമെന്റ്സും ഇല്ലെങ്കിലും, ಆದರೆ ಇಲ್ಲಿ ಯಾವ ದಾಖಲೆಗಳಿಲ್ಲದಿದ್ದರು, ഒരിക്കൽ ഒരു പട്ടാളക്കാരന്റെ ക്യാമ്പിനകത്ത് നടന്ന സംഭവമാണ്. ಒಂದು ಸೈನಿಕನ ಆ ತಂಡದಲ್ಲಿ ನಡೆದಂತ ಒಂದು ಕಾರ್ಯ. എല്ലാ ലെവലിലും പട്ടാളക്കാരൻ ഒരു പിള്ളേർ സെറ്റ് സെലക്ട് ആയി
സെലക്ട് ആയി ലാസ്റ്റ് സ്റ്റേജിൽ വന്നപ്പോൾ ಎಲ್ಲಾ ಹಂತದಲ್ಲಿಯೂ ಮಕ್ಕಳು ಇಂಟರ್ವ್ಯೂ ಅಲ್ಲಿ ಪಾಸಾಗಿ ಬಂದಾಗ ലാസ്റ്റിൽ വന്നപ്പോൾ ക്യാമ്പിന്റെ തലവൻ പറഞ്ഞു, ಕೊನೆಯದಾಗಿ ಸೇನಾ ನಾಯಕನು ಹೇಳಿದನು, അയ്യോ നിന്റെ കാലിന്റെ അടിയിൽ ഒരു ചെറിയ വളവുണ്ട്. ನಿನ್ನ ಪಾದದ ಕೆಳಗೆ ಒಂದು ಚಿಕ್ಕ ಒಂದು ಓರೆಯಾಗಿದೆ, ನಿನ್ನ ಪಾದ ಸ್ವಲ್ಪ ಓರೆಯಾಗಿದೆ. നിന്റെ കൈക്കൊരു വളവുണ്ട്. ನಿನ್ನ ಕೈಗೆ ಒಂದು ಓರೆ ಇದೆ. അമ്മ അപ്പൻ നാട്ടുകാർ മുഴുവൻ നോക്കി, അവർക്ക് ആർക്കും കാണാൻ പറ്റുന്നില്ല വളവ്. ಆದರೆ ಆ ಊರಿನವರು ಆ ಸ್ಥಳದಲ್ಲಿ ನೋಡಿದ ಇದ್ದವರೆಲ್ಲ ಪರೀಕ್ಷಿಸಿದರು, ಅವರಿಗೆ ಯಾರಿಗೂ ಒಂದು ಕೈಯ ಬಲಹೀನತೆ ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. ഒരു പട്ടാളക്കാരൻ നോക്കിയപ്പോൾ ಒಂದು ಸೈನಿಕ ನೋಡಿದಾಗ ഇവിടെ ഒരു വളവുണ്ട്, ಎಲ್ಲೋ ಒಂದು ಕೈ ಓರೆಯಾಗಿದೆ. ಐ ಆಮ್ ಸಾರಿ ಬ್ರದರ್, ನನ್ನನ್ನು ದಯವಿಟ್ಟು ಕ್ಷಮಿಸು ಸಹೋದರ. ബാക്കി എല്ലാം ഓക്കെയാണ്, ಬಾಕಿ ಎಲ್ಲ ಓಕೆ ಆಗಿದೆ. ഈ സ്റ്റേജ് ക്രോസ് ചെയ്താൽ, ಈ ಒಂದು ಹಂತ ಕೂಡ ಪೂರ್ತಿಯಾದರೆ നീ പട്ടാള ക്യാമ്പിനകത്ത് കയറും. ನೀನು ಸೇನಾ ನಾಯಕತ್ವ ತರಬೇತಿಗೆ ಹತ್ತುತ್ತೀಯ. അവർ സൈഡിലേക്ക് മാറ്റി നിർത്തി ಅವನನ್ನು ಬದಿಗಿರಿಸಿದರು. ഒരുപാട് യോഗ്യത നോക്കുന്ന മനുഷ്യരാ ലോകത്തിലുള്ളവർ. ಅನೇಕ ಯೋಗ್ಯತೆಗಳನ್ನು ಗಣ್ಯ ಮಾಡುವಂತವರೇ ಈ ಲೋಕದವರು. ഒരു യോഗ്യത നോക്കാതെ, ಯಾವ ಯೋಗ್ಯತೆಗಳನ್ನು ಲೆಕ್ಕಿಸದೆ, ഒരു യോഗ്യത നോക്കാതെ, ಯಾವ ಯೋಗ್ಯತೆಗಳನ್ನು ಲೆಕ್ಕಿಸದೆ വ്യഭിചാരത്തിൽ പിടിക്കപ്പെട്ടവളെയും ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡವಳನ್ನು നീ രാജ്യത്വം പ്രാപിച്ചു വരുമ്പോ എന്നെ കൂടെ ഓർത്തോളെ. ನೀನ್ ರಾಜ್ಯತ್ವವನ್ನು ಹೊಂದುವಾಗ ನನ್ನನ್ನು ಕೂಡ ನೆನಪು ಮಾಡಿಕೋ. ഇവിടെ നിൽക്കുന്ന ബന്ധുക്കളും ഇവിടെ നിൽക്കുന്ന നാട്ടുകാരും ഒക്കെ എന്നെ മറന്നു. ಇಲ್ಲಿರುವಂತ ಬಂಧುಗಳು, ಇಲ್ಲಿರುವಂತ ಊರವರೆಲ್ಲ ನನ್ನನ್ನು ಮರೆತು ಹೋದರು. എനിക്കൊരു പ്രതീക്ഷയില്ല, ನನಗೆ ಯಾವ ನಿರೀಕ್ಷೆಗಳು ಇಲ್ಲ. എന്റെ 90% ഞാൻ മരിച്ചു കഴിഞ്ഞു. ನನ್ನ 90% ನಾನು ಸತ್ತಿದ್ದೇನೆ. ഇനി ചില മിനിറ്റുകൾ മാത്രമേ എന്റെ ജീവൻ എന്നിൽ അവശേഷിക്കത്തുള്ളൂ. ಇನ್ನೇನೋ ಕೆಲವು ನಿಮಿಷಗಳು ಮಾತ್ರ ನನ್ನ ಜೀವಿತದಲ್ಲಿ ಬಾಕಿಯಾಗಿದೆ. നീ എന്നെ ഒന്ന് ഓർത്തോണേ കർത്താവേ. ನೀನು ನನ್ನನ್ನು ನೆನೆಸಬೇಕು ದೇಸುವೆ. ഓർക്കാൻ എന്തോ ഉണ്ട് നിന്റെ മേൽ. ನೆನಪು ಮಾಡುವುದಕ್ಕೆ ನಿನ್ನಲ್ಲಿ ಏನು ಒಳ್ಳೆತನಗಳಿವೆ. ചെയ്തത് മുഴുവൻ തിന്മയല്ലേ, ಮಾಡಿರುವುದೆಲ್ಲವೂ ಕೇಡಲ್ವಾ. പക്ഷെ എന്നാലും കർത്താവ് പറയാ, ಆದರೂ ಕರ್ತನು ಹೇಳ್ತಾ ಇದ್ದಾನೆ, ഞാൻ ഓർത്തോളാവിടൂ, ನಾನು ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತೇನೆ. നീ ആ പറഞ്ഞ വാക്കിന് ഡൺ ഡൺ ഡൺ, ನೀನು ಹೇಳಿರುವಂತ ಮಾತುಗಳಿಗೆಲ್ಲ ಸರಿ ಸರಿ ಎಂಬುದಾಗಿ. അന്നേരം കർത്താവ് സ്വർഗത്തിലേക്ക് മെസ്സേജ് വിടുകയാണ്. ಹಾಗೆ ಪರಲೋಕಕ್ಕೆ ಆತನು ಸಂದೇಶವನ್ನು ಕಳಿಸ್ತಾ ಇದ್ದಾನೆ. പിതാവേ, ತಂದೆಯೇ, ഞാൻ തനിച്ചല്ല വരുന്നത്, ನಾನು ಒಂಟಿಯಾಗಿ ಅಲ್ಲ ಬರುವುದು, എന്റെ കൂടെ ഒരാളൂടുണ്ട്. ನನ್ನ ಜೊತೆಯಲ್ಲಿ ಇನ್ನೊಬ್ಬನು ಇದ್ದಾನೆ. ഡിന്നറിന് ഞങ്ങൾ 2 പേരുണ്ട്. ಔತಣಕ್ಕೆ ನಾವು ಇಬ್ಬರು ಇದ್ದೇವೆ. ഇന്നത്തെ ഡിന്നറിന് ഞങ്ങൾ 2 പേരുണ്ട്. ಇಂದಿನ ಔತಣಕ್ಕೆ ನಾವು ಇಬ್ಬರು ಇದ್ದೇವೆ. നീ ആരെ കൊണ്ടാ വരുന്നത്? ನೀನು ಯಾರ ಜೊತೆಯಲ್ಲಿ ಬರುತ್ತಾ ಇದ್ದೀ? നിന്നെ പോലുള്ളവനാണോ? ನಿನ್ನೊಂದಿಗೆ ನಿನ್ನ ಹಾಗೆ ಇರುವವನ? ഓ, പിതാവ് ചോദിച്ചപ്പോൾ യേശു പറഞ്ഞു കാണും. ತಂದೆ ಕೇಳಿದಾಗ ಯೇಸು ಹೀಗೆ ಉತ್ತರಿಸಬರಬಹುದು, എന്നെ പോലല്ല, ನನ್ನ ಹಾಗೆ ಅಲ್ಲ, പക്ഷെ ഞാൻ കിടക്കുന്ന പോലെ ക്രൂശിൽ കിടന്നവനാണ്. ಆದರೆ ನಾನು ಇದ್ದ ಹಾಗೆ ಶಿಲುಬೆಗೆ ಹಾಕಲ್ಪಟ್ಟವನು, എന്നെ പോലെ മുറിവേറ്റവനാണ്. ನನ್ನ ಹಾಗೆ ಗಾಯಪಟ್ಟವನು. അവൻ എന്നെ പോലെ നല്ലവനല്ല, ನನ್ನ ಹಾಗೆ ಒಳ್ಳೆಯವನಲ್ಲ, പക്ഷെ അവൻ തിന്മക്കാരനാണ്. ಅವನು ಕೇಡನ್ನು ಮಾಡಿದವನು, പിശാചി ചതച്ചു കളഞ്ഞവനാണ്. ಸೈತಾನನು ಜಜ್ಜಿ ಬಿಟ್ಟವನಾಗಿದ್ದಾನೆ. പക്ഷെ ഞാൻ അവന്റെ ബ്ലഡ് മാറ്റി, ಆದರೆ ನಾನು ಅವನ ರಕ್ತವನ್ನು ಬದಲಾಯಿಸಿದೆ. എന്റെ രക്തം ഞാൻ അവന് കൊടുത്തു. ನನ್ನ ರಕ್ತವನ್ನು ಅವನಿಗೆ ಸುರಿಸಿದೆ. അവന്റെ സ്റ്റൈല് മാറിപ്പോയി, ಅವನ ಶೈಲಿಗೂ ಬದಲಾಯಿತು, അവന്റെ ശബ്ദം മാറിപ്പോയി, ಅವನ ಶಬ್ದ ಬದಲಾಯಿತು. അവനിപ്പോൾ ഹെവൻലി റിലത്തിലാണ്. ಅವನೀಗ ಪರಲೋಕದ ಭಾವದಲ್ಲಿದ್ದಾನೆ. ഓ, യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഇന്ന് പകൽ ചിലരുടെ റിലം മാറുകയാണ്. ಇವತ್ತು ಕೆಲವರ ಭಾವನೆಗಳು ಬದಲಾಗುತ್ತದೆ, ചില രീതി മാറാൻ പോവുകയാണ്. ನಿಮ್ಮ ರೀತಿಗಳು ಬದಲಾಗುತ್ತದೆ. ഇതുവരെ ഇല്ലാത്ത റേഞ്ചിലേക്ക് ಇದುವರೆಗಿಲ್ಲದಂತ ಹಂತಕ್ಕೆ പരിശുദ്ധാത്മാവിനെ അപ്ഗ്രേഡ് ചെയ്യട്ടെ. ಪರಿಶುದ್ಧಾತ್ಮನು ನಿನ್ನನ್ನು ತೇರ್ಗಡೆ ಮಾಡಲಿ. ഓ, ചൊല്ലുക, ബ്ലഡ് ഓഫ് ജീസസ്. ಹೇಳಿ, ಯೇಸುವಿನ ರಕ್ತ, യേശുവിന്റെ നാമത്തിൽ ಯೇಸುವಿನ ನಾಮದಲ್ಲಿ ഒരാളുടെ ദേഹത്ത് തെറിക്കുന്ന രക്തം, ಒಬ್ಬನ ಮೇಲೆ ತಲುಪುವಂತ ರಕ್ತ, അത് അവന്റെ അകത്ത് കയറത്തില്ല. ಅದು ಅವನ ಒಳಗೆ ಪ್ರವೇಶಿಸುತ್ತಿಲ್ಲ. അവന്റെ അകത്ത് കയറത്തില്ല. ಅದು ಅವನ ಒಳಗೆ ಪ್ರವೇಶಿಸುತ್ತಿಲ್ಲ. ഞാനൊരു ഇച്ചിരി വെള്ളം ഈ പാസ്റ്റർമേൽ തളിക്കുകയാണ്. ನಾನು ಸ್ವಲ್ಪ ನೀರನ್ನು ಹನಿದರೆ ഈ ആ വെള്ളം പാസ്റ്ററുടെ ദേഹത്ത് കയറിയില്ല. ಅದು ನೀರು ಅವರ ಪಾಸ್ಟ ಒಳಗೆ ಹೋಗಲಿಲ್ಲ. അത് ആ ദേഹത്തു ഞങ്ങൾ തൂത്ത് കളഞ്ഞു. ನಾನು ಆ ದೇಹದಿಂದ ಹೊರಸಿ ಬಿಟ್ಟೆ. പക്ഷെ യേശുവിന്റെ രക്തം
തീർച്ചപ്പോൾ ಯೇಸುವಿನ ರಕ್ತವು ತಾಗಿದಾಗ ഒരുത്തന്റെ സ്വഭാവം മാറിപ്പോയി, ಅವನ ಸ್ವಭಾವ ಬದಲಾಯಿತು, ഒരുത്തന്റെ രീതി മാറിപ്പോയി, ಅವನ ರೀತಿಗಳು ಬದಲಾಯಿತು, അവന്റെ ബ്ലഡിനകം മുഴുവൻ അത് കയറി, ಅವನ ಶರೀರವೆಲ್ಲ ರಕ್ತವೆಲ್ಲ ಒಕ್ಕಿತು, അവന്റെ ഹാർട്ട് പമ്പ് ചെയ്യാൻ തുടങ്ങി, ಅವನ ಹೃದಯವು ಪರಿಚಲನೆಗೊಂಡಿತು, ബ്ലഡ് മുഴുവൻ റീപ്ലാന്റ് ചെയ്തു, ಅವನ ರಕ್ತವೆಲ್ಲ ಮತ್ತೆ ಪುನರ್ ತುಂಬಿಸಲ್ಪಟ್ಟಿತು. Oh, somebody say the power of the blood of Jesus. ಹೇಳಿರಿ ಸಭೆ ಒಟ್ಟಾಗಿ ಕರ್ತ ಯೇಸುವಿನ ರಕ್ತದ ಶಕ್ತಿ. ಯೇಸುವೇ ಕೂಪಿಡ ಎಂಬುದಾಗಿ ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ. അന്യഭാഷ ഭയങ്കര പവറാണ്. ಅನ್ಯಭಾಷೆಗೆ ಬಹಳ ಶಕ್ತಿ ಇದೆ. അന്യഭാഷ വെറുതെ വരുന്നതല്ല. ಅನ್ಯಭಾಷೆಯು ಆಮೇಲೆ ತಾನಾಗಿ ಸುಮ್ಮನೆ ಬರುವಂತದಲ್ಲ. അന്യഭാഷ നമ്മുടെ ബ്ലഡുമായി കണക്റ്റഡ് ആണ്. ಅನ್ಯಭಾಷೆಯು ನಮ್ಮ ರಕ್ತದೊಂದಿಗೆ ಬಹಳ ಸಂಬಂಧವಿದೆ. ഹോളി സ്പിരിറ്റ് നമ്മുടെ അകത്ത് കയറിയതാണ്. ಪರಿಶುದ್ಧಾತ್ಮ ನಮ್ಮ ಒಳಗೆ ಪ್ರವೇಶಿಸ್ತಾನೆ. ഇന്ന് അന്യഭാഷ എത്രയും പറയാമോ പറഞ്ഞോണം. ಇವತ್ತು ಎಷ್ಟು ಅನ್ಯ ಭಾಷೆ ನಿಮಗೆ ಹೇಳಬಹುದು ಅಷ್ಟು ಅನ್ಯ ಭಾಷೆಯನ್ನು ಹೇಳಿರಿ. ഞാൻ അന്യഭാഷയിൽ ഒരുപാട് സംസാരിക്കുമായിരുന്നു. ನಾನು ಅನ್ಯ ಭಾಷೆಯಲ್ಲಿ ಹೆಚ್ಚಾಗಿ ಮಾತನಾಡುವಂತವನು. ഞാൻ സംസാരിച്ചുകൊണ്ട് വീട്ടിലിങ്ങനെ ഇരിക്കുമ്പോ ನಾನು ಹೇಳುತ್ತಾ ಮನೆಯೊಳಗೆ ಕೂತಿರುವಾಗ എന്റെ വൈഫൊക്കെ വന്നിങ്ങനെ നോക്കി നിൽക്കുമായിരുന്നു. ನನ್ನ ಹೆಂಡತಿ ನನ್ನನ್ನು ಹೀಗೆ ಚುರುಕಾಗಿ ನೋಡುತ್ತಾ ಇದ್ದರು. നീ എന്തുവാ ഈ പറഞ്ഞോണ്ടിരിക്കുന്നത്, ನೀನೇನು ಹೇಳ್ತಾ ಇದೀಯಾ, നീ എന്തുവാ ഈ സംസാരിക്കുന്നത്, ನೀನೇನು ಮಾತಾಡ್ತಾ ಇದೀಯಾ. അവര് വീട്ടുകാരെല്ലാവരും ചർച്ച ചെയ്യും. ಮನೆಯವರೆಲ್ಲ ಸೇರಿ ಆ ಕುರಿತಾಗಿ ಚರ್ಚೆ ಮಾಡ್ತಾ ಇದ್ರು. ഇത് എന്തോ ഒരു ഭാഷയാണ് ഈ വരുന്നത്, ಈ ಎಂತ ಒಂದು ಭಾಷೆಯಾಗಿದೆ ಬರುತ್ತಿರುವಂತದ್ದು, ഇത് എവിടെ നിന്നാണ് ഈ വരുന്നത്, ಇದು ಎಲ್ಲಿಂದ ಅದು ಬರುತ್ತಿರುವಂತದ್ದು. I know my husband since a long time. ನನಗೆ ನನ್ನ ಗಂಡನ ಆಮೇಲೆ ಒಳ್ಳೆಯ ಬಾಂಧವ್ಯ ನನಗಿದೆ, ಅವರನ್ನು ಚೆನ್ನಾಗಿ ಗೊತ್ತು. പക്ഷെ ഈ മനുഷ്യൻ എന്തോ സംഭവിച്ചു കഴിഞ്ഞിരിക്കുന്നു. ಆದರೆ ಈ ಮನುಷ್ಯರಿಗೆ ಏನೋ ಘಟನೆ ನಡೆಯಿತು. ഞാൻ അന്യഭാഷ പറഞ്ഞുകൊണ്ടിരിക്കുമ്പോ ദൈവം അതിനകത്തുനിന്ന് എന്നോട് സംസാരിക്കാൻ തുടങ്ങി. ನಾನು ಅನ್ಯ ಭಾಷೆಯನ್ನು ಮಾತಾಡ್ತಾ ಇರುವಾಗ ದೇವರು ಅದರೊಳಗಿದ್ದ ಏನೋ ನನ್ನಲ್ಲಿ ಮಾತಾಡ್ತಾ ಇದ್ದ. സംസാരിച്ചത് മുഴുവൻ ആശ്ചര്യമായ കാര്യങ്ങളാണ്. ಆ ಮಾತನಾಡಿರುವಂತ ಎಲ್ಲಾ ಕಾರ್ಯಗಳು ಬಹಳ ಆಶ್ಚರ್ಯವಾದಂತ ಸಂಗತಿಗಳು. അതൊരു ഈവനിങ് ആയ സമയമായിരുന്നു. ಅದು ಸಂಜೆಯ ಒಂದು ಸಮಯವಾಗಿತ್ತು. അവൻ പെട്ടെന്ന് അന്ന് ഈ മൊബൈലുകളൊന്നും ഇല്ല. ಆ ಸಂದರ್ಭದಲ್ಲಿ ಮೊಬೈಲ್ಗಳು ಯಾವುದೂ ಇಲ್ಲ. 2002 കാര്യമാണ്. 2002 ಕಾರ್ಯ. അവൻ എൻ്റെ വൈഫിന്റെ വീട്ടിൽ അന്നേരം ലാൻഡ് ഫോൺ റെഡി ആയിട്ടില്ല. ನನ್ನ ಹೆಂಡತಿಯ ಮನೆಯಲ್ಲಿ ಕೂಡ ಒಂದು ಲ್ಯಾಂಡ್ ಫೋನ್ ಕೂಡ ರೆಡಿ ಇಲ್ಲ. പെട്ടെന്ന് ഞാൻ അന്യഭാഷ പറഞ്ഞുകൊണ്ടിരുന്നപ്പോൾ പരിശുദ്ധാത്മാവ് എന്നോട് പറഞ്ഞു, ಆ ಸಮಯದಲ್ಲಿ ಅನ್ಯ ಭಾಷೆ ಹೇಳ್ತಾ ಇರುವಾಗ ಪರಿಶುದ್ಧಾತ್ಮ ನನಗೆ ಹೇಳಿದನು, നിന്റെ വൈഫിന്റെ അമ്മ വരുന്നുണ്ട്. ನಿನ್ನ ಹೆಂಡತಿಯ വൈഫിന്റെ അമ്മ ಪಾಸ್ಟರ್ ಅವರ ಹೆಂಡತಿಯ ತಾಯಿ ಬರ್ತಾ ಇದ್ದಾರೆ. ആമേൻ. ഞാനതിങ്ങനെ അന്യഭാഷയിൽ ഇങ്ങനെ പറഞ്ഞിട്ട് മലയാളത്തിൽ ഇങ്ങനെ പറഞ്ഞുകൊണ്ടിരിക്കുകയാണ്. ನಾನು ಅನ್ಯ ಭಾಷೆಯನ್ನು ಹೇಳಿ ಹೀಗೆ ಮಲಯಾಳದಲ್ಲಿ ಹೇಳ್ತಾ ಇದ್ದೆ. ഉടനെ എൻ്റെ വൈഫ് ഇങ്ങനെ വന്ന് അവിടെ നോക്കി കർട്ടന്റെ പുറകിൽ ഇങ്ങനെ നോക്കി കുഞ്ഞുങ്ങളും ഒക്കെ ആയിട്ട് നിൽക്കും. ನನ್ನ ಹೆಂಡತಿಯವರು ನನ್ನನ್ನು ಗಮನಿಸ್ತಾ ಕರ್ಟನ ಹಿಂದೆ ನಿಲ್ತಾ ಇದ್ರು. ಮಕ್ಕಳು അവർ പറയോ പൈത്യം പൈത്യം പാപ്പായ്ക്ക് എന്ത് പറ്റി എന്ന് പറഞ്ഞ് അവർ നിൽക്കുന്നത്. ಮಕ್ಕಳು ಕೂಡ ಹೇಳ್ತಾ ಇದ್ರು ಅಪ್ಪನಿಗೇನೋ ಹುಚ್ಚು ಹುಚ್ಚು ಅಂತ ಹೇಳಿ ನಿಲ್ತಾ ಇದ್ದಾರೆ. അവൻ നമ്മൾ അന്യഭാഷ പറഞ്ഞ വലിച്ചു കീറിയിരിക്കുകയാണ്. ನಾವು ಬಹಳ ಆಸಕ್ತಿಯಿಂದ ಅನ್ಯ ಭಾಷೆ ಹೇಳಿ ಚಾಪೆ ಕೂಡ ಹರಿದು ನಾವು ನಿಂತಿದ್ದೇವೆ. ഞാനൊരു കസേരയിലിരുന്ന ആ കസേരയ്ക്ക് പിന്നെ 4 കാല് കാണത്തില്ല. ನಾನೊಂದು ಕುರ್ಚಿಯ ಮೇಲೆ ಕೂತರೆ ಕುರ್ಚಿಗೆ 4 ಕಾಲುಗಳು ಇರುವುದಿಲ್ಲ. ഒന്നിൽ അത് 3 കാലാവും ಅಲ್ಲ 2 ಕಾಲಾവും. ಒಂದೋ 3 ಕಾಲಾಗ್ತದೆ, ಇಲ್ಲದ್ರೆ 2 ಕಾಲಾಗ್ತದೆ. അത് ഓടിച്ചിട്ടേ പിന്നെ അവിടെ എഴുന്നേക്കത്തുള്ളൂ. ಅದು ತುಂಡು ಮಾಡಿಯೇ ನಾನು ಎದ್ದೇಳ್ತಾ ಇದ್ದೆ. ഒരു പായലിരുന്നാൽ അങ്ങ് ആത്മശക്തി വ്യാപരിക്കും, ഞാൻ അങ്ങ് ഫ്രീ ആവും. ನಾನು ಆ ಒಂದು ಚಾಪೆಯಲ್ಲಿರುವಾಗ ಆ ಆತ್ಮಶಕ್ತಿಯಲ್ಲಿ ಆ ಚಾಪೆ ಕೂಡ ಹರಿದು ನಾನು ಸ್ವಲ್ಪ ಫ್ರೀ ಆಗ್ತೇನೆ. എന്റെ ചർച്ചിൽ ഞാൻ ഇരിക്കുന്നിടത്ത് ആൾക്കാർ വന്ന് സൈഡിൽ ഇരിക്കുകയില്ല. ಸಭೆಯಲ್ಲಿ ನಾನು ಕೂತಿರುವಲ್ಲಿ ಯಾವ ವಿಶ್ವಾಸಿಗಳು ನನ್ನ ಜೊತೆಯಲ್ಲಿ ಕುಳಿತುಕೊಳ್ತಾ ಇರಲಿಲ್ಲ. ആൾക്കാർ പാകൽ ബൈഠായ പീച്ചെ എന്നെ बैठ सकता साथ. ಅವರ ಜೊತೆಯಲ್ಲಿ ಕೂತ್ಕೊಳ್ಳೋದು ಬೇಡ. ಭ್ರಾಂತನಿരിക്കുക, ಅವನ അടുക്കൽ ഇരിക്കത്തില്ല. ಆ ಹುಚ್ಚನು ಕೂತಿದ್ದಾನೆ, ಅವನ ಜೊತೆಯಲ್ಲಿ ಕೂತ್ಕೊಳ್ಳಿ ಬೇಡ. മാർത്താ ബോധ അടിക്കുവന്നവൻ. ಅವ್ರು ನನಗೆ ಹೊಡಿತಾರಂತ. അപ്പൊ എന്നെ പിടിക്കാൻ വരത്തില്ല ആരും. ನನ್ನನ್ನು ಹಿಡಿಲಿಕ್ಕೆ ಯಾರು ಬರ್ತಿರ್ಲಿಲ್ಲ. ഞാൻ തെറിച്ചൊക്കെ വീണാൽ തലയൊക്കെ അടിച്ച് തെറിച്ചു വീഴുമായിരുന്നു. ನಾನು ನನ್ನ ತಲೆ ಕೂಡ ತಾಗುವಾಗೆ ನಾನು ಎಳೆದು ಬಿಸಾಕಲ್ಪಡ್ತಿದ್ದೆ. അവർക്കറിയത്തില്ല, ಅವರಿಗೆ ಗೊತ್ತಿಲ್ಲ. വളരുമാറാക്കുന്ന ദൈവം, ಬೆಳೆಸುವವನು ದೇವರಾಗಿದ್ದಾನೆ. അവൻ വളർത്തുകയാണ്. ಅವನು ನಮ್ಮನ್ನು ಬೆಳೆಸ್ತಾ ಇದ್ದಾನೆ. നമ്മൾ വളരാനാ ഇവിടെ വന്നേ. ನಾನು ಇವತ್ತು ಬೆಳೆಯುವುದಕ್ಕೆ ಇಲ್ಲಿ ಬಂದಿದ್ದೇನೆ. നമ്മൾ വളരുക തന്നെ ചെയ്യും. ನಾವು ಬೆಳೆದೇ ಬೆಳೆಯುತ್ತೇವೆ. നമ്മൾ വളരുക തന്നെ ചെയ്യും. ನಾವು ಬೆಳೆದೇ ಬೆಳೆಯುತ್ತೇವೆ. ಆಮೇಲೆ സന്തോഷ് പാസ്റ്റർ വളരും.
ಆಮೇಲೆ ಸಂತೋಷ್ ಪಾಸ್ಟರ್ ಅವರು ಬೆಳೀತಾರೆ. ദൈവം വളർത്തിയാൽ ದೇವರು ಬೆಳೆಸ್ತಾರೆ, നീ നമ്പർ 1 ആയിട്ടായിരിക്കും വളരുന്നത്. ನೀನು ಒಂದನೆಯವನಾಗಿ ಬೆಳೆಯುತ್ತಿ. ഹല്ലേലൂയ. ಹಾಲೆಲೂಯ. ആൾക്കാർ ചോദിക്കും, ಜನರು ಪ್ರಶ್ನೆ ಹಾಕ್ತಾರೆ, ആരാണ് നിന്റെ പിന്നിൽ? ಯಾರಾಗಿರ್ಬೋದು ನಿನ್ನ ಹಿಂದೆ? അമ്മാതിരി ദൈവം വളർത്തി കളയും. ಅಂತ ತರದಲ್ಲಿ ದೇವರು ಬೆಳೆಸಿ ಬಿಡ್ತಾನೆ. ഞാൻ അന്യഭാഷ പറഞ്ഞുകൊണ്ടിരിക്കുകയാണ്. ನಾನು ಅನ್ಯ ಭಾಷೆ ಹೇಳ್ತಾ ಇದ್ದೆ. ഞാൻ വിളിച്ചു പറഞ്ഞു, ഓ അമ്മ എന്തിനാ ഇപ്പൊ ഇങ്ങോട്ട് വരുന്നത്? ಓ ಅಮ್ಮ ಅತ್ತೆಯವರು ಯಾಕೆ ಇಲ್ಲಿ ಬರ್ತಾ ಇದ್ದಾರೆ? പ്രാർത്ഥന കഴിഞ്ഞ് ഞാൻ എഴുന്നേറ്റു. ಪ್ರಾರ್ಥನೆ ಮುಗಿಸಿ ನಾನು ಎದ್ದೇಳುವಾಗ വൈഫ് ചോദിക്കുന്നു, അമ്മ ഇങ്ങോട്ട് വരുന്നത് നിങ്ങൾ എങ്ങനെ അറിഞ്ഞു? ನನ್ನ ಬಾಳ ಸಂಗಾತಿ ಕೇಳ್ತಾ ಇದ್ದಾರೆ, ಅಮ್ಮ ಹೀಗೆ ಬರುವುದು ನಿಮಗೆ ಗೊತ್ತಾಯ್ತು? ദൈവം എന്നോട് പറഞ്ഞു. ದೇವರು ನನಗೆ ಹೇಳಿದನು. ദൈവം അങ്ങനെ പറയൂ? ದೇವರು ಹಾಗೆಲ್ಲ ಹೇಳ್ತಾನ? യെസ്, ಹೌದು, പറയും. ದೇವರು ಹೇಳ್ತಾನೆ. ദാറ്റ് ഈസ് വാട്ട് എന്റെ മേൽ സംഭവിച്ചത്. അതാണ് ನನ್ನ ಮೇಲೆ ಸಂಭವಿಸಿದ ಘಟನೆ ಅದಾಗಿದೆ. ദൈവം സംസാരിക്കുന്ന മനുഷ്യൻ, ದೇವರು ಮನುಷ್ಯರೊಂದಿಗೆ ಮಾತನಾಡುತ್ತಾನೆ. അന്യഭാഷയിൽ സംസാരിക്കുന്നവനോട്, ಅನ್ಯ ಭಾಷೆಯೊಂದಿಗೆ ಮಾತನಾಡುವವನೊಂದಿಗೆ ദൈവവുമായി അവൻ സംസാരിക്കുന്നു. ದೇವರೊಂದಿಗೆ ಮಾತನಾಡುತ್ತಾನೆ. അപ്പോൾ നമുക്ക് അറിയത്തില്ല, ಆಗ ನಮಗೆ ಗೊತ್ತಿಲ್ಲ. എന്നാൽ മനസ്സിലാകേണ്ടത് ദൈവം നമുക്ക് മനസ്സിലാക്കിച്ചു തരും. ಅರ್ಥ ಮಾಡಿಸಬೇಕಾದ ಸಂಗತಿ ದೇವರು ನಮಗೆ ಅರ್ಥ ಮಾಡಿಸಿಕೊಳ್ಳುತ್ತಾನೆ. അൺവാണ്ടഡ് നോയ്സുകളെ വെട്ടുന്ന ശബ്ദത്തിന്റെ വാളാണ് അന്യഭാഷ. ಅಪಸ್ವರಗಳನ್ನು ಆಮೇಲೆ ಇಲ್ಲದಂತೆ ಮಾಡುವಂತದಾಗಿದೆ ಅನ್ಯ ಭಾಷೆಯ ಶಬ್ದ. നിങ്ങളുടെ വീടിനകത്ത് നിങ്ങൾ എത്രയും അന്യഭാഷ പറയുമോ? ನಿಮ್ಮ ಮನೆಯೊಳಗೆ ನೀವು ಎಷ್ಟು ಅನ್ಯ ಭಾಷೆ ಹೇಳುತ್ತೀರೋ? നൂറ്റാണ്ടുകളായി നമ്മുടെ വീടിനകത്ത് മുഴങ്ങിക്കൊണ്ടിരുന്ന അന്യായ ശബ്ദങ്ങൾ വെട്ടേറ്റു വീഴും. 100 ವರ್ಷಗಳಿಂದ ನಮ್ಮ ಮನೆಯೊಳಗೆ ಕೇಳುತ್ತಾ ಇದ್ದಂತ ಅಪಸ್ವರಗಳನ್ನು, ಅನ್ಯಾಯ ಸ್ವರಗಳನ್ನು ದೇವರು ಅಳಿಸಿ ಬಿಡುತ್ತಾನೆ. എല്ലാ പാപ ശബ്ദങ്ങളെ അത് തകർത്ത് കളയും. ಎಲ್ಲ ಪಾಪ ಶಬ್ದಗಳನ್ನು ಅದು ಕಡಿದು ಹಾಕುವಂತದಾಗಿದೆ. പരാജയ ശബ്ദങ്ങളെ അത് തകർത്ത് കളയും. ಇವತ್ತು ಸೋಲಿನ ಶಬ್ದವನ್ನು ದೇವರು ಕೆಡವಿ ಹಾಕುತ್ತಾನೆ. അന്യഭാഷ ഒരു ഭയങ്കര വെപ്പണാണ്. ಅದು ಅನ್ಯ ಭಾಷೆ ಎಂಬುದು ದೊಡ್ಡ ಆಯುಧವಾಗಿದೆ. ആ ആയുധപ്പുരയാണ് നമ്മുടെ വായ. ಆ ಆಯುಧ ಶಾಲೆಯಾಗಿದೆ ನಮ್ಮ ಬಾಯಿ. 120 പേരോട് പറഞ്ഞു, സ്റ്റാർട്ട് സ്പീക്കിംഗ്. 120 ಮಂದಿಗೆ ದೇವರು ಹೇಳ್ತಾ ಇದ್ದಾನೆ, ಮಾತನಾಡಲು ಆರಂಭಿಸಿರಿ. ಅವರು പറഞ്ഞപ്പോൾ അവരുടെ ബോഡി സിസ്റ്റം ഔട്ട് ഓഫ് ಕಂಟ್ರೋಲಿലായി. ಅವರು ಮಾತನಾಡುತ್ತಾ ಇರುವಾಗ ಅವರ ಶರೀರವು ಅವರ ನಿಯಂತ್ರಣ ಬಿಟ್ಟು ಹೋಯಿತು. ಅವರ ಮಾಳಿಗೆ ಮುರಿയുടെ ಡೋರ್ വലിച്ചു തുറന്നു. ಆ ಮೇಲಂತಸ್ತಿನ ಬಾಗಿಲನ್ನು ಎಳೆದು ತೆರೆದರು. ಅವರು വെളിയിലേക്ക് ഇറങ്ങി വന്നു. ಅವರು ಹೊರಗಡೆ ಇಳಿದು ಬಂದರು. ആൾക്കാർ കൂടി നിൽക്കുന്നു. ಜನರು ಜನಸಂದಣಿಯಲ್ಲಿ ಸೇರಿದ್ದಾರೆ. ഇവരെല്ലാം പൈത്യക്കാരായി. ಓ, ಇವರೆಲ್ಲ ಹುಚ್ಚರಾಗಿದ್ದಾರೆ. അയ്യോ, കള്ളു കുടിച്ചവരാണ്. ಇವರೆಲ್ಲ ಮದ್ಯಪಾನ ಮಾಡಿದವರು. അന്യഭാഷ പറയുന്നവൻ ആരെയും കേൾക്കാൻ നിൽക്കരുത്. ಅನ್ಯ ಭಾಷೆ ಹೇಳುವವನು ಯಾರನ್ನು ಕೇಳಬೇಡ್ರಿ. അവരെന്തു വേണേലും പറഞ്ഞോട്ടെ. ಅವರು ಏನು ಬೇಕಾದ್ರೆ ಹೇಳಿ, നീ പറയുന്നത് നിർത്തരുത്. ನೀನು ಹೇಳುವುದನ್ನು ನಿಲ್ಲಿಸಬೇಡ್ರಿ. നീ പറഞ്ഞുകൊണ്ടിരിക്കണം. ನೀನು ಹೇಳುತ್ತಾ ಇರಬೇಕು. അവരിങ്ങനെ പറഞ്ഞോണ്ട് നിൽക്കുമ്പോൾ ಅವರು ಹೇಳುತ್ತಾ ಇರುವಾಗ ദൂരെ ആൾക്കാർ വരാൻ തുടങ്ങി. ದೂರದಿಂದ ಜನರು ಆಮೇಲೆ ಸೇರಿ ಬಂದರು. 5 പേര്, 10 പേര്, 500 പേര്, 1000 പേര്, 2000 പേര്, 10000. 5 ಮಂದಿ, 10 ಮಂದಿ, 1000 ಮಂದಿ, 5000 ಮಂದಿ, 10,000 ಹೀಗೆ ಗುಂಪಾಗಿ ಸೇರಿ ಬಂದರು. നിന്റെ ശബ്ദം തിരിയുമ്പോൾ, ನಿನ್ನ ಶಬ್ದವು ತಿರುಗುವಾಗ നിന്റെ ശബ്ദത്തിന് ആകർഷണം ഉണ്ടാകും. ನಿನ್ನ ಶಬ್ದಕ್ಕೆ ಆಕರ್ಷಣೆ ಉಂಟಾಗುತ್ತದೆ. നിന്റെ ശബ്ദം ചിലയിടത്തുനിന്ന് പറിച്ചെടുക്കും. ನಿನ್ನ ಶಬ್ದವು ಕೆಲವರನ್ನು ಕೆಲವು ಸ್ಥಳಗಳಿಂದ ಕಿತ್ತು ತರುತ್ತದೆ. ഈ മീറ്റിംഗിനകത്ത് ചിലരുടെ ശബ്ദം ക്രൗഡ് പുള്ളിംഗ് ശബ്ദമായി മാറട്ടെ. ಈ ಕೂಟದಲ್ಲಿ ಕೆಲವರ ಶಬ್ದ ಜನಸಂದಣಿಯನ್ನು ಸೇರಿಸುವ ಶಬ್ದವಾಗಿ ಮಾರ್ಪಡಲಿ. ഇന്ത്യ ಜನತೆ തൊടുന്ന ശബ്ദമാക്കി മാറ്റട്ടെ. ಭಾರತ ಜನಾಂಗವನ್ನು ಮುಟ್ಟುವಂತ ಶಬ್ದವಾಗಿ ಮಾರ್ಪಡಲಿ. 120 പേര് അങ്ങോട്ടും ഇങ്ങോട്ടും പറഞ്ഞു. 120 ಮಂದಿ ಆಚೆ ಈಚೆ ಮಾತನಾಡಿದರು. എന്താണ് ഈ സംഭവിക്കുന്നത്? ಏನು ಇಲ್ಲಿ ನಡೆಯುತ್ತಾ ಇದೆ? പരിശുദ്ധാത്മാവ് പറഞ്ഞു, ಪರಿಶುದ್ಧಾತ್ಮನು ಹೇಳಿದನು, ഇനി അങ്ങോട്ട് സംഭവങ്ങൾ തുടങ്ങാൻ പോവാണ്. ಇನ್ನು ಆಚೆ ಕೃತ್ಯಗಳು ಎಸಗಲು ಆರಂಭಿಸುತ್ತದೆ. ഇന്നു മുതൽ സംഭവങ്ങൾ തുടങ്ങാൻ പോവാണ്. ಇವತ್ತಿನಿಂದ ಕೃತ್ಯಗಳು ಆರಂಭಿಸುತ್ತದೆ. Holy Spirit is in charge on you. ಪರಿಶುದ್ಧಾತ್ಮನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. പരിശുദ്ധാത്മാവ് നിന്റെ മേൽ ചാർജ് എടുത്തു കഴിഞ്ഞു. ಪರಿಶುದ್ಧಾತ್ಮನು ನಿಮ್ಮನ್ನು ಕ್ರಿಯಾಶೀಲನಾಗಿ ಮಾಡಿತು. Hallelujah. Hallelujah.
ഓ somebody say hallelujah. ಹೇಳ್ರಿ ಹೇಳ್ರಿ hallelujah. അഭിഷേകം വേണോ? ಅಭಿಷೇಕ ಬೇಕು. അഭിഷേകം എന്താണ്? ಅಭಿಷೇಕ ಏನಾಗಿದೆ? വളർത്തുന്ന അപ്പന്റെ ಬೆಳೆಸುವಂತ ತಂದೆಯ വളരുമാറാക്കുന്ന പവറാണ്. ಬೆಳೆಸುವಂತ ಶಕ್ತಿಯಾಗಿದೆ. എത്ര അന്യഭാഷ പറയുമോ? ಎಷ್ಟು ಅನ್ಯ ಭಾಷೆ ಹೇಳುತ್ತೀರೋ? From the rock bottom ഏറ്റവും അടിയിൽ നിന്ന് ಆಮೇ ಅತ್ಯಂತ ಬುಡದಿಂದ നീ വളരുകയാണ്. ನೀನು ಬೆಳೆಯುತ್ತಾ ಇದೀಯಾ? ഓ യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ. ആമേൻ. 50 വയസ്സ് വരെ എത്താൻ 50 വർഷം കാത്തിരിക്കണം. 50 ವರ್ಷ ವಯಸ್ಸಾಗುವುದಕ್ಕೆ 50 ವರ್ಷ ಕಾಯಬೇಕು. പക്ഷേ എന്റെ ദൈവത്തിന് നിന്നെ 5 സെക്കൻഡ് കൊണ്ട് വളർത്താൻ കഴിയും. ಆದರೆ ನನ್ನ ದೇವರಿಗೆ 5 ಸೆಕೆಂಡ್ ಅಲ್ಲಿ ನಿನ್ನನ್ನು ಬೆಳೆಸಲಿಕ್ಕೆ ಸಾಧ್ಯ. ഓ somebody say എനിക്ക് വളരണം. ಎಲ್ಲರೂ ಹೇಳಿರಿ ನನಗೆ ಬೆಳೆಯಬೇಕು. എനിക്ക് വളരണം. ನನಗೆ ಬೆಳೆಯಬೇಕು. പറ ദൈവമേ. ಹೇಳಿರಿ ದೇವರೇ. ഭാരതത്തിന് മീതെ. ಆಮೇ ಭಾರತದಲ್ಲಿ ನಿನ್ನನ್ನು കർണാടകത്തിന് മീതെ. ಕರ್ನಾಟಕಕ್ಕೆ ಮಿಗಿಲಾಗಿ എന്നെ വളരുമാറാക്കണേ. ನನ್ನನ್ನು ಬೆಳೆಸಬೇಕಪ್ಪ. പിശാചിന് മീതെ. ಸೈತಾನನಿಗಿಂತ ಮಿಗಿಲಾಗಿ വളരുമാറാക്കണേ. ನನ್ನನ್ನು ಬೆಳೆಸಬೇಕು. ഒരു പിശാചോ ಯಾವ ಸೈತಾನನಿಗೂ എന്റെ മേൽ പാവലാകല്ല. ನನ್ನ ಮೇಲೆ ಪ್ರಬಲವಾಗಬಾರದು. അതുപോലെ എന്നെ വളർത്തണേ. ಆತರ ಹಾಗೆ ನನ್ನ ಬೆಳೆಸಬೇಕು. ഹല്ലേലൂയ. ಹಲ್ಲೆಲೂಯಾ. പരിശുദ്ധാത്മാവ് വളർത്തുന്നവനാണ്. ಪರಿಶುದ್ಧಾತ್ಮನು ಬೆಳೆಸುವವನಾಗಿದ್ದಾನೆ. വചനം വളർത്തുന്നവനാണ്. ವಾಕ್ಯ ನಮ್ಮನ್ನು ಬೆಳೆಸುವಂತದಾಗಿದೆ. യേശു വളർത്തുന്നവനാണ്. ಯೇಸು ನಮ್ಮನ್ನು ಬೆಳೆಸುವಾತನಾಗಿದ್ದಾನೆ. പിന്നെ വേറെ ആർക്കും നമ്മളെ തളർത്താൻ കഴിയത്തില്ല. ಬೇರೆ ಯಾರಿಗೂ ನಮ್ಮನ್ನು ಬಲಹೀನಪಡಿಸಲಿಕ್ಕೆ ಸಾಧ್ಯವಿಲ್ಲ. ഞാൻ ആ മുറിയിൽ നിന്ന് പ്രാർത്ഥന കഴിഞ്ഞ് എഴുന്നേറ്റപ്പോൾ ಆ ಕೋಣೆಯಿಂದ ಪ್ರಾರ್ಥನೆ ಮುಗಿಸಿ ಎದ್ದು ಬಂದಾಗ ഒരു കോളിംഗ് ബെൽ അടിക്കുന്ന സൗണ്ട് കേട്ടു. ನನಗೆ ಒಂದು ಕರೆಗಂಟೆಯ ಶಬ್ದ ಕೇಳಿತು. ഞാൻ ഡോർ തുറന്ന് നോക്കിയപ്പോൾ ನಾನು ಬಾಗಿಲು ತೆರೆದು ನೋಡಿದಾಗ എന്റെ അമ്മായിയമ്മ വന്ന് വാതിൽക്കൽ നിൽപ്പുണ്ട്. ನನ್ನ ಅತ್ತೆಯವರು ಬಾಗಿಲು ಬಂದು ನಿಂತಿದ್ದಾರೆ. എന്റെ ഭാര്യ അവിടെ വന്ന് നിന്നു. ನನ್ನ ಹೆಂಡತಿ ಕೂಡ ಬಂದು ನಿಂತರು. എന്റെ കുഞ്ഞുങ്ങള് എന്റെ ബ്രദറിന്റെ വൈഫ് എല്ലാരും ഉണ്ട്. ನನ್ನ ಮಕ್ಕಳು ನನ್ನ ಸಹೋದರನ ಹೆಂಡತಿ ಅವರೆಲ್ಲರೂ ಇದ್ರು. അവര് വന്ന് ചോദിച്ചു അമ്മ എങ്ങനെ ഇപ്പൊ ഇവിടെ വന്നേ? ಅವರು ನನಗೆ ಹೇಳಿದರು. ಆಮೇಲೆ ಕೇಳಿದರು ಅತ್ತೆಯವರು ಯಾಕೆ ಹೇಗೆ ಇಲ್ಲಿ ಬಂದರು? മൊബൈൽ ഇല്ലാത്ത കാലം. ಮೊಬೈಲ್ ಇಲ್ಲದ ಕಾಲ. ലാൻഡ് ഫോണിൽ അമ്മയ്ക്ക് ഫോൺ ചെയ്യാൻ അമ്മയുടെ ഫോൺ ഇല്ല. ಆ ಲ್ಯಾಂಡ್ ಫೋನ್ ಅಲ್ಲಿ ಅವರ ಕೈಯಲ್ಲಿ ಲ್ಯಾಂಡ್ ಫೋನ್ ಇಲ್ಲ. ഞാൻ മുറിയിലിരുന്ന് അന്യഭാഷ പറഞ്ഞപ്പോൾ അമ്മ വരുന്നെന്നാണ് പറഞ്ഞത്. ಕೋಣೆಯಲ್ಲಿ ನಾನು ಅನ್ಯ ಭಾಷೆ ಹೇಳಿದಾಗ ನಾನು ಹೆಂಡತಿಗೆ ಹೇಳಿದೆ ಅಮ್ಮ ಇವತ್ತು ಬರ್ತಾರೆ, ಅತ್ತೆ ಬರ್ತಾರೆ ಅಂತ. അപ്പൊ ഇതുകൊണ്ടാണ് അമ്മ വരുന്നത്. ಇದರ ಜೊತೆಯಲ್ಲಿ ತಾಯಿ ಬರ್ತಾ ಇದ್ದಾರೆ. വരുന്നത് എന്റെ വൈഫിനെ കൊണ്ടുപോകാനാണ് വരുന്നത്. ಬರುವಂತದ್ದು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ, കൊണ്ടുപോകാനായിട്ട് വരികയാണ്. ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ. അപ്പൊ ഇതാണ് ഞാൻ ഇങ്ങനെ അന്യഭാഷ പറഞ്ഞപ്പോ പറഞ്ഞത്. ಇದಾಗಿದೆ ನಾನು ಕೂತ್ಕೊಂಡು ಅನ್ಯ ಭಾಷೆ ಹೇಳಿದಾಗ ಹೇಳಿವಂತರು. ആഫ്റ്റർ 10 minutes എന്റെ ബ്രദർ വൈഫ് വീട്ടിലുള്ളവരെല്ലാം വന്നിങ്ങനെ നോക്കി ഇവൻ ഇതെങ്ങനെ അറിഞ്ഞു. 10 ನಿಮಿಷದ ನಂತರ ನನ್ನ ಸಹೋದರನ ಹೆಂಡತಿ ಎಲ್ಲ ಬಂದು ಇವನಿಗೆ ಹೇಗೆ ಗೊತ್ತಾಯ್ತು ಅಂತ. ഇവൻ ഈ പറയുന്ന ശബ്ദത്തിനകത്ത് ഇതൊക്കെ എങ്ങനെ ഇവന് മനസ്സിലാകുന്നത്? ಇವರು ಹೇಳುವಂತ ಶಬ್ದದೊಳಗೆ ಇವರಿಗೆ ಇದೆಲ್ಲ ಹೇಗೆ ಅರ್ಥವಾಗ್ತಾ ಇದೆ? ഓ ചിലരുടെ ഫാമിലി വണ്ടർ അടിക്കാൻ പോവാണ്. ಕೆಲವರ ಕುಟುಂಬವು ಚಕಿತವಾಗುತ್ತದೆ. ദേശം വണ്ടർ അടിക്കാൻ പോവാണ്. ನಿಮ್ಮ ದೇಶವು ಆಶ್ಚರ್ಯವನ್ನು ಕಾಣುತ್ತದೆ. ചൊല്ലുക എനിക്ക് അതുപോലെ അഭിഷേകം വേണോ? ಹೇಳಬೇಕು ನನಗೆ ಅಂತ ಒಂದು ಅಭಿಷೇಕ ಬೇಕು. നിങ്ങൾ നിങ്ങളുടെ സമയം കളയരുത് കേട്ടോ. ನೀವು ನಿಮ್ಮ ಸಮಯವನ್ನು ವೇಸ್ಟ್ ಮಾಡಬೇಡಿ. നാളെ കൂടി ഇവിടെ ക്യാമ്പ് ഉണ്ട്. ನಾಳೆ ಕೂಡ ಈ ಸಮ್ಮೇಳನ ಇದೆ. യൂസ് ഇറ്റ്. ನೀವು ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿ. മുതലാക്കിയിട്ടേ പോകാവൂ. ನೀವು ಅದನ್ನು ಸದುಪಯೋಗಗೊಳಿಸಿ. വളരുമാറാക്കുന്ന ദൈവം തരുന്ന അവസരം കളയരുത്. ಬೆಳೆಸುವಂತ ದೇವರು ಕೊಡುವಂತ ಅವಕಾಶವನ್ನು ನೀವು ಸುಮ್ಮನೆ ಕಳ್ಕೊಳ್ಳಬೇಡ್ರಿ. പിശാചിന് ഒരൊറ്റ പ്ലാനേ ഉള്ളൂ. ಸೈತಾನಿಗೆ ಒಂದೇ ಯೋಜನೆ ಇರುವುದು. ഇതൊന്നും നമ്മുടെ മനസ്സിൽ കയറല്ലേ. ಇದು ಯಾವುದು ನಮ್ಮ ಮನಸ್ಸಿಗೆ ಹೊಕ್ಕಬಾರದು. ഇതിനനുസരിച്ച് നമ്മൾ വർക്കൗട്ട് ചെയ്യരുത്. ಇದರ ಹಾಗೆ ನಾವು ಪ್ರತಿಕ್ರಿಯಿಸಬಾರದು. അങ്ങനെ വല്ലതും സംഭവിച്ചാൽ ಹಾಗೆ ಏನಾದರೂ ನೆರವೇರಿದರೆ, ദൈവപ്രവൃത്തി നമ്മുടെ മേൽ നടന്നാൽ, ದೇವರ ಕ್ರಿಯೆ ನಮ್ಮಲ್ಲಿ ನೆರವೇರಿದರೆ പിശാചിന്റെ സാമ്രാജ്യം പൊളിഞ്ഞുവോ, ಸೈತಾನ್ನ ರಾಜ್ಯಕ್ಕೆ ಕದಡುವಿಕೆ ಉಂಟಾಗ್ತದೆ. അവന് പിന്നെ നമ്മളുമായിട്ട് ഒരു കാര്യവുമില്ലാതായിപ്പോ, ಅವನಿಗೆ ನಮ್ಮೊಂದಿಗೆ ಯಾವ ವ್ಯವಹಾರಗಳಿರುವುದಿಲ್ಲ. ഹല്ലേലൂയ. ಹಲ್ಲೆಲೂಯ. അതാണ് അവൻ നമ്മളെ ബ്ലോക്ക് ചെയ്യാൻ നോക്കുന്നത്. ಅದಾಗಿದೆ ನಮಗೆ ತಡೆ ತರುವುದಕ್ಕೆ ನೋಡುವಂಥದ್ದು. നമ്മുടെ മൈൻഡാണ് പിശാച് യൂസ് ചെയ്യാൻ നോക്കുന്നത്. ನಮ್ಮ ಮನಸ್ಸನ್ನು ಸೈತಾನ್ ಉಪಯೋಗಿಸಲಿಕ್ಕೆ ಬಯಸ್ತಾನೆ. നമ്മുടെ ചിന്തകളാണ് അവൻ ഓപ്പറേറ്റ് ചെയ്യുന്നത്. ನಮ್ಮ ಆಲೋಚನೆಗಳನ್ನು ಅವನು ಕ್ರಿಯಾಶೀಲಗೊಳಿಸಲಿಕ್ಕೆ ನೋಡುತ್ತಾನೆ. ദൈവവചനം നമുക്ക് നേരെ വരുമ്പോൾ
ದೇವರ ವಾಕ್ಯ ನಮಗೆ ವಿರೋಧವಾಗಿ ನಮಗೆ ಬರುವಾಗ പിശാച് സൈഡ് ചെയ്യുന്നു, നോ നോ ഇങ്ങനെയൊക്കെ പറയും. ಸೈತಾನ್ ಬದಿಯಲ್ಲಿ ಇದ್ದುಕೊಂಡು ನಡೆಯುವುದಿಲ್ಲ ಎಂಬುದಾಗಿ ಹೇಳುತ್ತದೆ. നമ്മുടെ അറ്റൻഷൻ തിരിച്ചു കളയും. ನಮ್ಮ ಶ್ರದ್ಧೆಯನ್ನು ಅದು ವಿಕೇಂದ್ರಗೊಳಿಸುತ್ತದೆ. കാരണം അറ്റൻഷൻ നമ്മൾ ദൈവവുമായിട്ടായാൽ പിന്നെ പിശാചിന് ജയിക്കാൻ കഴിയില്ല. ನಮ್ಮ ಕೇಂದ್ರವು ದೇವರೊಂದಿಗೆ ಇರುವುದಾದರೆ ಅದನ್ನು ಯಾವತ್ತೂ ಸೈತಾನಿಗೆ ಅಳಿಸಲಿಕ್ಕೆ ಸಾಧ್ಯವಿಲ್ಲ. അമ്മ വന്ന് ഡോറിൽ നിൽക്കുകയാണ്. ಆಗ ಅತ್ತೆಯವರು ಬಾಗಿಲಲ್ಲಿ ನಿಂತಿದ್ದಾರೆ. ಅವರು എന്റെ മോളെ വിട്ടു തരണം, ഞാൻ അതിനാ വന്നത്. ಅವರು ಹೇಳಿದರು, ನನ್ನ ಮಗಳನ್ನು ಬಿಟ್ಟು ಕೊಡಬೇಕು, ನಾನು ಅದಕ್ಕೋಸ್ಕರ ಬಂದಿದ್ದೇನೆ. വീട്ടിൽ പൂജ നടക്കുകയാണ്, ಮನೆಯಲ್ಲಿ ಪೂಜೆ ನಡೀತಾ ಇದೆ. എനിക്ക് അവളെ കൊണ്ടുപോകണം. ಅವನು ನನಗೆ ಕರ್ಕೊಂಡು ಹೋಗ್ಬೇಕು. അയ്യോ, ഞാൻ ഭയങ്കര ഡിസ്റ്റർബ് ആയി പോയി. ಅಯ್ಯೋ, ನಾನು ತುಂಬಾ ಬೇಜಾರಾಗಿ ಬಿಟ್ಟೆ. പെട്ടെന്ന് മുറിക്കകത്ത് കയറി. ನಾನು ಪುನಃ ನನ್ನ ಕೋಣೆಯೊಳಗೆ ಹತ್ತಿದೆ. എന്റെ ദൈവമേ, എന്റെ വൈഫിനെ കൊണ്ടുപോകുവാണോ? ನನ್ನ ದೇವರೇ, ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರಾ? അല്പം ഭയം ഉണ്ടായി എനിക്ക്. ನನಗೆ ಸ್ವಲ್ಪ ಭಯ ಉಂಟಾಯ್ತು. അയ്യോ, ഇവർ കൊണ്ടുപോയാൽ ഞാൻ എനിക്കതൊരു ഫീലിംഗ് ആയി. ಅಯ್ಯೋ, ಕೊಂಡೋದರೆ ಎಂಬುತ್ತ ನನಗೊಂದು ನೋವುಂಟಾಯ್ತು. ഈ ഫീലിംഗ് നമുക്കാണ്. ಆ ನೋವು ನಮ್ಮೊಳಗೆ ಮಾತ್ರ. ഹോളി സ്പിരിറ്റിന് ഫീലിംഗ് ഒന്നും ഇല്ല. ದೇವರಾತ್ಮನಿಗೆ ಯಾವ ಫೀಲಿಂಗ್ಗಳಿಲ್ಲ. ഹോളി സ്പിരിറ്റിന് പേടിയൊന്നും ഇല്ല. ದೇವರ ಆತ್ಮನಿಗೆ ಯಾವ ಭಯವೂ ಇಲ್ಲ. എനിക്ക് അമ്മായിയമ്മ പേടിയാണ്. ನನಗೆ ಅತ್ತೆಯ ಭಯ ಇತ್ತು. പരിശുദ്ധാത്മാവിന് അമ്മായിയമ്മ ഇല്ലല്ലോ. ಪರಿಶುದ್ಧಾತ್ಮನಿಗೆ ಅತ್ತೆ ಇಲ್ಲಲ್ಲ. ഹല്ലേലൂയ, ಹಲ್ಲೆಲೂಯಾ. പരിശുദ്ധാത്മാവ് ഡോಂಟ್ ವರಿ. ಪರಿಶುದ್ಧಾತ್ಮ ಹೇಳಿದನು, ನೀನು ಬೇಜಾರಾಗಬೇಡ. പെട്ടെന്ന് അഭിഷേകം വ്യാപരിച്ചു. ಆಮೇಲೆ ತಕ್ಷಣ ಅಭಿಷೇಕ ನನ್ನೊಳಗೆ ಬಂತು. പിന്നെ അന്യഭാഷ പറഞ്ഞു. ನಾನು ಮತ್ತೆ ಅನ್ಯ ಭಾಷೆ ಸ್ಟಾರ್ಟ್ ಮಾಡಿದೆ. ഏത് ವಿಷಯ ಬಂದಾലും ಸ್ಪೀಕಿಂಗ್ ಟಂಗ್ಸ್. ಯಾವ ವಿಚಾರ ಬಂದರೂ ಆಮೇಲೆ ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. അതിനകത്ത് സൊല്യൂഷൻ ഇട്ടു തരും. ನಿನಗೆ സൊല്യൂഷൻ ನಿನಗೆ ಕಾರಣಗಳನ್ನು ಕೊಡುತ್ತಾನೆ. അതിനകത്തൊരു മറുപടി ദൈവം വിട്ടു തരും. ದೇವರು ಅದಕ್ಕೆ ಉತ್ತರವನ್ನು ಕೊಡುತ್ತಾನೆ. ഞാൻ അന്യഭാഷ പറഞ്ഞുകൊണ്ടിരുന്നു. ನಾನು ಅನ್ಯ ಭಾಷೆ ಹೇಳ್ತಾ ಇದ್ದೆ. പെട്ടെന്ന് God spoke to me. ಆಮೇಲೆ ತಕ್ಷಣ ದೇವರು ನನ್ನೊಂದಿಗೆ ಮಾತನಾಡಿದನು. എളുമ്പ്, ನೀನು ಎದ್ದೇಳು, ചെന്നിട്ട് നിന്റെ അമ്മയോട് പറ, ನಿನ್ನ ಅತ್ತೆಗೆ ಹೇಳು, അവൻ മകളെ കൊണ്ടുപോയിക്കൊള്ളുക. ಮಗಳನ್ನು ಕೊಂಡೋಗು. അയ്യോ, ഞാൻ ഭയങ്കര നിരാശനായി. ಅಯ್ಯೋ, ನಾನು ಬಹಳ ನಿರಾಶನಾದೆ. കാരണം ഞാൻ ഓൾറെഡി കമ്മിറ്റ് ചെയ്തിരിക്കുകയാണ് ദൈവവുമായിട്ട്. ನಾನು ಮೊದಲೇ ಒಡಂಬಡಿಕೆ ಮಾಡಿಕೊಂಡಿದ್ದೇನೆ ದೇವರೊಂದಿಗೆ. കർത്താവേ, നീ എന്ത് പറഞ്ഞാലും ഞാൻ അനുസരിച്ചോളാം. ನೀನು ಏನು ಹೇಳಿದರೂ ನಾನು ಅದಕ್ಕೆ ವಿಧೇಯನಾಗ್ತೇನೆ ಅಂತ. ഞാൻ ഒന്നിനോട് നോ പറയത്തില്ല. ನಾನು ಯಾವುದಕ್ಕೂ ಇಲ್ಲ ಎಂಬುದಾಗಿ ಹೇಳುವುದಿಲ್ಲ. ഞാൻ എഴുന്നേറ്റ് അമ്മച്ചേന്റെ അടുത്ത് ചെന്നു. ನಾನು ಎದ್ದು ತಾಯಿಯ ಬಳಿಗೆ ಹೋಗಿ, എല്ലാരും അവിടെ ഇങ്ങനെ നിപ്പുണ്ട്. ಆಗ ಎಲ್ಲರೂ ಅಲ್ಲಿ ನಿಂತಿದ್ದಾರೆ. എന്റെ വീട് സന്ധ്യ ആവുമ്പോഴത്തേനും ആൾക്കാരെല്ലാം കൂടും. ഭയങ്കര ടീം ബഹളം. എന്നെ അങ്ങ് അവരെല്ലാം ഹറാസ് ചെയ്യുകയാണ്. ನನ್ನ ಮನೆಯಲ್ಲಿ ಸಾಯಂಕಾಲ ಆಗುವಾಗ ಎಲ್ಲರೂ ಊರವರೆಲ್ಲ ಸೇರ್ತಾರೆ, ನನಗೆ ವಿರೋಧವಾಗಿ ನನ್ನನ್ನು ತರಾಟೆಗೆ ತರಲಿ. ഈ അയൽവക്കത്തുള്ളവർ വീട്ടിലെ പണിയൊക്കെ നേരത്തെ നിർത്തിയിട്ട് ഞങ്ങളുടെ വീടിന്റെ സൈഡിൽ വന്ന് നിൽക്കുക. കാരണം എന്നെ വലിച്ച് ഇങ്ങനെ ഇറക്കുന്നതും ബഹളം കാണുന്നതും ഒക്കെ ഭയങ്കര ഇഷ്ടം അവർക്ക്. ನೆರೆಯವರು ತಮ್ಮ ಕೆಲಸಗಳೆಲ್ಲ ಬೇಗನೆ ಮುಗಿಸಿ ಸಾಯಂಕಾಲ ನನ್ನ ಮನೆ ಹತ್ರ ಬಂದು ಬಚ್ಚಿ ನೋಡುತ್ತಾರೆ ನನ್ನನ್ನು ಏನ್ ಮಾಡ್ತಾರೆ ಅಂತ. അവരറിയുന്നില്ല ഒരു അഭിഷിക്തനെ ദൈവം വളർത്തുകായിരുന്നു. ಅವರಿಗೆ ಗೊತ್ತಿಲ್ಲ ಒಬ್ಬ ಅಭಿಷಕ್ತರನ್ನು ದೇವರು ಬೆಳೆಸ್ತಾ ಇದ್ದಾನಂತ. നാട്ടുകാർ നമ്മളെ തമാശയായിട്ട് കാണാൻ നോക്കുകയാണ്. ಊರವರು ನಮ್ಮನ್ನು ತಮಾಷೆಯಾಗಿ ತೆಗೆದುಕೊಳ್ತಾರೆ. പക്ഷെ ദൈവം പറയാ, കണ്ടോ, ഒരു റെജി നാരായൺ വളരെ പോരാ. ಆಮೇನ್, ನೋಡ್ರಿ, ಒಬ್ಬ ರೆಜಿನಾರಾಯಣ ಅವರು ಬೆಳೀತಾ ಇದ್ದಾರೆ. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ, ಹಲ್ಲೆಲೂಯಾ. അന്നേരം നമുക്കിതൊന്നും അറിയത്തില്ല. ಆಗ ನಮಗೆ ಇದೆಲ್ಲ ಗೊತ್ತಿಲ್ಲ. നമുക്ക് പെയിനും വേദനയും ഐസൊലേഷൻ, ഒറ്റപ്പെടൽ, ഇതൊക്കെ ഉണ്ട്. ನಮಗೆ ನೋವು, ಏಕಾಂತತೆ, ಒಂಟಿತನ, ಇದೆಲ್ಲ ನಾವು ಫೀಲ್ ಮಾಡ್ಕೊಳ್ತೇವೆ. എല്ലാ ഫീലിംഗും നമുക്ക് വേണം. ಎಲ್ಲ ಫೀಲಿಂಗ್ ನಮಗೆ ಬೇಕು. നമ്മൾ കരയും, ನಾವು ಅಳುತ್ತೇವೆ, ചത്താൽ മതി എന്ന് പറയും. ಸತ್ತರೆ ಸಾಕಂತ ಹೇಳ್ತೇವೆ. ഈ ബൈബിൾ മടക്കി മാറ്റി വെക്കും. ಸತ್ಯವೇದನ್ನು ಮುಚ್ಚಿ ನಾವು ಬದಿಗಿರಿಸ್ತೇವೆ. ഈ ജന്മത്തെ നമ്മൾ പഴിക്കും. ನಮ್ಮ ಜನ್ಮವನ್ನೇ ನಾವು ದೂಷಿಸ್ತೇವೆ. അപ്പൊ ഇതെല്ലാം ദൈവം കാണും. ಆದ್ರೆ ಇದೆಲ್ಲ ದೇವರು ನೋಡುತ್ತಾನೆ. ഈ ഫീലിംഗ് ഒക്കെ നമുക്ക് ഉണ്ടാകണം. ಈ ಒಂದು ಆ ಫೀಲಿಂಗ್ಗಳೆಲ್ಲ ನಮಗೆ ಉಂಟಾಗಬೇಕು. എന്നിട്ട് ഇതിന് മീതെ ദൈവം നമ്മളെ കൊണ്ടുപോകും. ಆದರೆ ಇದರೆಲ್ಲ ದೇವರು ನಮ್ಮನ್ನು ನಡೆಸ್ತಾನೆ. എന്നിട്ട് ദൈവം നമ്മളോട് പറയും, ಅದ ನಂತರ ದೇವರು ನಮಗೆ ಹೇಳ್ತಾನೆ, യു ആർ ഡെയിലി വിന്നിങ്. നീ എന്നും ജയിക്കുകയാണ്. ನೀನು ಯಾವಾಗಲೂ ಜಯಿಸ್ತಿ. നീ ജയിച്ചാണ് ഇവിടെ വരെ വന്നത്. ನೀನು ಜಯಿಸಿ ಆಗಿದೆ ಇಲ್ಲಿಯವರೆಗೆ ಬಂದಿರುವುದು. ഇവിടെ വന്നിരിക്കുന്നവർ ആരും തോറ്റു വന്നവരല്ല. ಇಲ್ಲಿ ಬಂದವರು ಯಾರು ಕೂಡ ಸೋತು ಬಂದವರಲ್ಲ. നിങ്ങൾ തോറ്റവരായിരുന്നെങ്കിൽ നിങ്ങൾ ഇതിനകത്ത് കാല് കുത്തത്തില്ല. ನೀವು ಸೋತವರಾಗಿದ್ದರೆ ಇದರೊಳಗೆ ನಿಮಗೆ ಕಾಲು ಊರ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. സംബടി ജയിച്ചവരാണ്. ನಾವೆಲ್ಲರೂ ಜಯಿಸ್ತವರಾಗಿದ್ದೇವೆ. ചിലർ ജയിക്കാൻ
വേണ്ടി വന്നവരാണ്. ನಾವು ಜಯಿಸಲಿಕ್ಕೆ ಬಂದವರಾಗಿದ್ದೇವೆ. Oh, we all are selected for a winning panel. ನಾವೆಲ್ಲರೂ ಜಯಿಸುವ ಹಂತಕ್ಕೋಸ್ಕರವಾಗಿ, ಜಯದಕ್ಕೋಸ್ಕರವಾಗಿ ದೇವರು ಆರಿಸಿದ್ದಾನೆ. ആരെങ്കിലും ഒന്ന് പറഞ്ഞ ജയിക്കാൻ വന്നതാണ്. ಆಮೇಲೆ ಹೇಳಿರಿ, ನಾನು ಜಯಿಸುವುದಕ್ಕೆ ಬಂದಿದ್ದೇನೆ. ഓ, ദൈവം എന്നെ ജയിക്കാനായിട്ട് വളർത്തുകയാണ്. ದೇವರನ್ನು ಜಯಶಾಲಿ ಆಗುವುದಕ್ಕೋಸ್ಕರವಾಗಿ ಬೆಳೆಸ್ತಾ ಇದ್ದಾನೆ. ഹല്ലേലൂയ. ಹಲ್ಲೆಲೂಯ. ഞാൻ ചെന്നത് അമ്മയോട് പറഞ്ഞു. ನಾನು ನನ್ನ ಅತ್ತೆಗೆ ಹೇಳಿದೆ. അമ്മയ്ക്ക് ഭയങ്കര സന്തോഷം ഉണ്ടായി. ಅತ್ತೆಗೆ ಬಹಳ ಸಂತೋಷ. ആമേൻ. വൈഫ് എല്ലാം ഇങ്ങനെ എന്നെ നോക്കിയാണ്. ಹೆಂಡತಿ ನನ್ನನ್ನು ಗಮನಿಸ್ತಾ ಇದ್ದಾರೆ. മനസ്സിലൊരു നിരാശ എനിക്ക്. ಒಳಗೆ ನನ್ನೊಳಗೆ ನಿರಾಶೆ ಇದೆ. ഞാൻ വീണ്ടും പോയി ആ പായലിരുന്നു. ಮತ್ತೆ ಕೂಡ ನಾನು ಹೋಗಿ ನನ್ನ ಚಾಪೆ ಮೇಲೆ ಕೂತೆ. എന്റെ ആവേശം എല്ലാം പോയി. ನನ್ನ ಆಮೇಲೆ ಎಲ್ಲ ಆಸಕ್ತಿ ಕುಂಠಿತವಾಯಿತು. God, no problem. ಕರ್ತನೆ, ತೊಂದರೆ ಇಲ್ಲ. എന്റെ കണ്ണ് നിറഞ്ഞ് ഞാൻ കരയാൻ തുടങ്ങി. ನನ್ನ ಕಣ್ಣು ತುಂಬಿ ನಾನು ಅಳಲು ಆರಂಭಿಸಿದೆ. No problem, no problem. ಆಗ ಹೇಳಿದರು, ತೊಂದರೆ ಇಲ್ಲ ಎಂಬುದು. ബൈബിൾ പറയുന്നു, എന്റെ നാമനിമിത്തം ഭാര്യയോ അമ്മയോ അപ്പനോ നിലങ്ങളോ എന്ത് വിടേണ്ടി വന്നാലും ഞാൻ അതിന് ഓക്കെ പറഞ്ഞിറക്കിയവനാണ്. ಸತ್ಯವೇ ಹೇಳುತ್ತದೆ, ನನ್ನ ನಿಮಿತ್ತವಾಗಿ ತಂದೆಯನ್ನಾಗಲಿ ತಾಯನ್ನಾಗಲಿ ಮಕ್ಕಳನ್ನಾಗಲಿ ಹೆಂಡತಿಯನ್ನಾಗಲಿ ಆಮೇಲೆ ಅದಕ್ಕೆಲ್ಲ ದೇವರು ಸಹಿ ಹಾಕಿದ್ದಾನೆ. I feel bad, but no problem. ನಾನು ಮತ್ತೆ ಕೂಡ ನನ್ನಲ್ಲಿ ನಾನು ಸ್ವಾಂತನ ಮಾಡಿದೆ, ತೊಂದರೆ ಇಲ್ಲ ಎಂಬುದಾಗಿ. ദൈവം നമ്മളെ ഇങ്ങനെ ടെസ്റ്റ് ചെയ്ത് നോക്കും. ದೇವರು ಹೀಗೆ ನಮ್ಮನ್ನೆಲ್ಲ ಪರೀಕ್ಷಿಸಿ ನೋಡ್ತಾನೆ. എല്ലാം ഒന്നും ദൈവം ആദ്യം പറയത്തില്ല. ಎಲ್ಲ ಯಾವತ್ತು ಮುಂಚೂಣಿಯಾಗಿ ದೇವರು ಹೇಳುವುದಿಲ್ಲ. ഭയങ്കര ദൈവമാണ് നമ്മുടെ ദൈവം. ಭಯಂಕರ ದೇವರಾಗಿದೆ ನಮ್ಮ ದೇವರು. വളരുമാറാക്കുന്നവൻ തളരുമാറാക്കത്തില്ല. ಬೆಳೆಸುವವನು ನಮ್ಮನ್ನು ಕುಗ್ಗಿ ಹೋಗುವುದಕ್ಕೆ ಅನುಮತಿ ಕೊಡುವುದಿಲ್ಲ. വളർത്തുവെന്ന് പറഞ്ഞാൽ വളർത്തിയിരിക്കും. ಬೆಳೆಸುತ್ತಾನೆ ಎಂಬುದಾಗಿ ಹೇಳಿದರೆ ಮಾತು ಕೊಟ್ಟವನು ನಮ್ಮನ್ನು ಬೆಳೆಸ್ತಾನೆ. വളരുന്നത് നമ്മൾ അറിഞ്ഞിരിക്കും. ಬೆಳೆಯುವುದು ನಮಗೆ ತಿಳಿದು ಬರುತ್ತದೆ. ഞാനിങ്ങനെ പറഞ്ഞുകൊണ്ടിരിക്കുമ്പോൾ വീണ്ടും അന്യഭാഷയിൽ സംസാരിക്കാൻ തുടങ്ങി. ಹೇಳ್ತಾ ಇರುವಾಗ ಮತ್ತೆ ನಾನು ಅನ್ಯ ಭಾಷೆ ಮಾತನಾಡಲಿಕ್ಕೆ ಆರಂಭಿಸಿದೆ. മറ്റൊരു ശബ്ദം ഞാൻ കേട്ടു. ನಂತರ ಮತ್ತೊಂದು ಸ್ವರ ನಾನು ಕೇಳಿಸಿದೆ. ചെന്ന് നിന്റെ അമ്മയോട് പറ, ಹೋಗಿ ನಿನ್ನ ಅತ್ತೆಗೆ ಹೇಳು, നിന്റെ ഭാര്യയെ അവിടെ വിട്ടേക്കാൻ. ನಿನ್ನ ಹೆಂಡತಿಯನ್ನು ಅಲ್ಲಿ ಬಿಡು ಎಂಬುದಾಗಿ. വാ, ഞാൻ ചാടി എഴുന്നേറ്റു. ನಾನು ಎದ್ದೆ. അമ്മയുടെ മോളെ കൊണ്ടുപോകൂ. ತಾಯಿ, ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿ. എന്റെ ഭാര്യയെ അവിടെ വിട്ടേക്കണം. ನನ್ನ ಹೆಂಡತಿಯನ್ನು ಮಾತ್ರ ಅಲ್ಲಿ ಬಿಡಬೇಕು. എന്റെ മദറിലോ കറങ്ങി ബ്രെയിൻ തിരിയാൻ തുടങ്ങി. ನನ್ನ ಅತ್ತೆಯ ಮೆದುಳು ತಿರುಗಲಿಕ್ಕೆ ಆರಂಭಿಸಿತು. എന്റെ ബ്രദറിന്റെ സിസ്റ്റർ അവർ ഭയങ്കര ഇങ്ങനെ നിൽക്കുകയാണ്. അവർ കറങ്ങിപ്പോയി. ನನ್ನ ಸಹೋದರನ ಹೆಂಡತಿ ಕೂಡ ಕುಪಿತರಾಗಿ ನಿಂತಿದ್ದಾರೆ. ಅವರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. അതുവരെ ചിരിച്ചുകൊണ്ടിരുന്നവർ മുഴുവൻ ഔട്ട് ഓഫ് മൈൻഡ് ആയിപ്പോയി. ಆವರೆಗೂ ನಗುತ್ತಾ ಇದ್ದವರೆಲ್ಲ ಆಮೇಲೆ ಕ್ಷಣದಲ್ಲಿ ನಿರಾಶರಾದರು. അവന്റെ ഭാര്യയല്ലേ, ಅವನ ಹೆಂಡತಿಯಲ್ಲವೇ? ഇത് അമ്മ നിങ്ങളുടെ മാളാണ്, ഇവളെ കൊണ്ടുപോകും. ಅಮ್ಮ, ನಿಮ್ಮ ತಾಯಿ, ನಿಮ್ಮ ಮಗಳನ್ನು ನೀವು ಕರ್ಕೊಂಡು ಹೋಗಿ. അമ്മ പറയുന്ന ഓക്കെ, ഞാൻ അവളെ കൊണ്ടുപോകാം. ಅಮ್ಮ ಹೇಳಿದ್ರು, ಓಕೆ, ನಾನು ಅವಳನ್ನು ಕರ್ಕೊಂಡು ಹೋಗ್ತೇನೆ. അവന്റെ ഭാര്യയെ കൊണ്ടുപോകലെന്ന് പറഞ്ഞു. ഇതെല്ലാം ഒരാളല്ലേ. ಅವನ ಹೆಂಡತಿಯನ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳುವಾಗ ಇದೆಲ್ಲ ಒಬ್ಬಳೇ ಅಲ್ವಾ? ಅಯ್ಯೋ, ಪೈತ್ಯ ಅವನು ಬಟ್ಟು ಅಯ್ಯೋ, ಅವನಿಗೆ ಹುಚ್ಚು. അവന് വട്ട്. ഞാൻ മുറിയിൽ വന്ന് പായൽ നിന്ന് ചാടാൻ തുടങ്ങി. ನಾನು ಕೋಣೆಯೊಳಗೆ ಬಂದು ಚಾಪೆಯ ಮೇಲೆ ನಾನು ಜಿಗಿಲಿಕ್ಕೆ ಆರಂಭಿಸಿದೆ. അപ്പൊ എന്നോട് ദൈവം പറഞ്ഞു, ನನಗೆ ದೇವರು ಹೇಳಿದರು, ദൈവം എന്നെ കണ്ണിറുക്കി കാണിച്ചു. ದೇವರು ನನಗೆ ಕಣ್ಣು ಮುಚ್ಚಿ ತೋರಿಸಿದರು. I am a player. ನಾನು ಆಟ ಆಡಿಸ್ತೇನೆ. ഞാൻ നിന്റെ ദൈവമാണ്. ನಾನೇ ನಿನ್ನ ದೇವರಾಗಿದ್ದೇನೆ. ഞാൻ നിന്റെ ಫ್ಯಾಮಿಲಿയെ വളർത്തും. ನಾನು ನಿನ್ನ ಕುಟುಂಬವನ್ನು ಬೆಳೆಸ್ತೇನೆ. ഞാൻ നിന്റെ ഭാര്യയെ വളർത്തും. ನಾನು ನಿನ್ನ ಹೆಂಡತಿಯನ್ನು ಬೆಳೆಸ್ತೇನೆ. ഞാൻ നിന്റെ പിള്ളേരെ വളർത്തും. ನಾನು ನಿನ್ನ ಮಕ್ಕಳನ್ನು ಬೆಳೆಸ್ತೇನೆ. നിന്നെ മാത്രമല്ല വളർത്തുന്നത്, ನಿನ್ನನ್ನು ಮಾತ್ರವಲ್ಲ ಬೆಳೆಸುವುದು, നിനക്കുള്ളത് മുഴുവൻ ഞാൻ വളർത്തും. ನಿನಗಿರುವ ಸಮಸ್ತವನ್ನು ನಾನು ಬೆಳೆಸ್ತೇನೆ. ഹല്ലേലൂയ. ಹಾಲೆಲೂಯಾ. സമയം ഈവനിങ് 6:30 to 7 ആയി. ಸಮಯ ಸಂಜೆ 6:30 7 ಗಂಟೆ ಹತ್ರ. എന്റെ മദർ വീടിനകത്ത് കയറിയിട്ടില്ല.
ನನ್ನ ಅತ್ತೆ ನನ್ನ മനയൊಳಗೆ ಪ್ರವೇಶಿಸಿಲ್ಲ. ഞാൻ ഒരു നിലവിളി കേട്ടാണ് ഓടി ചെല്ലുന്നത്. ನಾನೊಂದು ದೊಡ್ಡ ಶಬ್ದ ಕೇಳಿ ನಾನು ಆ ಸ್ಥಳಕ್ಕೆ ಓಡಿ ಹೋದೆ. ആ സ്റ്റെപ്പിലേക്ക് മുട്ടു വീണ് കിടന്ന് അമ്മ തിണ്ണയ്ക്ക് ഇങ്ങനെ കൈയടിക്കുകയാണ്. ನಾನು ನನ್ನ ಅತ್ತೆ ಮೆಟ್ಟಿಲ ಮೇಲೆ ಮೊಣಕಾಲೂರಿ ಆ ಮೆಟ್ಟಿಲನ್ನು ಹೊಡಿತಾ ಇದ್ದಾರೆ. അമ്മ അലറി കരയാണ്. ಅಮ್ಮ ಜೋರಾಗಿ ಅಳುತ್ತಾ ಇದ್ದಾರೆ. അതുവരെ മുരുക മുരുക എന്ന് വിളിച്ചുകൊണ്ടിരുന്ന അമ്മ ಅದುವರೆಗೂ ಮುರುಘ ಮುರುಘ ಎಂಬುದಾಗಿ ಕೂಗುತ್ತಾ ಇದ್ದಂತ ಅತ್ತೆಯವರು, അവരുടെ ദൈവങ്ങളെ വിളിച്ചുകൊണ്ടിരുന്ന അമ്മ, ಅವರ ದೇವರುಗಳನ್ನು ಕೂಗುತ್ತಾ ಇದ್ದಂತ ತಾಯಿ, അമ്മയുടെ വായിൽ ഒരു പുതിയ ശബ്ദം, ಅಮ್ಮನ ಬಾಯಲ್ಲಿ ಒಂದು ಹೊಸ ಶಬ್ದ, യേശു തമ്പുരാനേ, ಯೇಸು ಕರ್ತನೇ, ದೇವರೇ, ಯೇಸು ಕರ್ತನೇ, എന്നോട് ക്ഷമിക്ക, ದೇವರೇ ನನ್ನನ್ನು ಕ್ಷಮಿಸು. ദൈവം നിന്നെ വളർത്താൻ തീരുമാനിച്ചിട്ടുണ്ടെങ്കിൽ, ದೇವರು ನಿನ್ನನ್ನು ಬೆಳೆಸಬೇಕೆಂಬುದಾಗಿ ಉದ್ದೇಶಿಸಿದರೆ, നിന്റെ സിറ്റുവേഷൻ മുഴുവൻ ദൈവത്തിന്റെ കൺട്രോളിലാണ്. ನಿನ್ನ ಸನ್ನಿವೇಶಗಳೆಲ್ಲವೂ ದೇವರ ನಿಯಂತ್ರಣದಲ್ಲಿ. Somebody say hallelujah. ಹೇಳಿರಿ ಹಲ್ಲೆಲೂಯಾ. ഞാൻ അമ്മയുടെ കയ്യെ പിടിച്ച് മുറിയിലേക്ക് കൊണ്ടുവന്നു. ನನ್ನ ಅತ್ತೆಯ ಕೈಯನ್ನು ಹಿಡಿದುಕೊಂಡು ಕೋಣೆಯೊಳಗೆ ಬಂದೆ. എന്റെ വീടിനകത്ത് നിന്നവർ മുഴുവൻ ആശ്ചര്യപ്പെട്ടു പോയി. ನನ್ನ ಮನೆಯಲ್ಲಿದ್ದವರೆಲ್ಲ ಆಶ್ಚರ್ಯಚಕಿತರಾದರು. അവരാദ്യമായി അവരുടെ ശരീരം വിറയ്ക്കാൻ തുടങ്ങി. ಆರಂಭದ ಒಂದು ಅನುಭವವಾಗಿ ಶರೀರ ಎಲ್ಲ ನಡುಗಲು ಆರಂಭಿಸಿತು. നിന്റെ അഭിഷേകം നിന്റെ മേൽ മാത്രമല്ല ഇരിക്കുന്നത്. ನಿನ್ನ ಅಭಿಷೇಕ ನಿನ್ನೊಳಗೆ ಮಾತ್ರ ಅಲ್ಲ ಇರುವುದು, നിന്റെ വീടിനകം മുഴുവൻ സ്പ്രെഡ് ആകും. ನಿನ್ನ ಮನೆಯೊಳೆಲ್ಲ ಹಬ್ಬುವಂತದಾಗಿದೆ. നിന്റെ ഫാമിലിയിലേക്ക് അത് സ്പ്രെഡ് ആകും. ನಿನ್ನ ಕುಟುಂಬದಲ್ಲೆಲ್ಲ ಆವರಿಸಲ್ಪಡುತ್ತದೆ. അത് നിന്റെ ദേശത്തേക്ക് സ്പ്രെഡ് ആകും. ಅದು ನಿನ್ನ ದೇಶದಲ್ಲೆಲ್ಲ ಆವರಿಸುವಂತದಾಗಿದೆ. ക്രൂശിലെ കള്ളനെ തൊട്ടതുപോലെ, ಶಿಲುಬೆಯ ಕಳ್ಳನನ್ನು ಮುಟ್ಟಿದಾಗೆ നിന്റെ അയൽവക്കക്കാരെ മുഴുവൻ ഈ അഭിഷേകം പിടിക്കും. ನಿನ್ನ ನೆರೆಯವರನ್ನೆಲ್ಲ ಈ ಅಭಿಷೇಕ ಹತ್ತಿಕೊಳ್ಳುವಂತದಾಗಿದೆ. Somebody say I need that anointing. ಎಲ್ಲರೂ ಹೇಳಿರಿ, ಅದು ನನಗೆ ಅವಶ್ಯಕವಾಗಿದೆ. വളരുമാറാക്കുന്ന അഭിഷേകം, ಬೆಳೆಸುವಂತ ಅಭಿಷೇಕ. சொல்லுங்க പരിശുദ്ധാവിയാനവരേ, ಹೇಳಿರಿ ಪರಿಶುದ್ಧಾತ್ಮನೇ, പരിശുദ്ധാത്മാവേ, ಪರಿಶುದ್ಧಾತ್ಮನೇ. ആ ശബ്ദം ഒരു ചെറിയ ശബ്ദമല്ല. ಆ ಶಬ್ದ ಒಂದು ಸಣ್ಣ ಶಬ್ದವಲ್ಲ. എത്ര പേർക്ക് ആഗ്രഹമുണ്ട്? ಎಷ್ಟು ಮಂದಿಗೆ ಆಸೆ ಇದೆ? ഇതൊരു പവർഫുൾ റെവലേഷൻ ആണ്. ಇದೊಂದು ಭಯಂಕರವಾದಂತ ಶಕ್ತಿಯುತವಾದ ಪ್ರಕಟಣೆಯಾಗಿದೆ. അന്ന് വൈകിട്ട് എന്റെ അമ്മ അന്യഭാഷയിൽ സംസാരിച്ചു. ಅಂದು ರಾತ್ರಿ ನನ್ನ ಅತ್ತೆಯವರು ಅನ್ಯ ಭಾಷೆಯಲ್ಲಿ ಮಾತಾಡಾರಂಭಿಸಿದರು. പരിശുദ്ധാത്മാവിന് പാപി ഒരു വിഷയമല്ല. ಪರಿಶುದ್ಧಾತ್ಮನಿಗೆ ಪಾಪಿ ಎಂಬುದು ಒಂದು ಲೆಕ್ಕವೇ ಇಲ್ಲ. കള്ളൻ ഒരു വിഷയമല്ല. ಕಳ್ಳನೆಂಬಂತ ಒಂದು ವಿಷಯವೇ ಇಲ್ಲ. പരിശുദ്ധാത്മാവിന് വ്യഭിചാരി ഒരു വിഷയമല്ല. ಪರಿಶುದ್ಧಾತ್ಮನಿಗೆ ವ್ಯಭಿಚಾರಣೆ ಎಂಬ ವಿಷಯವಿಲ್ಲ. ദൈവം തൊട്ടാൽ പിന്നെ അവർ പഴയതല്ല. ದೇವರು ಮುಟ್ಟಿದರೆ ಮತ್ತೆ ಅವರು ಹಳೆಯವರಲ್ಲ. അവര് പുതിയതാണ്. ಅವರು ಹೊಸಬರಾಗಿರುತ್ತಾರೆ. Every works of devil is cancelled. ಎಲ್ಲ ಸೈತಾನ ಕಾರ್ಯಗಳು ಅದು ಕೆಡವಲ್ಪಡುತ್ತದೆ. പരിശുദ്ധാത്മാവ് ഒരാളെ തൊട്ടാൽ, ಪರಿಶುದ್ಧಾತ್ಮನ ಒಬ್ಬರನ್ನು ಮುಟ್ಟಿದರೆ പിശാചിന്റെ ഒരു കാര്യവും ബാക്കിയില്ല. ಸೈತಾನನಿಗೆ ಯಾವ ಕಾರ್ಯಗಳು ಅವನಿಗೆ ಸಂಬಂಧಪಡುವುದಿಲ್ಲ. ಯಾರು പറയും let me touch God, Holy Spirit എന്നെ ഒന്ന് തൊടണമേ? ಯಾರು ಹೇಳುತ್ತೀರಿ ಪವಿತ್ರಾತ್ಮನೇ ಒಂದಾವರ್ತಿ ನನ್ನನ್ನು ಮುಟ್ಟಬೇಕು? പരിശുദ്ധാത്മാവ് തൊട്ടാൽ, ಪರಿಶುದ್ಧಾತ್ಮನನ್ನು ಸ್ಪರ್ಶಿಸಿದರೆ പിശാചിന്റെ വർക്ക് ബാക്കി അവിടെ ഇല്ല. ಸೈತಾನ್ನ ಮಾತುಗಳು ಯಾವುದು ನಿನ್ನಲ್ಲಿ ಕಾರ್ಯವಾಗುವುದಿಲ್ಲ. കാരണം പേര് തന്നെ ഹോളി സ്പിരിറ്റ് എന്നാണ്. ಯಾಕಂದರೆ ಹೆಸರೇ ಅದರ ನಾಮವೇ ಪರಿಶುದ್ಧ ಆತ್ಮನ ಎಂಬುದಾಗಿ. എല്ലാ അൺഹോളി സ്പിരിറ്റും ഔട്ട്. ಎಲ್ಲ ಅಶುದ್ಧ ಆತ್ಮನು ಹೊರಗೆ ಹೋಗುತ್ತದೆ. The entry of Holy Spirit. ಪರಿಶುದ್ಧಾತ್ಮನು ಪ್ರವೇಶಿಸುವಾಗ അശുദ്ധാത്മാവിനെ പുറത്താക്കുന്നു. ಅಶುದ್ಧಾತ್ಮಗಳೆಲ್ಲ ಹೊರ ಹೋಗುತ್ತದೆ. ആര് പറയും എനിക്ക് പരിശുദ്ധാത്മാവ് വേണം? ಯಾರು ಹೇಳುತ್ತೀರಿ ನನಗೆ ಪರಿಶುದ್ಧಾತ್ಮನ ಬೇಕು? നിന്റെ ബോഡി സിസ്റ്റം മാറിപ്പോകും. ನಿನ್ನ ಶರೀರದ ಘಟನೆಗಳು ಬದಲಾಗುತ್ತದೆ. പ്രസംഗിക്കാത്ത നീ പ്രസംഗിക്കും. ಪ್ರಸಂಗ ಮಾಡದ ನೀನು ಪ್ರಸಂಗ ಮಾಡುತ್ತಿ. പാട്ടെഴുതാത്ത നീ പാട്ടെഴുതും. ಹಾಡ ಬರೆಯದವನು ಹಾಡು ಬರೆಯುತ್ತಿ. ആരാധിക്കാത്ത നീ ആരാധിക്കാൻ തുടങ്ങും. ಆರಾಧಿಸದ ನೀನು ಆರಾಧಿಸಲು ಆರಂಭಿಸುತ್ತಿ. ആരും അറിയാത്തതിനെ ലോകമറിയുമാറാക്കും. ಯಾರು ತಿಳಿಯದ ನಿನ್ನನ್ನು ಬಾಬೆ ಲೋಕವು ಗುರುತಾಗಿ ಕಾಣುತ್ತದೆ. പത്രോസേ, ಪೇತ್ರನೇ, come out of the room. ಕೋಣೆಯೊಳಗಿದ ಹೊರಗೆ ಬಾ. ഈ ആയിരങ്ങളോട് നീ സംസാരിക്ക. ಈ ಸಾವಿರಗಳೊಂದಿಗೆ ನೀನು ಮಾತನಾಡು. പത്രോസ് പറഞ്ഞു, ಪೇತ್ರನು ಹೇಳ್ತಾ ಇದ್ದಾನೆ, എനിക്കൊരു എക്സ്പീരിയൻസ് ഇല്ല. ನನಗೆ ಯಾವ ಅಭ್ಯಾಸಗಳಿಲ್ಲ. I am the Holy Spirit.
Spirit. ನಾನು ಪರಿಶುದ್ಧಾತ್ಮನು, ഞാൻ നിന്നിലൂടെ സംസാരിക്കും. ನಾನು ನಿನ್ನೊಂದಿಗೆ ಮಾತನಾಡುತ್ತೇನೆ. പത്രോസ് എഴുമ്പി നിന്നു. ಪೇತ್ರನು ಎದ್ದು ನಿಂತನು. ആകാശത്തിന് കീഴെ, ಆಕಾಶದ ಕೆಳಗೆ, ഭൂമിക്ക് മുകളിൽ ಭೂಮಿಯ ಮೇಲೆ ഇതുപോലെ വേറൊരു നാമമില്ല. ಇದರಾಗೆ ಬೇರೊಂದು ನಾಮವಿಲ್ಲ. ഒരു സ്ത്രീയുടെ മുമ്പിൽ വെച്ച് ಒಂದು ಸ್ತ್ರೀಯ ಮುಂದೆ യേശുവിനെ എനിക്കറിയത്തില്ല, ಯೇಸುವನ್ನು ಅರಿಯುವುದಿಲ್ಲ ಎಂಬುದಾಗಿ ಹೇಳಿದವನು. അയ്യോ എനിക്കറിയത്തില്ല എന്ന് ಅಯ್ಯಯ್ಯೋ പറഞ്ഞ് ಆತನು ತಿಳಿದಿಲ್ಲ ಎಂಬುದಾಗಿ ಹೇಳಿದವನು. തള്ളി പറഞ്ഞ പത്രോസ് ಅಲ್ಲಗಳೆದಂತ ಪೇತ್ರನು റോമൻ പടയാളികൾ വാളുമായി നിൽക്കുമ്പോൾ, ರೋಮನ್ ಸಿಪಾಯಿಗಳು ಖಡ್ಗದೊಂದಿಗೆ ನಿಂತಾಗ യേശുവിന്റെ കൂടുള്ളവരെ കൊന്നുകളയണം. ಯೇಸುವನ್ನು ಹೇಳುವವರೆಲ್ಲರನ್ನು ನಾಶ ಮಾಡಬೇಕು. പടയാളികൾ ഇവരെ തപ്പി നടക്കുകയായിരുന്നു. ಸಿಪಾಯಿಗಳು ಇವರನ್ನು ಹುಡುಕಿ ನಡೆಯುತ್ತಾ ಇದ್ದರು. അവർ വാളുമായി നിൽക്കുമ്പോൾ ಅವರು ಆಮೇಲೆ ಖಡ್ಗದೊಂದಿಗಿರುವಾಗ അടുത്ത ശബ്ദവുമായി പത്രോസ് ഇറങ്ങി വരികയാണ്. ಆಮೇಲೆ ಒಂದು ಹೊಸ ಶಬ್ದದೊಂದಿಗೆ ಪೇತ್ರನು ಇಳಿದು ಬರುತ್ತಾ ಇದ್ದಾನೆ. ആ ഡർപ്പോക്കായ പത്രോസ് മരിച്ചുപോയി. ಆ ಹಳೆಯ ಪೇತ್ರನು ಸತ್ತು ಹೋದನು. I am a new man. ನಾನು ಹೊಸಬನಾಗಿದ್ದಾನೆ. ഇപ്പോൾ പരിശുദ്ധാത്മാവിന്റെ മേൽ വ്യാപരിക്കുന്നു. ಈಗ ಪರಿಶುದ್ಧಾತ್ಮ ನನ್ನಲ್ಲಿ ಪ್ರವೇಶಿಸಿದ್ದಾನೆ. ഫോജിയോ, റോമി ഫോജിയോ, റോമി പടയാളിയോ, ರೋಮ ಸಾಮ್ರಾಜ್ಯದ ಸೈನಿಕರೇ, നിന്റെ വാൾ എനിക്ക് പേടിയില്ല. ನಿನ್ನ ಕರಗಸಕ್ಕೆ ನಾನು ಭಯಪಡುವುದಿಲ್ಲ. എന്റെ യേശു ആരാണെന്ന് എനിക്കറിയാമോ? ನನ್ನ ಯೇಸು ಯಾರಂತ ನಿನಗೆ ಗೊತ್ತಾ? യേശു അകത്തിരിപ്പുണ്ട്. ಯೇಸು ಒಳಗಿದ್ದಾನೆ. എന്നെ യേശുവാണ് പുറത്തേക്ക് നിർത്തിയേക്കുന്നത്. ನನ್ನನ್ನು ಯೇಸುವಾಗಿದ್ದಾನೆ ಹೊರಗೆ ನಿಲ್ಲಿಸಿದು. വേറൊരുവനിൽ രക്ഷയില്ല. ಬೇರೆ ಯಾವನಲ್ಲಿಯೂ ರಕ್ಷಣೆ ಇಲ್ಲ. യേശുവിന്റെ നാമമല്ലാതെ വേറൊരു നാമമില്ല. ಯೇಸುವಲ್ಲದೆ ಬೇರೊಂದು ನಾಮ ಕೊಡಲ್ಪಟ್ಟಿಲ್ಲ. ലോകം മുഴുവൻ നിന്ന ആയിരക്കണക്കിന് യഹൂദന്മാർ മുട്ടുമടക്കി. ಲೋಕದ ಸಮಸ್ತ ಯಹೂದ ಜನರು, ಸಾವಿರಾರು ಯಹೂದ್ಯರು ಮೊಣಕಾಲೂರಿದರು. റോമൻ പടയാളികൾ ഞെട്ടിപ്പോയി. ರೋಮ ಸಾಮ್ರಾಜ್ಯವು ಸೈನಿಕರು ಆಶ್ಚರ್ಯಗೊಂಡರು. ഒരേശുവിനെ കൊന്നപ്പോൾ ಒಬ್ಬ ಯೇಸುವನ್ನು ಕೊಂದಾಗ 120 യേശുമാർ ഇറങ്ങി നിൽക്കുന്നു. 120 ಯೇಸು ಮಂದಿರು ಎದ್ದು ನಿಂತಿದ್ದಾರೆ. ഓ ഹെരോദാവേ, ಹೆರೋದನೇ, ಪಿಲಾತನೇ, ഇത് നമ്മുടെ കൺട്രോളിലല്ല. ಇದು ನಮ್ಮ ನಿಯಂತ್ರಣದಲ್ಲಿ ಅಲ್ಲ. നമ്മൾ ഒരേശുവിനെയാണ് ക്രൂശിച്ചത്. ನಾವು ಒಬ್ಬ ಯೇಸುವನ್ನು ಮಾತ್ರ ಶಿಲುಬೆಗೆ ಇರಿಸಿದ್ದು. അവൻ ഉയർത്തെഴുന്നേറ്റു. ಅವನು ಪುನರುತ್ಥಾನಾಗಿದ್ದಾನೆ. അവൻ സ്പ്രെഡ് ആയി. ಆತನು ವ್ಯಾಪಿಸಿಕೊಂಡಿದ್ದಾನೆ. അവൻ ആയിരങ്ങളിൽ കയറി. ಆತನು ಸಾವಿರರಲ್ಲಿ ಒಕ್ಕನು. ഓ യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ. What is the power of Holy Spirit? ಪರಿಶುದ್ಧಾತ್ಮನ ಶಕ್ತಿಯು. പരിശുദ്ധാത്മാവ് വരുമ്പോൾ, ಪರಿಶುದ್ಧಾತ್ಮನ ಬರುವಾಗ, he bringing the power of Jesus. ಆಮೇಲೆ ಯೇಸು ಕ್ರಿಸ್ತನ ಶಕ್ತಿಯನ್ನು ತರುತ್ತಾರೆ. ഓ യേശുവിനെ കൊണ്ടുവരികയാണ്. ಯೇಸುವನ್ನೇ ತರುತ್ತಾ ಇದ್ದಾರೆ. എത്ര പേരെ കൈയുള്ളവർ കാണിച്ചേ? ಆ ಯೇಸು ಕೈ ಇರುವವರು ತೋರಿಸಿರಿ. ഇത് യേശു കയറിയ കൈയാണ്. ಇದು ಯೇಸುವಿರುವ ಕೈ ಆಗಿದೆ. ഹല്ലേലൂയ ചൊല്ലുമാ. ಹಲ್ಲೆಲೂಯಾ ಹೇಳುತ್ತೀರಾ? ഹല്ലേലൂയ. ಹಲ್ಲೆಲೂಯಾ. അന്യഭാഷ പോലെ. ಅನ್ಯ ಭಾಷೆ ಹೇಳಿರಿ. യേശു സംസാരിക്കുന്ന വായ. ಯೇಸು ಮಾತನಾಡುವ ಬಾಯಿ. ഓ യേശു ചലിക്കുന്ന കാല്. ಯೇಸು ಚಲಿಸುವ ಕಾಲು. പിശാച് സൂക്ഷിച്ചു നോക്കി. ಸೈತಾನನು ಗಮನವಿಟ್ಟು ನೋಡಿದ. നമ്മൾ ഒരാളെയാണ് കൊന്നത്. ಒಬ್ಬನನ್ನು ನಾವು ಕೊಂದದು. ഇത് ആയിരം യേശു. ಆದರೆ ಸಾವಿರ ಸಾವಿರ ಯೇಸು. ഓ പിശാച് വിറച്ചുപോയി. ಸೈತಾನ್ ನಡುಗಲಾರಂಭಿಸಿದನು. ഇനി ഒന്നും മുടിയാതെ. ಇನ್ನು ಏನು ಆಗುವುದಿಲ್ಲ. എവിടെ നോക്കിയാലും യേശു. ಎಲ್ಲಿ ನೋಡಿದರೂ ಯೇಸು. ആരെ നോക്കിയാലും യേശു. ಯಾರನ್ನು ನೋಡಿದರೂ ಯೇಸು. പിള്ളേരെ നോക്കിയാലും യേശു. ಮಕ್ಕಳನ್ನು ನೋಡಿದರೆ ಯೇಸು. എവിടെ നോക്കിയാലും യേശു. ಎಲ್ಲಿ ನೋಡಿದರೂ ಯೇಸು. ഓ somebody say യേശുവേ. ಹೇಳಿರಿ ಯೇಸುವೇ. കർണാടകം മുഴുവൻ യേശുവിന്റെ നാമം നിറയുന്നു. ಕರ್ನಾಟಕ ಮೊತ್ತ ಎಲ್ಲ ಯೇಸುವಿನ ನಾಮದಿಂದ ತುಂಬಲ್ಪಟ್ಟಿದೆ. മുഴുവൻ യേശുവിന്റെ നാമം നിറയുന്നു. ಭಾರತವು ಯೇಸುವಿನ ನಾಮದಿಂದ ತುಂಬಲ್ಪಟ್ಟಿದೆ. Through you. ಅದು ನಿಮ್ಮ ಮೂಲಕ. നീ കാരണം. ಅದು ನಿನ್ನ ಕಾರಣದಿಂದ. നിന്റെ ശബ്ദത്തിലൂടെ. ನಿನ್ನ ಶಬ್ದದ ಮೂಲಕ. നിന്റെ കൈയിലൂടെ. ಕೈಯಿಂದ. നിന്റെ കാലിലൂടെ. ಕಾಲುಗಳಿಂದ. യേശു വ്യാപരിക്കുന്നു. ಯೇಸು ಹಬ್ಬುತ್ತಾ ಇದ್ದಾನೆ. ഹല്ലേലൂയ. ಹಲ್ಲೆಲೂಯಾ. യേശു വളരുമാറാകുകയാണ്. ಯೇಸು ಬೆಳೆಯುತ್ತಾ ಇದ್ದಾನೆ. ഞാനോ കുറയട്ടെ. ನಾನು ಕಡಿಮೆಯಾಗಲೇ. യേശു വളരട്ടെ. ಯೇಸು ವೃದ್ಧಿಯಾಗಲೇ. യേശു വളരട്ടെ. ಯೇಸು ವೃದ್ಧಿಯಾಗಲೇ. യേശു വളരണം. ಯೇಸು ಬೆಳೆಯಬೇಕು. എത്ര പേർക്ക് ആഗ്രഹമുണ്ട്? ಎಷ್ಟು ಮಂದಿಗೆ ತವಕವಿದೆ? ഈ ക്യാമ്പ് കഴിഞ്ഞ് വീട്ടിൽ ചെല്ലുമ്പോ ಈ ಕ್ಯಾಂಪ್ ಮುಗಿಸಿ ಮನೆಗೆ ಹೋಗುವಾಗ
യേശു വളർന്നു നിൽക്കുന്നത് കാണണം. ಯೇಸು ಬೆಳೆದು ನಿಂತಿರುವುದನ್ನು ನೀವು ನೋಡಬೇಕು. പ്രശ്നമല്ല വളരുന്നത്, ಸಮಸ್ಯೆ ಅಲ್ಲ ಬೆಳೆಯುವುದು, രോഗമല്ല വളരുന്നത്, ರೋಗ ಅಲ್ಲ ಬೆಳೆಯುವುದು, പിശാചല്ല വളരുന്നത്, ಸೈತಾನಲ್ಲ ಬೆಳೆಯುವುದು, പാപമല്ല വളരുന്നത്, ಪಾಪವಲ್ಲ ಬೆಳೆಯುವುದು, ശ്രാപം മന്ത്രവാദമല്ല വളരുന്നത്, ಶಾಪ ಮಂತ್ರವಾದಗಳೆಲ್ಲ ಬೆಳೆಯುವುದು, ദാരിദ്ര്യമല്ല വളരുന്നത്, ಬಡತನಗಳೆಲ್ಲ ಬೆಳೆಯುವುದು. യേശു വളരുകയാണ്. ಯೇಸು ಬೆಳೆಯುತ್ತಾನೆ, യേശു വളരുകയാണ്. ಯೇಸು ಬೆಳೆಯುತ್ತಾನೆ. ഓ പറ, യേശു വളരുകയാണ്. ಹೇಳಿರಿ, ಯೇಸು ಬೆಳೆಯುತ್ತಾ ಇದ್ದಾನೆ. എന്റെ മേലുള്ള പരിശുദ്ധാത്മാവ് ನಿನ್ನ ಮೇಲಿರುವಂತಹ ಪರಿಶುದ್ಧಾತ್ಮ യേശുവിനെ വളർത്തുകയാണ്. ಯೇಸುವಿനെ ಬೆಳೆಸ್ತಾ ಇದ್ದಾನೆ. ഹല്ലേലൂയ, ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. എനിക്ക് യേശു വളരുന്നത് കാണണം. ನನಗೆ ಯೇಸು ಬೆಳೆಯುವುದು ನೋಡಬೇಕು. എന്റെ ജീവിതത്തിന്റെ ഏറ്റവും വലിയ സ്വപ്നമാണ്. ನನ್ನ ಜೀವನದ ಅತ್ಯಂತ ದೊಡ್ಡ ಕನಸಾಗಿದೆ. എന്റെ മേൽ പിശാചല്ല വളരേണ്ടത്, ನನ್ನೊಳಗೆ ಸೈತಾನಲ್ಲ ಬೆಳೆಯಬೇಕಾದದು, ജഡമല്ല വളരേണ്ടത്, ಶರೀರ ಭಾವಗಳೆಲ್ಲ ಬೆಳೆಯಬೇಕಾದದು, തിന്മയല്ല വളരേണ്ടത്, ಕೇಡುಗಳೆಲ್ಲ ಬೆಳೆಯಬೇಕಾದದು, പാപചിന്തകളല്ല വളരേണ്ടത്, ಪಾಪದ ಪರಪ್ರೇರಣೆಗಳೆಲ್ಲ ಬೆಳೆಯಬೇಕಾದದು, ശക്തികളല്ല വളരേണ്ടത്, ರೋಗ ಶಕ್ತಿಗಳೆಲ್ಲ ಬೆಳೆಯಬೇಕಾದದು, ഈവിൾ ടെംപ്ടേഷൻ അല്ല വളരേണ്ടത്, ಸೈತಾನ ಶೋಧನೆಗಳೆಲ್ಲ ಬೆಳೆಯಬೇಕಾದದು. യേശു വളരണം. ಯೇಸು ಬೆಳೆಯಬೇಕು. ഓ യേശു വളരണം. ಯೇಸು ಬೆಳೆಯಬೇಕು. എനിക്ക് യേശു വളരുന്ന ശരീരമാകണം. ಯೇಸು ಬೆಳೆಯುವ ಶರೀರವಾಗಬೇಕು. I want to be a good flourished land. നല്ല പുഷ്ടിയുള്ള മണ്ണായി, ನಾವು ಒಳ್ಳೆಯ ಫಲವತ್ತತೆ ಇರುವಂತ ಭೂಮಿಯಾಗಿ യേശു വളരുന്ന ഒരു ലാൻഡ് ആക്കി എന്നെ മാറ്റണം. ಯೇಸು ಬೆಳೆಯುವ ಭೂಮಿಯಾಗಿ ಮಾರ್ಪಡಬೇಕು. ഓ ഈ മൺ ശരീരത്തിൽ ಈ ಮಣ್ಣಿನ ಘಟಕದಲ್ಲಿ ഇത്രയും വർഷം പിശാചാണ് വളർന്നത്. ಇಷ್ಟು ವರ್ಷ ಸೈತಾನಾಗಿದೆ ಬೆಳೆದಿರುವುದು. ഇനി മുതൽ യേശു വളരുന്നത് കാണണം. ಆದರೆ ಇನ್ನು ಮುಂದೆ ಯೇಸು ಬೆಳೆಯುವುದು ಕಾಣಬೇಕು. ഓ എത്ര പേർ പ്രാർത്ഥിച്ചുകൊണ്ടിരിക്കുന്നു എനിക്ക് അറിയത്തില്ല. ಎಷ್ಟು ಮಂದಿ ಪ್ರಾರ್ಥಿಸ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. യേശു വളരുന്ന ശബ്ദം എനിക്ക് വേണം. ಯೇಸು ಬೆಳೆಯುವ ಶಬ್ದ ನನಗೆ ಬೇಕು. എന്റെ ആരോഗ്യത്തിൽ യേശു വളരണം. ನನ್ನ ಆರೋಗ್ಯದಲ್ಲಿ ಯೇಸು ಬೆಳೆಯಬೇಕು. ഞാൻ ചലിച്ചാൽ യേശു ചലിക്കണം. ನಾನು ಚಲಿಸುವಾಗ ಯೇಸು ಚಲಿಸಬೇಕು. എന്റെ നിഴലിൽ യേശു ചലിക്കണം. ನನ್ನ ನೆರಳಲ್ಲಿ ಯೇಸು ಚಲಿಸಬೇಕು. എന്റെ വാക്കിൽ യേശു ചലിക്കണം. ಮಾತಲ್ಲಿ ಯೇಸು ಚಲಿಸಬೇಕು. ഓ എല്ലാ പിശാചിന്റെ ശബ്ദങ്ങൾ ക്യാൻസൽ ആകട്ടെ. ಎಲ್ಲ ಸೈತಾನ ಶಬ್ದಗಳು ಕ್ಯಾನ್ಸಲ್ ಆಗಲಿ. എല്ലാ അവന്റെ ആയോജനകൾ ക്യാൻസൽ ആകട്ടെ. ಎಲ್ಲ ಆತನ ಆಲೋಚನೆಗಳು ಬದಲಾಗಲಿ. ഓ പറ, എനിക്ക് യേശു വളരുന്ന ശരീരമാണ്. ಹೇಳಿರಿ, ಯೇಸು ಬೆಳೆಯುವ ಶರೀರವಾಗಿದೆ. അവരവരുടെ ശരീരത്തെ കൈവച്ച് പറ, ನಿಮ್ಮ ದೇಹದಲ್ಲಿ ಕೈ ಇಟ್ಟು ಹೇಳಿರಿ, ഇത് യേശു വളരുന്ന ലാൻഡ് ആണ്. ಇದು ಯೇಸು ಬೆಳೆಯುವಂತ ಭೂಮಿಯಾಗಿದೆ. ഇത് യേശുവിന്റെ ലാൻഡ് ആണ്. ಇದು ಯೇಸುವಿನ ಭೂಮಿಯಾಗಿದೆ. சொல்லுங்க, ഇത് യേശുവിന്റെ പ്രോപ്പർട്ടിയാണ്. ಹೇಳಿರಿ, ಇದು ಯೇಸುವಿನ ಸ್ವಾಸ್ಥ್ಯವಾಗಿದೆ. യേശുവിന്റെ പാത്രമാണ്. ಇದು ಯೇಸುವಿನ ಪಾತ್ರವಾಗಿದೆ. ഇത് യേശു വളരുകയാണ്. ಯೇಸು ಬೆಳೆಯುತ್ತಾ ಇದ್ದಾರೆ. ഹല്ലേലൂയ. ಓ ಶಾಬಾ ಬಾಬಾ ಬಾಬಾ ರಬಲ ಧಲ ಧರ ರಾಂಚಲಾಧರಾಧರ. ಹೇಳಿರಿ, ಇದು ಯೇಸು ಬೆಳೆಯುವಂತ ಭೂಮಿಯಾಗಿದೆ. ಇದು ಯೇಸು ಬೆಳೆಯುವಂತ ದೇಹವಾಗಿದೆ. ಓ ಸೈತಾನಿಗೆ ನನ್ನಲ್ಲಿ ಕಾರ್ಯವಿಲ್ಲ. ಇದುವರೆಗೆ ಸೈತಾನ್ನು ಬೆಳೆಯುವುದಕ್ಕೆ ಅವಕಾಶ ತೆಗೆದುಕೊಂಡಂತ ನನ್ನ ದೇಹವು ಆಮೇಲೆ ದೇವರ ಗರ್ಭಗುಡಿಯಾಗಿದೆ. ಆಮೇಲೆ ಯೇಸು ನನ್ನಲ್ಲಿ ಬೆಳೆಯುತ್ತಾ ಇದ್ದಾರೆ. ಹೇಳಿರಿ, ಜೋರಾಗಿ ಬಾಯಿಗಳು ತೆರೆದು ಹೇಳಿರಿ, ಯೇಸು ನನ್ನಲ್ಲಿ ಬೆಳೆಯುತ್ತಾ ಇದ್ದಾರೆ. ಇನ್ನು ನನ್ನನ್ನು ನೋಡುವಂತ ಸೈತಾನನು ನಡುಗುವಂತನಾಗಿದ್ದಾರೆ. ನನ್ನಲ್ಲಿ ಯೇಸು ಬೆಳೆಯುತ್ತಾ ಇದ್ದಾನೆ. എന്റെ ഭാര്യയിൽ യേശു വളരുകയാണ്. ನನ್ನ ಹೆಂಡತಿಯಲ್ಲಿ ಯೇಸು ಬೆಳೆಯುತ್ತಾ ಇದ್ದಾನೆ. കുഞ്ഞുങ്ങളിൽ യേശു വളരുകയാണ്. ನನ್ನ ಮಕ್ಕಳಲ್ಲಿ ಯೇಸು ಬೆಳೆಯುತ್ತಾ ಇದ್ದಾನೆ. സഭയിലെ, ನನ್ನ ಸಭೆಯಲ್ಲಿ ಯೇಸು ನನ್ನ ದೇಶದಲ್ಲಿ ಯೇಸು ಬೆಳೆಯುತ್ತಾ ಇದ್ದಾನೆ. തടയാൻ ആർക്കും കഴിയത്തില്ല. ಯಾರಿಗೂ ತಡೆಯಲಿಕ್ಕೆ ಆಗುವುದಿಲ್ಲ. പറ, ഏ പിശാചേ, ಏ ಸೈತಾನನೇ, യേശು വളരുകയാണ്. ಯೇಸು ಬೆಳೆಯುತ್ತಾ ಇದ್ದಾನೆ. യേശു വളരുകയാണ്. ಹೇಳಿರಿ, ಯೇಸು ಬೆಳೆಯುತ್ತಾ ಇದ್ದಾನೆ. ಹೇಳಿರಿ, ಆಮೇಲೆ ನನ್ನ ಹೆಂಡತಿಯಲ್ಲಿ ಯೇಸು ಬೆಳೆಯುತ್ತಾ ಇದ್ದಾನೆ. ನನ್ನ ತಲೆಮಾರುಗಳಲ್ಲಿ ಯೇಸು ಬೆಳೆಯುತ್ತಾ ಇದ್ದಾನೆ. ಓ ನನ್ನ ಸಂಪತ್ತಲ್ಲಿ ಯೇಸುವಿನ ಮಹಿಮೆಯನ್ನು ಕಾಣುತ್ತೇನೆ. നമ്മുടെ ബുദ്ധിയില്, ನಮ್ಮ ಬುದ್ಧಿಯಲ್ಲಿ, തലച്ചോറില്, ನಮ್ಮ ಮೆದುಳಲ್ಲಿ, നമ്മുടെ എല്ലാ ഡീലിംഗിനകത്തും ನಮ್ಮ ಎಲ್ಲ ವ್ಯವಹಾರಗಳಲ್ಲಿ യേശു യേശു ಯೇಸು ಯೇಸು ಶಾಬಾ ಬಾಬಾ ಬಾಬಾ ಬಾ ಶಾಠಲ ರಾಖಚಾರ ಹಂದಲಾದರ. ಹೇಳಿರಿ, ಬಾಯಿಗೆ ತೆರೆದು ಹೇಳಿರಿ, ಬಾಯಿ ತೆರೆದು ಹೇಳಿರಿ, ರಿಬಲ ದರಗದರ ಮನದರ ಬಲ ಶಂಭರಾದರ. ಆಮೇಲೆ ಆ ನಡೆಸುವಿಕೆ ಇರುವವರು ಮುಂದಕ್ಕೆ ಬರಲಿ. യേശുവേ, ನಿಮ್ಮ ಸ್ಥಳ ಬಿಟ್ಟು ಮುಂದಕ್ಕೆ ಬನ್ನಿರಿ. ಪ್ರಬಲ ಥಲ ಧರ ಧರ ಧರ. ಓ
ಶಬರ ದರಗದನ ಮನದರ ಬಲ ಉಡಬರ ಬಲ ಬಲ ರಿಗದರ ಬಲ ಯೇಸುವೇ ಯೇಸು വളരണേ ಯೇಸು ವೃದ್ಧಿಯಾಗಲಿ വായ തുറക ಯೇಸು ಎಚ್ಚಲಿ ബ്ലഡ് മാറുകയാണ് ನಿಮ್ಮ ರಕ್ತ ಬದಲಾಗುತ್ತಾ ಇದೆ ചില ചിന്തകൾ മാറുകയാണ് ಕೆಲವರ ಆಲೋಚನೆಗಳು ಬದಲಾಗುತ್ತಾ ಇದೆ every duties of devil is going to be cancelled ಎಲ್ಲ ಸೈತಾನ್ನ ಕ್ರಿಯೆಗಳು ಅದು ಅಳಿಯಲ್ಪಡುತ್ತಾ ಇದೆ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ನಾನು കുറയട്ടെ ನಾನು ಕಡಿಮೆಯಾಗಲಿ ಯೇಸು വളരട്ടെ ಯೇಸು ವೃದ್ಧಿಯಾಗಲಿ ಬಾಯ ತೆರೆದು പറ ಬಾಯಿ ತೆರೆದು ಹೇಳಿರಿ ಯೇಸುವೇ ಯೇಸುವೇ വളര ನೀನು ಬೆಳಿ ಇಪ್ಪೋ ಈಗ ಇಪ್ಪೋ ಈಗ ಇಪ್ಪೋ ಈಗ ಓ ಶಬ್ದವಿಯರ್ತಿ ಶಬ್ದ ಮೇಲೆ ಕೆತ್ತಿ ರಾಚಲ ಹಂದಲ ರಾಚಲೆ ರೀಬಲ ಹಂದರೆ ಉಡಬ ಲಗದ ಪ್ರಬಲಂ ಸರೆಯ ಪ್ರಬಲಂ ಯೇಸುವೇ ನನ್ನಲ್ಲಿ ಯೇಸು ಕಾಣಲಿ ನನ್ನಲ್ಲಿ ನೋಡುವವರು ಯೇಸುವನ್ನು ಕಾಣಲಿ ನನ್ನೊಂದಿಗೆ ಮಾತನಾಡುವವರು ಯೇಸುವಿನ ಶಬ್ದವನ್ನು ಕೇಳಲಿ ನನ್ನ ಕುಟುಂಬದಲ್ಲಿ ಯೇಸು ಬೆಳೆಯಲಿ ನನ್ನ ಸಭೆಯಲ್ಲಿ ಯೇಸು ಬೆಳೆಯಲಿ ನನ್ನ ವ್ಯವಹಾರಗಳಲ್ಲಿ ಯೇಸು ಬೆಳೆಯಲಿ ನನ್ನ ಆಲೋಚನೆಗಳಲ್ಲಿ ಯೇಸು ಬೆಳೆಯಲಿ ಅಭಿಷೇಕ ಯೇಸುವಿനെ വളർത്തുന്നു ಯೇಸುವಿನ ಬೆಳೆಸ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ എന്റെ മേൽ സെറ്റ് ചെയ്യുന്നു ನನ್ನಲ್ಲಿ ಆತನು ಸೆಟ್ ಮಾಡ್ತಾ ಇದ್ದಾನೆ അഭിഷേകം വേണോ ಅಭಿಷೇಕ ಬೇಕು ಅಭಿಷೇಕ ಸಕಲ ಜನರ ಮೇಲೆ ಸುಖಿಕಾರ ಸಮಯವನ್ನು ಆತ್ಮ ತುಂಬಿಸಯ್ಯ. ಅಭಿಷೇಕ ಯೇಸುವನ್ನು ಮಾತ್ರ ನೋಡ್ರಿ ಆ ಕಡೆ ಈ ಕಡೆ ನೋಡ್ಬೇಡಿ ಕರ್ತರನ್ನು ಮಾತ್ರ ನೋಡ್ರಿ ಅಭಿಷೇಕ ಸಕಲ ಜನರ ಮೇಲೆ ಸುಖಿಕಾಲ ಸಮಯವಿದು ತಂದೆ ನಿನ್ನಾತ್ಮನಿ ತುಂಬಿಸದ ಸಕಲ ಜನರ ಮೇಲೆ ಶಬ್ದ ಮೇಲೆ ಕೆತ್ತಿ ಆಡಿರಿ ಶಬ್ದ ಮೇಲೆ ಕೆತ್ತಿ ಆಡಿರಿ ಎಲ್ಲರೂ ಬಾಯಿಗಳು ತೆರೆದಿರಿ ಹೇಗೆ ನಿಮಗೆ ಎಷ್ಟು ಸಾಮರ್ಥ್ಯವಿದೆಯೋ ಅಷ್ಟು ಸಾಮರ್ಥ್ಯದಿಂದ ಬಾಯಿಗಳು ತೆರೆಯಿರಿ. ಜ್ವಾಲೆಯಾಗಿ ಉರಿಯಲ ದೇವರೊಂದಿಗೆ ಪ್ರತಿಕ್ರಿಯಿಸಿರಿ കണ്ണുകൾ വളയ ಮನುಷ್ಯರಿಂದ എല്ലാ കണ്ണുകൾ വളയ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರು യേശുവിനെ വിളിക്ക ಯೇಸು ನಿಮ್ಮನ್ನು ಮುಟ್ಟಲಿ അഭിഷേകത്തെ കേള ಅಭಿಷೇಕ ಇಳಿಸಲಿ. അഭിഷേകം ಅಭಿಷೇಕ അഭിഷേകം ಅಭಿಷೇಕ പരിശുദ്ധാവിയാനവനെ പരിശുദ്ധാത്മാവേ ಪರಿಶುದ್ಧಾತ್ಮರೇ ದೀನಾಯ್ ಎಲ್ಲರೂ ಕೂಗಿರಿ ಎಲ್ಲರೂ ಕೂಗಿರಿ ಮನುಷ್ಯರು ನಿರೀಕ್ಷಿಸಬೇಡ್ರಿ ಯೇಸುವನ್ನು ಮಾತ್ರ ನೋಡ್ರಿ ನಿಮ್ಮನ್ನ ಆತನು ಮುಟ್ಟುತ್ತಾರೆ. ನಾನು ಕಡಿಮೆ ಆಗಬೇಕು ನಾನು ಕಡಿಮೆ ಆಗಬೇಕು ಯೇಸು ನನ್ನಲ್ಲಿ ವೃದ್ಧಿಯಾಗಬೇಕು ಆಮೇಲೆ ನನ್ನ ಸಮಸ್ಯೆಗಳು ಯೇಸುವನ್ನು ಕಾಣಬೇಕು ಆಮೇಲೆ ನಿನ್ನಲ್ಲಿ ಯೇಸುವನ್ನು ಕಾಣುವಾಗ ಸೈತಾನು ಭಯಪಟ್ಟು ಓಡಿ ಹೋಗುವಂತನಾಗಿದ್ದಾನೆ. യേശു വളരട്ടെ ಯೇಸು ಬೆಳೆಯಲಿ യേശു വളരട്ടെ ಯೇಸು ಬೆಳೆಯಲಿ യേശു വളരട്ടെ ಯೇಸು ವೃದ್ಧಿಯಾಗಲಿ ഇവിടെ മേൽ യേശു വളരട്ടെ ಯೇಸು ವೃದ್ಧಿಯಾಗಲಿ യേശു യേശു വളരുന്നു ಯೇಸು ಯೇಸು ಎಂಬುದಾಗಿ ശരീരങ്ങളുടെ മേൽ യേശു ನಿಮ್ಮ വളരുന്നു ಶರೀರ ಬಿಟ್ಟುಕೊಡ್ರಿ യേശു വളരുന്നു ನಿಮ್ಮ ಶರೀರವನ್ನು ಬಿಟ್ಟುಕೊಡ್ರಿ. ಯೇಸು യേശു വളരുന്നു ಯೇಸು ಬೆಳೀತಾ ಇದ್ದಾನೆ. യേശു വളരുന്നു ಯೇಸು ಬೆಳೀತಾ ಇದ್ದಾನೆ. യേശു വളരുന്നു ಯೇಸು ಬೆಳೀತಾ യേശു ಇದ್ದಾನೆ. നിന്റെ മേൽ ಯೇಸು ಬೆಳೀತಾ ಇದ್ದಾನೆ. യേശു നിന്റെ മേൽ വളരുന്നു ಯೇಸು ನಿನ್ನಲ್ಲಿ ಬೆಳೀತಾ ಇದ್ದಾನೆ. യേശു വളരുന്നു ಯೇಸು ನಿನ್ನಲ್ಲಿ ಬೆಳೀತಾ ಇದ್ದಾನೆ. യേശു വളരട്ടെ ಯೇಸು ಬೆಳೆಯಲಿ. യേശു വളരട്ടെ ಯೇಸು ನಿನ್ನಲ್ಲಿ യേശു ಬೆಳೆಯಲಿ. വളരട്ടെ ಯೇಸು യേശു വളരട്ടെ ಯೇಸು ನಿನ್ನಲ್ಲಿ ಬೆಳೆಯಲಿ. യേശു വളരുകയാണ് ಯೇಸು ಬೆಳೀತಾ നിന്റെ ಇದ್ದಾನೆ. മേൽ യേശു വളരുന്നു ನಿನ್ನಲ್ಲಿ ಯೇಸು ಬೆಳೀತಾ യേശു ಇದ್ದಾನೆ. വളരുന്നു ಯೇಸು ಬೆಳೀತಾ ಇದ್ದಾನೆ. യേശു വളരുന്നു ಓ ಶಾಬಾ ಬಾಬಾ യേശു വളരുന്നു ರಾಚಲ ಹಂದಲ ರಾಬಲ യേശು നിന്റെ മേൽ യേശു വളരുന്നു ಯೇಸು ಬೆಳೀತಾ ಇದ್ದಾನೆ. യേശു വളരുന്നു ಯೇಸು ಬೆಳೀತಾ ಇದ್ದಾನೆ. യേശು വളരുന്നു ಯೇಸು ಬೆಳೀತಾ ಇದ್ದಾನೆ. യേശു വളരുന്നു ಯೇಸು ಬೆಳೀತಾ ಇದ್ದಾನೆ. യേശു ಯೇಸು യേശു വളരുന്നു ಯೇಸು ഓ യേശു ಯೇಸು ವೃದ್ಧಿಯಾಗಿ യേശು ಯೇಸು യേശು ಯೇಸು 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 ಯೇಸು
യേശു യേശു വളരുന്നു. യേശു വളരുന്നു. ಯೇಸುವಿನ ಬೆಳೆಯುತ್ತಾ ಇದ್ದಾನೆ. യേശു വളരുന്നു. ಯೇಸು ಬೆಳೆಯುತ್ತಾ ಇದ್ದಾನೆ. ಆತ್ಮನದಿಯಾಗಿ ಹರಿಯಾಲಿಗ, ಬೆಂಕಿಯಾಗಿ ಇಳಿಯಾಲಿಗ, ಊರಿನಾಲಿಗೆಯಾಗಿ ಕೂರಾಲಿಗ, ಬೀರುಗಾಳಿಯಾಗಿ യേശു ಯೇಸು നിന്റെ ജീവിതത്തിൽ യേശു വളരുന്നു. ಜೀವಿತದಲ್ಲಿ ಯೇಸು ಬೆಳೆಯುತ್ತಾ യേശು ಇದ್ದಾನೆ. ಯೇಸು യേശു ಯೇಸು യേശು ಯೇಸು യേശು ಯೇಸು ಸುಖಿಕಾಲ ಸಮಯವಿದು, എല്ലാ പിശാചിന്റെ പ്രവൃത്തികളും ಎಲ್ಲ ಸೈತಾನ ಕ್ರಿಯೆಗಳು യേശു വെട്ടുന്നു. ಯೇಸು ಕಡಿದಾಗುತ್ತಾ ಇದ್ದಾನೆ. യേശു യേശു ಯೇಸು 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 യേശു ಯೇಸು കൂപ്പിട യേശുവേ ಯೇಸುವೇ കൂപ്പിട യേശുവേ ಯೇಸುವೇ യേശുവേ ಯೇಸುವೇ യേശു 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 കൂപ്പിട ಯೇಸು യേശുവേ 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 യേശു 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 യേശുവേ ಯೇಸು യേശുവേ ಕತ್ತೇರಿ ತೇರಿ ತೇರಿ ಚೂಡ ಬಾಬಾ ಬಾಬಾ ಶಂಕರಾದರಿ ಬಾಲ ಪ್ರೇತೇರಿ ತೇರಿ ಕಿತ್ತೇರಿ യേശുവേ ಚೂಡ ಬಾಬಾ ಬಾಬಾ നിന്റെ ശരീരത്തിൽ യേശു ಶರೀರದಲ್ಲಿ വളരട്ടെ വളരട്ടെ ಬೆಳೆಯಲಿ വളരട്ടെ ಬೆಳೆಯಲಿ വളരട്ടെ ಬೆಳೆಯಲಿ ആരാ പറയുന്നേ? എന്റെ ശരീരത്തിൽ യേശു വളരുക. ಹೇಳಿರಿ, ನನ್ನ ಶರೀರದಲ್ಲಿ ಯೇಸು ಬೆಳೆಯುತ್ತಾ ಇದ್ದಾನೆ. ഇപ്പോഴാണ് സംഭവിക്കുന്നത്. ಇದರಲ್ಲಿ ಈಗಲೂ ನಡೆಯುತ್ತಾ ಇದೆ. യേശു വളരുന്നു. ಯೇಸು ಬೆಳೆಯುತ್ತಾ ಇದ್ದಾನೆ. എന്റെ ബ്ലഡിനകത്ത് ನನ್ನ ರಕ್ತ ಕಣಗಳಲ್ಲಿ യേശുവിന്റെ പവർ വ്യാപരിക്കുന്നു. ಯೇಸುವಿನ ಶಕ್ತಿ ಬೆಳೆಯುತ್ತಾ യേശുവിന്റെ പവർ യേശു വളരട്ടെ. ಯೇಸು ಬೆಳೆಯಲಿ. നിന്റെ രക്തത്തിൽ യേശു വളരട്ടെ. ನಿನ್ನ ರಕ್ತದಲ್ಲಿ ಯೇಸು ಬೆಳೆಯಲಿ. നിന്റെ ജീവിതത്തിൽ യേശു വളരട്ടെ. ಜೀವಿತದಲ್ಲಿ ಯೇಸು ಬೆಳೆಯಲಿ. യേശുവേ ಯೇಸುವೇ യേശുവേ യേശുവേ ಯೇಸುವೇ എല്ലാവരും കൂപ്പിട യേശുവേ. ಎಲ್ಲರೂ ಕೂಗಿರಿ, ಯೇಸುವೇ ಯೇಸುವೇ ಚಾರ ಧಾರ ರೇರೆ ರೇರೆ ಯೇಸು ಯೇಸುವೇ യേശു വെളിപ്പെടട്ടെ. ಆತ್ಮನೇ യേശു വെളിപ്പെടട്ടെ. ಯೇಸು ಪ್ರಕಟವಾಗಲಿ. ഈ ജനറേഷന്റെ മേൽ യേശു വെളിപ്പെടട്ടെ. ಈ ವ್ಯಕ್ತಿಯಲ್ಲಿ ಯೇಸು ಪ್ರಕಟವಾಗಲಿ. ഈ പിള്ളേരുടെ മേൽ യേശു ಈ വെളിപ്പെടട്ടെ. ಮಕ್ಕಳಲ್ಲಿ ಯೇಸು ಪ್ರಕಟವಾಗಲಿ. No role for devil. ಯಾವ ಕಾರ್ಯವು ಸೈತಾನಿಗಿಲ್ಲ. പിശാചിന്റെ പ്രവർത്തികൾ ಸೈತಾನ ಕ್ರಿಯೆಗಳನ್ನು യേശു വെട്ടിക്കളയുന്നു. ಯೇಸು ಅಳಿಸಿ ಬಿಡುತ್ತಾ ಇದ್ದಾನೆ. യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ. യേശുവേ ಯೇಸುವೇ 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 ನಿನ್ನ ಹೊರತು ಯಾರು ಇಲ್ಲಪ್ಪ. ആ കരകളെല്ലാം തൂക്കി എന്നെ നോക്കി എന്തിനാ നിൽക്കുന്നേ ചോദിച്ചു. ಯಾಕೆ ಸೇವಕರು ನೋಡಿ ನಿಂತಿದ್ದೀರಾ? നീ യേശുവിനെ നോക്ക്. ನೀವು ಯೇಸುವನ್ನು ನೋಡಿರಿ. യേശു വളരുമാറാക്കുന്നവൻ ಯೇಸು ನಿಮ್ಮನ್ನು ಬೆಳೆಸುವವನು, ಪಾಸ್ಟರ್ಗಳಲ್ಲ. ನಿಮ್ಮ ಅಂತರಂಗದ ಕಣ್ಣುಗಳು ತೆರೆಯಲ್ಪಡಲಿ. ಎಲ್ಲ ಕಣ್ಣು, ಭಾಗ್ಯವಾದ ಕಣ್ಣುಗಳನ್ನು ಮುಚ್ಚಿರಿ. ಒಳಗಿನ ಕಣ್ಣುಗಳು ಯಾರು ಇಲ್ಲಪ್ಪ. ಯೇಸುವೇ വലിയവൻ യേശു മാത്രം. ആരിലും ഉന്നതൻ യേശു മാത്രം. ആരിലും വലിയവൻ യേശു മാത്രം. ആരിലും ഉന്നതൻ യേശു മാത്രം.
ಆತ ಎಲ್ಲದರಲ್ಲಿಯೂ ಮಹೋನ್ನತನು, ಆತ ಸರ್ವದರಲ್ಲಿಯೂ ಮಹೋನ್ನತನು. Hallelujah. Hallelujah. ಕರಗಳು ಉಯರ್ತಿ, ಕರಗಳ ಮೇಲೆ Hallelujah. 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 ಯೇಸುವೇ. Hallelujah. Hallelujah. ಯೇಸುವೇ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಮಿತಿಯಿಲ್ಲದೆ ನನ್ನನ್ನು ತುಂಬಿಸೆಯ. ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ಅಧಿಕವಾಗಿ ಹಳೆಯದನ್ನು ದೇವರು ತೆಗೆದು ಹಾಕುತ್ತಾ ಇದ್ದಾನೆ. ಅದು ಮೊಣಕಾಲಷ್ಟು ಸಾಲದು, ಅದು ಸೊಂಟದವರೆಗೂ ಸಾಲದು. ಹಳೆಯದನ್ನೆಲ್ಲ ಯೇಸು ಅಳಿಸಿ ಬಿಡುತ್ತಾ ಇದ್ದಾನೆ. പുതിയത് ചെയ്യുന്നു. ಹೊಸ ಕಾರ್ಯಗಳನ್ನು ನಾನು ಕಡಿಮೆಯಾಗುವಾಗ ಯೇಸು ನನ್ನಲ್ಲಿ ವೃದ್ಧಿಯಾಗ್ತಾ ಇದ್ದಾನೆ. ಆ ರಕ್ತ ಕಣಗಳಲ್ಲಿ ಅದು ಸೇರಿಕೊಳ್ಳಲಿ. ಯೇಸುವೇ, ಯೇಸುವೇ, ಯೇಸುವೇ. ಅದು ಮೊಣಕಾಲಷ್ಟು ಸಾಲದು, ಸೊಂಟದವರೆಗೂ ಸಾಲದು. ಅದು ಮೊಣಕಾಲಷ್ಟು ಸಾಲದು. ಯೇಸು ನನ್ನಲ್ಲಿ ಅಷ್ಟು ಬೆಳೆಯದವರೆಗೂ ಸಾಲದು. ಆ ಒಂದು ಮಟ್ಟಕ್ಕೆ ಯೇಸು ನನ್ನಲ್ಲಿ ವೃದ್ಧಿಯಾಗಲಿ. ಯೇಸುವೇ,
ದೇವರ ಧ್ಯಾನಿಸಿರಿ. ಯೇಸುವೇ 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 ಯೇಸುವೇ. ನಿನ್ನ ಜೀವನವು ಬದಲಾಗುತ್ತಾ ಇದೆ. ಯೇಸುವೇ 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 ആശ്ചര്യമായ നാമം, അധികാരമുള്ള നാമമേ, അത്ഭുതമായ നാമമേ, അതിശയമായ നാമമേ, ആശ്ചര്യമായ നാമമേ, അധികാരമുള്ള നാമമേ. ಈ ಶಬ್ದವು ಭಯಂಕರ ಶಕ್ತಿಯಿಂದ ಕೂಡಿದಾಗಿದೆ. ನೀವು ಎಷ್ಟು ಅದನ್ನು ಉಚ್ಚರಿಸ್ತೀರೋ ಅಷ್ಟು ನೀವು ವೃದ್ಧಿಯಾಗುತ್ತಾ ಇದ್ದೀರಿ. ಹೃದಯದ ಅಂತರಾಳದಿಂದ ನಾವು ಆ ಹೆಸರನ್ನು ಕರೆಯುವ ಪ್ರಿಯರೇ. ಯೇಸು ನಮ್ಮ ಮಧ್ಯದಲ್ಲಿ ಇಳಿದು ಬಂದವನಾಗಿದ್ದಾನೆ. Let me grow in you, Holy Spirit. Let me grow in you, Jesus. ನೀವು ಪರಿಶುದ್ಧಾತ್ಮನಲ್ಲಿಯೂ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಬೆಳೆಯುವಾತನಾಗಿದ್ದಾನೆ. ಪವಿತ್ರಾತ್ಮ ನಿಮ್ಮಲ್ಲಿ ಬೆಳೆಯುವಾತನಾಗಿದ್ದಾನೆ. വളരുമാറാക്കണേ. ದೇವರೇ, ನನ್ನನ್ನು ಬೆಳೆಸು ರಾಜ. ഞാൻ ഇതുവരെ വളരുന്നില്ല. ನಾನು ಇದುವರೆಗೂ ನಾನು ಬೆಳೆಯುತ್ತಾ ಇಲ್ಲ. എന്റെ വളർച്ച എവിടോ ബ്ലോക്ക് ആയി പോയി. ನನ್ನ ಬೆಳವಣಿಗೆ ಎಲ್ಲಿಯೋ ಕುಂಠಿತವಾಗಿದೆ. എനിക്ക് വളരണം. ನನಗೆ ಬೆಳೆಯಬೇಕಪ್ಪ. യേശുവേ, ಯೇಸುವೇ, എന്നിൽ വളരണേ. ನೀ ನನ್ನಲ್ಲಿ ವೃದ್ಧಿಯಾಗಬೇಕಪ್ಪ.
മാറി. ನಮ್ಮ ಸನ್ನಿವೇಶಗಳು ಬದಲಾಯಿತು. ഈ നാമം എവിടെ ആരുച്ചരിക്കുമോ, ಈ ನಾಮ ಎಲ್ಲೆಲ್ಲಿ ಹೇಳಿಕೊಳ್ಳುತ್ತಾರೋ അവിടുത്തെ സിറ്റുവേഷൻ മാറിയിരിക്കും. ಅವರ ಸನ್ನಿವೇಶಗಳು ಬದಲಾಗಿರುತ್ತದೆ.